ಹಾಯ್ ಹಲೋ ಮೈ ಡಿಯರ್ ವ್ಯೂವರ್ಸ್, ನಾನು ನಿಮ್ಮ TM ಲರ್ನಿಂಗ್ ಸೆಂಟರ್ನ ವತಿಯಿಂದ ನಿಮಗೆಲ್ಲ ಸ್ವಾಗತವನ್ನ ಕೋರ್ತಾ ಈ ಒಂದು ತರಗತಿಯಲ್ಲಿ 27/9/2015 ನಡೆದಿರತಕ್ಕಂತಹ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪತ್ರಿಕೆ 2 ಈ ಒಂದು ಪತ್ರಿಕೆಯ ಸಮಾಜ ವಿಜ್ಞಾನ ಭಾಗದ ಎಲ್ಲ ಪ್ರಶ್ನೆಗಳನ್ನ ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡ್ತಾ ಹೋಗ್ತೇನೆ. ಸ್ನೇಹಿತರೆ, ಈ ಒಂದು ತರಗತಿ ಬರೀ TET, GPSTR, HSTR ಮಾತ್ರ ಅಲ್ಲ, ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತವಾದಂತಹ ಮಾಹಿತಿಯನ್ನ ನೀಡುತ್ತೆ ಅಂತ ಹೇಳ್ತಾ ಈ ಒಂದು ತರಗತಿಯನ್ನ ಪ್ರಾರಂಭ ಮಾಡ್ತೇನೆ. ಉತ್ಖನನ ಸಂದರ್ಭದಲ್ಲಿ ದೊರೆಯುವ ಪುರಾತತ್ವ ಪಳೆಯುಳಿಕೆಗಳನ್ನ ಕೆಳಕಂಡ ಈ ವಿಧಾನದಿಂದ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲ ಮತ್ತು ಪ್ರಾಚೀನತೆಯನ್ನ ನಿರ್ಧರಿಸಲಾಗುತ್ತದೆ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನ ಕೇಳಿದರೆ ಸಿಲಿಕಾನ್ ಮತ್ತು ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮತ್ತು ಯುರೇನಿಯಂ, ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ, ಕಾರ್ಬನ್ 14 ಮತ್ತು ಸಿಲಿಕಾನ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಪುರಾತತ್ವ ಪಳೆಯುಳಿಕೆಗಳ ಕಾಲ ಮತ್ತು ಪ್ರಾಚೀನತೆಯನ್ನ ಕಂಡುಹಿಡಿಯೋದಕ್ಕೆ ಕಾರ್ಬನ್ ಡೇಟಿಂಗ್ ಎನ್ನುವಂತಹ ಒಂದು ವಿಧಾನವನ್ನ ಅನುಸರಿಸುತ್ತಾರೆ. ಅದೇ ರೀತಿಯಾಗಿ ಈ ಒಂದು ವಿಧಾನದಲ್ಲಿ C14 ಮೀನ್ಸ್ ಕಾರ್ಬನ್ 14 ಐಸೋಟೋಪ್ ಅನ್ನ ಬಳಸಲಾಗುತ್ತೆ. ಈ ಒಂದು ವಿಧಾನವನ್ನ ಮೊಟ್ಟ ಮೊದಲ ಬಾರಿಗೆ 1940ರಲ್ಲಿ ವಿಲಿಯರ್ಡ್ ಲಿಬ್ಬೆ ಎನ್ನುವಂತಹ ವಿಜ್ಞಾನಿ ಅಭಿವೃದ್ಧಿಪಡಿಸಿದ್ರು. ಕಾರ್ಬನ್ 14 ಎನ್ನುವುದು ಕಾರ್ಬನ್ ನ ಒಂದು ಐಸೋಟೋಪ್. ಇದು ವಿಕಿರಣ ಪಟು ಕೂಡ ಆಗಿರುತ್ತೆ ಅಂತ ಹೇಳ್ಬೋದು. ಇದು ಅಲ್ಪ ಪ್ರಮಾಣದಲ್ಲಿ ಎಲ್ಲ ವಸ್ತು, ಪ್ರಾಣಿ, ಸಸ್ಯ ಅವುಗಳ ಉಳಿಕೆಗಳಲ್ಲಿ ಇರುತ್ತೆ. ಇನ್ನು ಪ್ರಾಣಿಗಳು ಸತ್ತಾಗ, ಪ್ರಾಣಿಗಳು ಒಣಗಿದಾಗ, ಮರಗಳು ಒಣಗಿದಾಗ ಅವುಗಳಲ್ಲಿನ ಕಾರ್ಬನ್ 14 ನ ಪ್ರಮಾಣ ದಿನದಿಂದ ದಿನಕ್ಕೆ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಕಾರ್ಬನ್ 14 ತನ್ನ ಅರ್ಧದಷ್ಟು ಆಗ್ಬೇಕು ಅಂತ ಹೇಳೋದಾದ್ರೆ ಸುಮಾರು 5730 ವರ್ಷಗಳು ಬೇಕಾಗುತ್ತೆ ಅಂತೆ. ಸೊ ಇದರ ಒಂದು ಆಧಾರದ ಮೇಲೆ ಪಳೆಯುಳಿಕೆಗಳ ಆಯಸ್ಸನ್ನ ಪತ್ತೆ ಹಚ್ಚಬಹುದು ಅಂತ ನಾನು ಈ ಮೂಲಕ ನಿಮಗೆ ಈ ಒಂದು ಸಣ್ಣ ಮಾಹಿತಿಯನ್ನ ನೀಡ್ತಾ ಮುಂದಿನ ಕ್ವಶನ್ ಹೀಗಿದೆ. ಶ್ರೀ ದಯಾರಾಮ್ ಸಾಹನಿ ಅವರು ಹರಪ್ಪ ನಿವೇಶನವನ್ನ ಕಂಡುಹಿಡಿದಂತಹ ವರ್ಷ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. 1919, 1920, 1921, 1922 ಅಂತ ಹೇಳಿ. ಇದರಲ್ಲಿ 1920 ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಭಾರತೀಯ ಪುರಾತತ್ವ ಸಮೀಕ್ಷೆಯ ಅಧಿಕಾರಿಗಳಾದಂತಹ ದಯಾರಾಮ್ ಸಾಹನಿ ಅವರು 1920ರಲ್ಲಿ ಹರಪ್ಪ ಪಟ್ಟಣವನ್ನ ಹಾಗೂ RD ಬ್ಯಾನರ್ಜಿಯವರು 1922ರಲ್ಲಿ ಮೊಹೆಂಜೊದಾರೋ ಪಟ್ಟಣವನ್ನ ಪತ್ತೆ ಹಚ್ಚಿದ್ದಾರೆ. ಇಲ್ಲಿ ಹರಪ್ಪ ನಗರವು ಪಾಕಿಸ್ತಾನದ ಗೋಮರಿ ಜಿಲ್ಲೆಯಲ್ಲಿದ್ರೆ ಮೊಹೆಂಜೊದಾರೋ RD ಬ್ಯಾನರ್ಜಿ ಅವರ ಒಂದು ನೇತೃತ್ವದಲ್ಲಿ ಪತ್ತೆ ಆದಂತಹ ಒಂದು ನಿವೇಶನ ಆಗಿರುತ್ತೆ. ಇದು ಪಾಕಿಸ್ತಾನದ ಲಟಾನಾ ಜಿಲ್ಲೆಯಲ್ಲಿ ಇರೋದನ್ನ ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಇನ್ನಿತರ ಹರಪ್ಪ ಸಂಸ್ಕೃತಿಯ ನಿವೇಶನಗಳ ಬಗ್ಗೆ ಹೇಳೋದಾದ್ರೆ 1927ರಲ್ಲಿ ಸುತ್ಕಜಂಡರ್ ಅನ್ನುವಂತಹ ಒಂದು ನಿವೇಶನವನ್ನ ಅರಾಲ್ ಸ್ಟೀನ್ ಅನ್ನುವಂತಹ ಒಬ್ಬ ಸಂಶೋಧಕರು ಪತ್ತೆ ಹಚ್ಚಿದ್ರು. ಇದು ಪಾಕಿಸ್ತಾನದಲ್ಲಿದೆ. ಅದೇ ರೀತಿಯಾಗಿ 1931ರಲ್ಲಿ ಚಾನೋದಾರವನ್ನ NG ಮೋಜುಮ್ದಾರ್ ರವರು ಪತ್ತೆ ಹಚ್ತಾರೆ. ಇದು ಪ್ರಸ್ತುತ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಅದೇ ರೀತಿಯಾಗಿ 1953ರಲ್ಲಿ ರಂಗಾಪುರ ಅನ್ನುವಂತಹ ಒಂದು ನಿವೇಶನವನ್ನ MS ವತ್ಸಾರ್ ಅವರು ಪತ್ತೆ ಹಚ್ತಾರೆ. ಇದು ಗುಜರಾತ್ನ ಕಾತೆವಾಡದಲ್ಲಿ ಇದೆ. ಅದೇ ರೀತಿಯಾಗಿ ಅದೇ ವರ್ಷ ಮೀನ್ಸ್ 1950ರಲ್ಲಿ ಕಾಲಿಬಂಗನ್ ಅನ್ನುವಂತಹ ಒಂದು ನಿವೇಶನವನ್ನ ಘೋಷಿ ಅನ್ನುವಂತಹ ಒಬ್ಬ ಸಂಶೋಧಕರು ಪತ್ತೆ ಹಚ್ತಾರೆ. ಇದು ರಾಜಸ್ಥಾನದ ಗಂಗಾನಗರದಲ್ಲಿ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಇನ್ನು ರೂಪರ್ ಅನ್ನುವಂತಹ ಒಂದು ಪ್ರದೇಶವನ್ನ YN ಶರ್ಮಾರವರು ಪತ್ತೆ ಹಚ್ಚಿದ್ರೆ ಲೋಥಾಲ್ ಅನ್ನನ್ನು SR ರಾವ್ ರವರು ಪತ್ತೆ ಹಚ್ತಾರೆ. ಅದೇ ರೀತಿಯಾಗಿ ಸುಕ್ರೋಡಾದ ಅನ್ನುವಂತಹ ಒಂದು ನಿವೇಶನವನ್ನ JP ಜೋಶಿ ರವರು ಪತ್ತೆ ಹಚ್ತಾರೆ. ಈ ಒಂದು ಸುಕ್ರೋಡಾದ ಈಗ ಗುಜರಾತಿನ ಕಚ್ ನಗರದಲ್ಲಿ ಇರೋದನ್ನ ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇತಿಹಾಸದ ಪಿತಾಮಹ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನ ಕೇಳಿದರೆ ಪಾಲಿಬಿಯಾಸ್, ಕಾರ್ಲ್ ಮಾರ್ಕ್ಸ್, ಹೆರೋಡಟಸ್, ಆರ್ನಾಲ್ಡ್ ಟಾಯ್ನಾಬಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ಇತಿಹಾಸದ ಪಿತಾಮಹ ಅಂತ ಹೇಳೋದಾದ್ರೆ ಹೆರೋಡಟಸ್ ರವರಾಗಿರ್ತಾರೆ. ಇನ್ನು ಪಾಲಿಬಿಯಾಸ್ ರವರು ಇತಿಹಾಸಕಾರರಾಗಿದ್ರೆ ಕಾರ್ಲ್ ಮಾರ್ಕ್ಸ್ ರವರು ಕಮ್ಯುನಿಸ್ಟ್ ವಾದಿಗಳಾಗಿರ್ತಾರೆ. ಅದೇ
ರೀತಿಯಾಗಿ ಆರ್ನಾಲ್ಡ್ ಟಾಯ್ನಾಬಿ ಕೂಡ ಇತಿಹಾಸಕಾರರೇ ಆಗಿರ್ತಾರೆ. ಇನ್ನು ಇತರೆ ವಿಷಯಗಳಿಗೆ ಸಂಬಂಧಿಸಿದಂತ ಪಿತಾಮಹರುಗಳನ್ನ ಇಲ್ಲಿ ನೆನೆಸ್ಕೊಳ್ಳೋದಾದ್ರೆ, ರಸಾಯನಶಾಸ್ತ್ರದ ಪಿತಾಮಹ ಆಂಟೋನಿ ಲೇವೋಸಿಯರ್ ರವರು ಆಗಿದ್ರೆ, ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ರವರು ಆಗಿರ್ತಾರೆ. ಇನ್ನು ಭೌತಶಾಸ್ತ್ರದ ಪಿತಾಮಹ ಐನ್ಸ್ಟೈನ್ ರಾಗಿದ್ರೆ, ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್ ರವರಾಗಿರ್ತಾರೆ. ಇನ್ನು ಆಯುರ್ವೇದದ ಪಿತಾಮಹ ಬಂದ್ರೆ ಚರಕ, ತಳಿಶಾಸ್ತ್ರದ ಪಿತಾಮಹ ಗ್ರಿಗರ್ ಮೆಂಡೆಲ. ಇನ್ನು ಜೀವ ವಿಕಾಸವಾದದ ಪಿತಾಮಹ ಚಾರ್ಲ್ಸ್ ಡಾರ್ವಿನ್, ಸೂಕ್ಷ್ಮಾಣು ಜೀವಿಶಾಸ್ತ್ರದ ಪಿತಾಮಹ ಲೂಯಿ ಪ್ಯಾಸ್ಚರ್. ಇನ್ನು ತತ್ವಶಾಸ್ತ್ರದ ಪಿತಾಮಹ ಅಂತ ಹೇಳೋದಾದ್ರೆ ಸಾಕ್ರೆಟಿಸ್ ರವರಾಗಿರ್ತಾರೆ. ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟೆ ರವರು ಆಗಿರ್ತಾರೆ. ಇನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ರವರು ಆಗಿರ್ತಾರೆ ಅಂತ ಈ ಮೂಲಕ ನಿಮಗೆ ಮಾಹಿತಿಯನ್ನ ನೀಡ್ತಾ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನ ಸಾರನಾಥದಲ್ಲಿ ನೀಡಿದ ಘಟನೆ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನ ಕೇಳಿದರೆ, ಧರ್ಮಬೋಧನ, ಧರ್ಮಚಕ್ರ ಪ್ರವರ್ತನ, ಧರ್ಮ ಪ್ರವರ್ತನ, ಧರ್ಮ ಸ್ಥಾಪನ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇಲ್ಲಿ ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನ ಸಾರನಾಥದಲ್ಲಿ ನೀಡ್ತಾ ಹೋಗ್ತಾರೆ. ಈ ಒಂದು ಘಟನೆಯನ್ನ ಧರ್ಮಚಕ್ರ ಪರಿವರ್ತನ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಗೌತಮ ಬುದ್ಧರು ಜ್ಞಾನೋದಯವಾದ ತಕ್ಷಣ ಅವರ ಮೊದಲ ಒಂದು ಪ್ರವಚನವನ್ನ ವಾರಣಾಸಿಯ ಬಳಿ ಸಾರನಾಥದ ಜಿಂಕೆವನದಲ್ಲಿ ಪ್ರಾರಂಭ ಮಾಡ್ತಾರೆ. ಈ ಒಂದು ಪ್ರವಚನದಲ್ಲಿ 5 ಜನ ಶಿಷ್ಯರು ಭಾಗಿಯಾಗಿರ್ತಾರೆ. ಸ್ನೇಹಿತರೆ, ಈ ಒಂದು 5 ಜನ ಶಿಷ್ಯಂದ್ರ ಹೆಸರುಗಳು ಹೀಗಿವೆ: ಕೊಂಡಣ್ಣ, ಎಪ್ಪು, ಭವಾಜಿ ಮತ್ತು ಮಹಾನಾಮ ಅನ್ಸಾಜಿ ಅಂತ ಹೇಳ್ಬಿಟ್ಟು ಈ ಒಂದು 5 ಜನರು ಗೌತಮ ಬುದ್ಧರ ಪ್ರಥಮ ಶಿಷ್ಯರಾಗಿರ್ತಾರೆ ಅಂತ ಈ ಮೂಲಕ ಹೇಳ್ತಾ, ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಸರಿಯಾದ ಉತ್ತರವನ್ನ ಆರಿಸಿ ಅಂತ ಹೇಳ್ಬಿಟ್ಟು 4 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಶೋಕನು ಶಿಲಾಶಾಸನಗಳನ್ನ ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ. ಚಂದ್ರಗುಪ್ತ ಮೌರ್ಯನು ಸೆಲ್ಯೂಕಸನನ್ನು ಸೋಲಿಸಿ ಅವನ ಮಗಳನ್ನ ವಿವಾಹವಾದನು. ಮಹಾವೀರನು ಪವಿತ್ರ ಕ್ಷೇತ್ರಗಳಾದ ಲುಂಬಿನಿವನ, ಕಪಿಲವಸ್ತು, ಸಾರನಾಥಗಳಲ್ಲಿ ಧರ್ಮಗೋಷ್ಠಿ ಏರ್ಪಡಿಸಿದನು. ಶ್ರವಣ ಬೆಳಗೊಳ ಜೈನ ಧರ್ಮದ ಪುಣ್ಯಕ್ಷೇತ್ರ ಅಂತ ಹೇಳ್ಬಿಟ್ಟು 4 ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ, ಇದರಲ್ಲಿ ಆಪ್ಷನ್ ಹೀಗಿವೆ: ಎ, ಬಿ, ಡಿ ಸರಿಯಾಗಿವೆ, ಬಿ, ಸಿ, ಎ ಸರಿಯಾಗಿದೆ, ಸಿ ಆಪ್ಷನ್ ಬಂದ್ಬಿಟ್ಟು ಅಂದ್ರೆ 3ನೇ ಆಪ್ಷನ್ ಬಂದ್ಬಿಟ್ಟು ಸಿ ಮತ್ತು ಎ ತಪ್ಪು, 4ನೇ ಆಪ್ಷನ್ ಬಿ ಮತ್ತು ಡಿ ತಪ್ಪು ಅಂತೇಳಿ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದರಲ್ಲಿ ಎ, ಬಿ ಮತ್ತು ಡಿ ಸರಿಯಾಗಿವೆ. ಇದು ಸರಿಯಾದಂತಹ ಒಂದು ಆಪ್ಷನ್ ಆಗಿರುತ್ತೆ. ನೋಡಿ, ಅಶೋಕನ ಶಿಲಾಶಾಸನಗಳನ್ನ ಹೊರಡಿಸಿದಂತಹ ಭಾರತದ ಮೊಟ್ಟ ಮೊದಲ ಸಾಮ್ರಾಟ ಆಗಿರ್ತಾನೆ. ಅದೇ ರೀತಿಯಾಗಿ ಚಂದ್ರಗುಪ್ತ ಮೌರ್ಯನು ಸೆಲ್ಯೂಕಸನನ್ನು ಸೋಲಿಸಿ ಆತನ ಒಂದು ಮಗಳನ್ನ ವಿವಾಹ ಕೂಡ ಆಗಿರ್ತಾನೆ. ಇನ್ನು ಶ್ರವಣ ಬೆಳಗೊಳ ಜೈನ ಧರ್ಮದ ಪುಣ್ಯಕ್ಷೇತ್ರ ಆಗಿರುತ್ತೆ. ಇವು ಸರಿಯಾದಂತಹ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಇನ್ನು ಅಶೋಕನ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನ ಇನ್ನೂ ಬೇರೆ ವಿಷಯಗಳನ್ನ ಹೇಳೋದಾದ್ರೆ, ಅಶೋಕನು ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಆಗಿದ್ದ. ಇವನು ಬಿಂದುಸಾರನ ಮಗ ಆಗಿರ್ತಾನೆ. ಅಷ್ಟೇ ಅಲ್ಲದೆ ಕಳಿಂಗ ಯುದ್ಧದ ನಂತರ ಅಶೋಕನು ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾನೆ ಅಂತ ಹೇಳ್ಬಿಟ್ಟು ನಾವು ನೋಡಿದ್ದೇವೆ ಮತ್ತು ಓದಿದ್ದೇವೆ. ಅದೇ ರೀತಿಯಾಗಿ ಅಶೋಕನ ಶಿಲಾಶಾಸನಗಳ ಅತ್ಯಂತ ಹೆಚ್ಚಿನದಾಗಿ ನಮಗೆ ದೊರಕಿರೋದ್ರಿಂದ ಅಶೋಕನನ್ನು ಶಿಲಾಶಾಸನಗಳ ಪಿತಾಮಹ ಅಂತ ಕೂಡ ಕರೀತಾರೆ. ಅಶೋಕನ ಶಿಲಾಶಾಸನಗಳು ಖರೋಷ್ಠಿ ಮತ್ತು ಪ್ರಕೃತ ಲಿಪಿಯಲ್ಲಿರೋದನ್ನ ಕೂಡ ನಾವು ನೋಡಬಹುದು. ಜೇಮ್ಸ್ ಪ್ರಿನ್ಸೆಪ್ ಅಶೋಕನ ಶಾಸನಗಳ ಬಗ್ಗೆ ವ್ಯವಸ್ಥಿತವಾದಂತಹ ಅಧ್ಯಯನವನ್ನ ಕೈಗೊಂಡಂತಹ ಅಧಿಕಾರಿಗಳಾಗಿರ್ತಾರೆ. ಇನ್ನು ಅಶೋಕ ದೇವನಾಂ ಪ್ರಿಯ ಅನ್ನುವಂತಹ ಒಂದು ಬಿರುದನ್ನ ಪಡೆದುಕೊಂಡಿದ್ದ ಅಂತ ಹೇಳ್ಬಿಟ್ಟು ನಮ್ಗೆ ಮಸ್ಕಿ ಶಾಸನ ನಮಗೆ ತಿಳಿಸ್ಕೊಡುತ್ತೆ. ಅದೇ ರೀತಿಯಾಗಿ ಕರ್ನಾಟಕದ ಚಿತ್ರದುರ್ಗ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಗುಲ್ಬರ್ಗ ಅಥವಾ ಕಲಬುರ್ಗಿ ಈ ಜಿಲ್ಲೆಗಳಲ್ಲಿ ಅಶೋಕನ ಬಂಡೆ ಶಾಸನಗಳು ದೊರೆತಿರೋದನ್ನ ನಾವು ನೋಡಬಹುದು. ಇನ್ನು ಚಂದ್ರಗುಪ್ತ ಮೌರ್ಯ, ಇವನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಆಗಿರ್ತಾನೆ. ಚಾಣಕ್ಯನ ಸಹಾಯದಿಂದ ಪ್ರಬಲವಾದಂತಹ ಒಂದು ಸೈನ್ಯವನ್ನ ನಿರ್ಮಿಸ್ತಾನೆ. ನಂತರ ದೊರೆಯನ್ನ ಕೊಲೆ ಮಾಡಿ ಸೋಲಿಸಿ ಸೆಲ್ಯೂಕಸನನ್ನ ಕಾಬೂಲ್ ಅನ್ನು ವಶಪಡಿಸಿಕೊಳ್ಳಲು ಯತ್ನಿಸಿದಂತಹ ಸಂದರ್ಭದಲ್ಲಿ ಚಂದ್ರಗುಪ್ತ ಮೌರ್ಯನು ಅವನನ್ನ ಸಂಪೂರ್ಣವಾಗಿ ಸೋಲಿಸಿ ಯುದ್ಧದಲ್ಲಿ ಸೋತಂತಹ
ಆಗಿರುವಂತಹ ಸೆಲ್ಯೂಕಸ್ನೊಂದಿಗೆ ಒಪ್ಪಂದವನ್ನ ಮಾಡಿಕೊಳ್ತಾನೆ. ಈ ಒಂದು ಒಪ್ಪಂದದ ಪ್ರಕಾರವಾಗಿ ಸೆಲ್ಯೂಕಸ್ ತನ್ನ ಮಗಳನ್ನ ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಇದು ಅದರ ಒಂದು ಹಿಂದಿನ ಸ್ಟೋರಿ ಆಗಿರುತ್ತೆ. ಇನ್ನು ಶ್ರವಣಬೆಳಗೊಳ ಕರ್ನಾಟಕದ ಹಾಸನ ಜಿಲ್ಲೆಯ ಪ್ರಸಿದ್ಧವಾದಂತಹ ಜೈನ ಯಾತ್ರಾ ಸ್ಥಳ ಆಗಿರುತ್ತೆ. ಶ್ರವಣಬೆಳಗೊಳ ಈ ಶ್ರವಣಬೆಳಗೊಳದಲ್ಲಿ ಸುಮಾರು 57 ಅಡಿ ಎತ್ತರದ ಏಕಶಿಲಾ ಬಾಹುಬಲಿ ಮೂರ್ತಿ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಇದು ಗಂಗರ ಮಂತ್ರಿ ಚಾವುಂಡರಾಯ ನಿರ್ಮಿಸಿದ್ರು. ಇದು ಪ್ರತಿ 12 ವರ್ಷಗಳಿಗೊಮ್ಮೆ ಗೊಮ್ಮಟೇಶ್ವರನಿಗೆ ಮಹಾಮಸ್ತಕ ಅಭಿಷೇಕ ನಡೆಯುತ್ತೆ ಅಂತ ಹೇಳ್ತಾ ಮುಂದಿನ ಕ್ವಶನ್ ಅನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ 96ನೇ ಕ್ವಶನ್ ಬಂದ್ಬಿಟ್ಟು ಕೆಳಗಿನ ಸ್ಥಳಗಳಲ್ಲಿ ಗಾಂಧಾರ ಶೈಲಿಯ ಕಲಾಶಿಲ್ಪಗಳು ಹೆಚ್ಚಾಗಿ ಕಂಡು ಬರುತ್ತವೆ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನ ಕೇಳಿದರೆ ಶ್ರೀನಗರ, ಕನಿಷ್ಕಪುರ, ತಕ್ಷಶಿಲಾ, ಮಧುರ, ತಾಂಜಾವೂರು, ಕಾಬುಲ್ಲು, ಪೇಶಾವರ, ಆಗ್ರಾ, ಗಾಂಧಾರ, ಕಾನಿಷ್ಕಪುರ, ತಕ್ಷಶಿಲಾ, ದೆಹಲಿ, ಮಥುರಾ, ಕಾನಿಷ್ಕಪುರ, ತಕ್ಷಶಿಲಾ, ಗಾಂಧಾರ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನ ಕೇಳಿದರೆ ಇದರಲ್ಲಿ ಭಾರತದ ಕಲಾ ಇತಿಹಾಸದಲ್ಲಿ ಗಾಂಧಾರ ಕಲೆಯು ಪ್ರಮುಖವಾದಂತಹ ಒಂದು ಸ್ಥಾನವನ್ನ ಪಡೆದಿರುತ್ತೆ. ಈ ಒಂದು ಗಾಂಧಾರ ಪ್ರದೇಶ ಮೀನ್ಸ್ ಇಂದಿನ ಪೇಶಾವರ ಪಟ್ಟಣದ ಸುತ್ತಮುತ್ತಲಿರುವಂತಹ ಒಂದು ಪ್ರದೇಶವೇ ಅಂದಿನ ಗಾಂಧಾರ ಪ್ರದೇಶ ಆಗಿತ್ತು. ಈ ಒಂದು ವಿದೇಶಿ ಆಳ್ವಿಕೆಯಲ್ಲಿ ಕಾಲದಲ್ಲಿ ಬೆಳೆದು ಬಂದಂತಹ ಒಂದು ಕಲೆ ಅಂತ ಹೇಳಿದ್ರೆ ಅದು ಗಾಂಧಾರ ಶಿಲ್ಪಕಲೆ ಆಗಿರುತ್ತೆ. ಈ ಒಂದು ಬ್ಯಾಕ್ಟೀರಿಯನ್, ಪಾರ್ಥೇನಿಯನ್ ಮತ್ತು ಕುಶಣರ ಕಾಲದಲ್ಲಿ ಬೆಳವಣಿಗೆ ಹೊಂದಿತು ಅಂತ ಹೇಳ್ಬೋದು. ಈ ಗಾಂಧಾರ ಕಲೆಯನ್ನ ಗ್ರೀಕೋ ಬೌದ್ಧ, ಹಿಂಡೋ ಗ್ರೀಕ್ ಮತ್ತು ಗ್ರೀಕ ರೋಮನ್ ಶಿಲ್ಪಕಲೆ ಅಂತಾನು ಕೂಡ ಕರೀಲಾಗುತ್ತೆ. ಸಾರನಾಥ, ಮಧುರ, ಪುರುಷಪುರ ಮೀನ್ಸ್ ಪೇಶಾವರ, ಗಾಂಧಾರ, ಕಾಶ್ಮೀರಗಳಲ್ಲಿ ಗಾಂಧಾರ ಶೈಲಿಯ ಸುಂದರ ಸ್ತೂಪಗಳಿದ್ದವು ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಅಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಸಾರನಾಥ. ಇಲ್ಲಿ 96ನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗಿನ ಸ್ಥಳಗಳಲ್ಲಿ ಗಾಂಧಾರ ಶೈಲಿಯ ಈ ಕಲಾ ಶಿಲ್ಪಗಳು ಹೆಚ್ಚಾಗಿ ಕಂಡು ಬರುತ್ತವೆ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಶ್ರೀನಗರ, ಕಾನಿಷ್ಕಪುರ, ತಕ್ಷಶಿಲಾ, ಮಥುರಾ, ತಾಂಜಾವೂರು, ಕಾಬುಲ್ಲು, ಪೇಶಾವರ್, ಆಗ್ರಾ, ಗಾಂಧಾರ, ಕಾನಿಷ್ಕಪುರ, ತಕ್ಷಶಿಲಾ, ದೆಹಲಿ, ಮಥುರಾ, ಕಾನಿಷ್ಕಪುರ, ತಕ್ಷಶಿಲಾ, ಗಾಂಧಾರ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನ ಕೇಳಿದರೆ ಸ್ನೇಹಿತರೆ ಇಲ್ಲಿ ಮಥುರಾ, ಕಾನಿಷ್ಕಪುರ, ತಕ್ಷಶಿಲಾ, ಗಾಂಧಾರ ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಭಾರತದ ಕಲಾ ಇತಿಹಾಸದಲ್ಲಿ ಗಾಂಧಾರ ಕಲೆಯು ಬಹಳಷ್ಟು ಒಂದು ಪ್ರಮುಖವಾದಂತಹ ಸ್ಥಾನವನ್ನ ಪಡೆದುಕೊಂಡಿದೆ. ಗಾಂಧಾರ ಪ್ರದೇಶ ಅಂತ ಹೇಳೋದಾದ್ರೆ ಹಿಂದಿನ ಪೇಶಾವರ ಪಟ್ಟಣದ ಸುತ್ತಮುತ್ತಲಿರ್ತಕ್ಕಂತಹ ಪ್ರದೇಶ ಅಂತ ಹೇಳ್ಬೋದು. ಇದು ವಿದೇಶಿಯರಾದಂತಹ ಬ್ಯಾಕ್ಟ್ರಿಯನ್, ಪಾರ್ಥಿಯನ್ ಮತ್ತು ಕುಶಣರ ಕಾಲದಲ್ಲಿ ಅತ್ಯಂತ ಹೆಚ್ಚು ಪ್ರವರ್ಧಮಾನಕ್ಕೆ ಬಂದಂತಹ ಒಂದು ಕಲೆ ಆಗಿರುತ್ತೆ. ಈ ಒಂದು ಗಾಂಧಾರ ಕಲೆಯನ್ನ ಗ್ರೀಕೋ ಬೌದ್ಧ ಮತ್ತು ಹಿಂಡೋ ಗ್ರೀಕ್ ಮತ್ತು ಗ್ರೀಕೋ ರೋಮನ್ ಶಿಲ್ಪಕಲೆ ಅಂತ ಕೂಡ ಕರೆಯಲಾಗುತ್ತೆ. ಸಾರನಾಥ, ಮಥುರಾ, ಪುರುಷಪುರ ಅಂದ್ರೆ ಪೇಶಾವರ ಮತ್ತು ಗಾಂಧಾರ, ಕಾಶ್ಮೀರ ಇವುಗಳಲ್ಲಿ ಗಾಂಧಾರ ಶೈಲಿಯ ಸುಂದರ ಸ್ತೂಪಗಳಿರೋದನ್ನ ನಾವು ಇಂದಿಗೂ ಕೂಡ ಕಾಣಬಹುದಾಗಿರುತ್ತೆ. ಸ್ನೇಹಿತರೆ ಇನ್ನು ಮುಂದಿನ ಕ್ವಶನ್ ನಾನು ನೋಡೋದಾದ್ರೆ 97ನೇ ಕ್ವಶನ್ ಪಟ್ಟಿ ಎ ಅಲ್ಲಿ ಗ್ರಂಥಕರ್ತರು ಮತ್ತು ಪಟ್ಟಿ ಬಿ ಅಲ್ಲಿ ಅವರು ಬರೆದಿರ್ತಕ್ಕಂತಹ ಗ್ರಂಥಗಳ ಪಟ್ಟಿಯನ್ನ ನೀಡಲಾಗಿರುತ್ತೆ. ಇಲ್ಲಿ ವರಾಹ ಮಿಹಿರ ಅಂತ ಹೇಳೋದಾದ್ರೆ ಬೃಹತ್ ಜಾತಕ, ಆರ್ಯಭಟ್ಟ ಅಂತ ಹೇಳೋದಾದ್ರೆ ಸೂರ್ಯ ಸಿದ್ಧಾಂತ, ಇನ್ನು ವಿಷ್ಣು ಶರ್ಮಾ ಅವರವರು ಬರೆದಿರ್ತಕ್ಕಂತಹ ಕೃತಿ ಪಂಚತಂತ್ರ, ಆದ್ರೆ ಕಾಳಿದಾಸರವರು ಬರೆದಿರ್ತಕ್ಕಂತಹ ಕೃತಿ ಮೇಘದೂತ ಆಗಿರತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳಬಹುದು. ಸ್ನೇಹಿತರೆ ಇಲ್ಲಿ ಇನ್ನೊಂದು ಏನಂತ ಹೇಳೋದಾದ್ರೆ ಇಲ್ಲಿ ಭಾರತದ ಇತಿಹಾಸದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಅಂತ ಹೇಳ್ಬಿಟ್ಟು 2 ಸಾಹಿತ್ಯಗಳನ್ನ ನಾವು ಕಾಣ್ತೇವೆ. ಅಂತ ಹೇಳಿದ್ರೆ ದೇಶೀಯ ಸಾಹಿತ್ಯ ಅಂತ ಹೇಳಿದ್ರೆ ನಮ್ಮ ಒಂದು ಅಂದ್ರೆ ಭಾರತೀಯರೇ ಬರೆದಿರ್ತಕ್ಕಂತಹ ಒಂದು ಸಾಹಿತ್ಯ ಆಗಿರುತ್ತೆ. ಇನ್ನು ವಿದೇಶಿಯರು ಅಂತ ಹೇಳಿದ್ರೆ ಇತಿಹಾಸ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ರಾಜರುಗಳ ಕಾಲದ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಿಂದ ಬಂದಂತಹ ಒಬ್ಬ ಪ್ರವಾಸಿಗರು ಅವರುಗಳು ಬಂದು ಇಲ್ಲಿ ನೆಲೆಸಿ ಇಲ್ಲಿರುವಂತಹ ಒಂದು ಸಂಸ್ಕೃತಿ ಮತ್ತು
ಮತ್ತು ಕಲೆ, ಇಲ್ಲಿರೋ ಜನಜೀವನ, ಇವುಗಳ ಒಂದು ಬಗ್ಗೆ ಬರೆದಿರ್ತಕ್ಕಂಥ ಕೃತಿಗಳನ್ನ ನಾವು ವಿದೇಶಿ ಸಾಹಿತ್ಯ ಅಂತ ಹೇಳ್ಬಿಟ್ಟು ಕರಿಬಹುದು. ಇವುಗಳಲ್ಲಿ ಪ್ರಮುಖವಾದವುಗಳಂದ್ರೆ ದೇಶೀಯ ಸಾಹಿತ್ಯಗಳಿಗೆ ಉತ್ತಮವಾದಂತಹ ಒಂದು ಉದಾಹರಣೆ ಅಂತ ಹೇಳಿದ್ರೆ ಕೌಟಿಲ್ಯ ಬರೆದಿರ್ತಕ್ಕಂತಹ ಅರ್ಥಶಾಸ್ತ್ರ, ವಿಶಾಖದತ್ತರ ಮುದ್ರ ರಾಕ್ಷಸ, ಜಯದೇವರ ಗೀತ ಗೋವಿಂದ, ಬಾಣಭಟ್ಟರ ಹರ್ಷಚರಿತೆ, ಹರ್ಷವರ್ಧನನ ನಾಗಾನಂದ ಮತ್ತು ರತ್ನಾವಳಿ, ಮತ್ತು ಅಶ್ವಘೋಷರವರು ಬರೆದಿರ್ತಕ್ಕಂತಹ ಬುದ್ಧಚರಿತ ಮತ್ತು ಕಾಳಿದಾಸನ ಶಾಕುಂತಲ ಮತ್ತು ಮೇಘದೂತ, ಇನ್ನು ವರಹ ಮಿಹಿರರ ಬೃಹತ್ ಜಾತಕ ಅಥವಾ ಬೃಹತ್ ಸಂಹಿತೆ, ಇದು ಮತ್ತೆ ಇನ್ನೊಂದು ಅಮರಸಿಂಹರ ವ್ಯಾಕರಣ, ಈ ಪಾಣಿನಿಯ ಪ್ರಮಾಣ ಸಮುಚ್ಚಯ, ಶೂದ್ರಕನ ಮೃಚ್ಛಕಟಿಕ, ಭವಭೂತಿಯ ಮಹಾವೀರ ಚರಿತೆ, ಇನ್ನು ಭಟ್ಟ ಬರೆದಿರ್ತಕ್ಕಂತಹ ವಿಷ್ಣು ಪುರಾಣ, ವಾತ್ಸಾಯನನ ಕಾಮಸೂತ್ರ, ಭರತ ಮುನಿ ಬರೆದಿರ್ತಕ್ಕಂತಹ ನಾಟ್ಯಶಾಸ್ತ್ರ, ಧನ್ವಂತರಿಯ ಆಯುರ್ವೇದ ನಿಘಂಟು, ಚರಕ ಸಂಹಿತೆ, ಕಲ್ಯಾಣನ ರಾಜತರಂಗಿಣಿ, ಈ ರೀತಿಯಾಗಿ 10 ಹಲವು ಕೃತಿಗಳು ನಮ್ಮ ದೇಶೀಯ ಸಾಹಿತ್ಯಗಳಲ್ಲಿ ಪ್ರಮುಖವಾದಂತಹ ಒಂದು ಉದಾಹರಣೆಗಳಾಗಿವೆ ಅಂತ ಹೇಳ್ತಾ ಮುಂದಿನ ಒಂದು ಕ್ವಶನ್ ಹೀಗಿದೆ. ಈ ಕೆಳಗೆ ನಾವು ಯಾವ ಗುಂಪಿನಲ್ಲಿ ದಕ್ಷಿಣ ಭಾರತದ ರಾಜ್ಯಗಳನ್ನ ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ ಜೋಡಿಸಲಾಗಿದೆ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನ ಕೇಳಿದರೆ ದ್ವಾರಸಮುದ್ರ, ಮಧುರೈ, ವಾರಂಗಲ್, ದೇವಗಿರಿ. ದೇವಗಿರಿ, ವಾರಂಗಲ್, ದ್ವಾರಸಮುದ್ರ, ಮಧುರೈ. ಮಧುರೈ, ವಾರಂಗಲ್, ದ್ವಾರಸಮುದ್ರ, ದೇವಗಿರಿ. ವಾರಂಗಲ್, ದೇವಗಿರಿ, ಮಧುರೈ, ದ್ವಾರಸಮುದ್ರ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನ ಕೇಳಿದರೆ ಸ್ನೇಹಿತರೆ, ಇದರಲ್ಲಿ ಆಪ್ಷನ್ ದೇವಗಿರಿ, ವಾರಂಗಲ್, ದ್ವಾರಸಮುದ್ರ, ಮಧುರೈ ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ದೇವಗಿರಿ ಇದು ಐತಿಹಾಸಿಕವಾದಂತಹ ಒಂದು ನಗರ ಆಗಿದ್ದು ಇಂದಿನ ಒಂದು ಮಹಾರಾಷ್ಟ್ರ ರಾಜ್ಯದಲ್ಲಿ ಇದೆ. ಇದನ್ನ ಇಂದು ದೌಲತಾಬಾದ್ ಅನ್ನುವಂತಹ ಒಂದು ಹೆಸರಿನಿಂದ ಕರೆಯಲಾಗುತ್ತೆ. ಇನ್ನು ವಾರಂಗಲ್ ಅಂತ ಹೇಳೋದಾದ್ರೆ ಇದು ಕಾಕತೀಯರ ಸಾಮ್ರಾಜ್ಯದ ಒಂದು ರಾಜಧಾನಿಯಾಗಿತ್ತು. ಇದು ತೆಲಂಗಾಣ ರಾಜ್ಯದಲ್ಲಿ ಪ್ರಸ್ತುತ ಇರೋದನ್ನ ನಾವು ನೋಡಬಹುದಾಗಿರತ್ತೆ. ಇನ್ನು ದ್ವಾರಸಮುದ್ರ ಅಂತ ಹೇಳೋದಾದ್ರೆ ಹೊಯ್ಸಳರ ರಾಜಧಾನಿಯಾಗಿತ್ತು. ಇದು ದ್ವಾರಸಮುದ್ರ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಗೆ ಅತ್ಯಂತ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಇದು ನಮ್ಮದೇ ಆದಂತಹ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿರೋದನ್ನ ನಾವು ನೋಡಬಹುದಾಗಿರತ್ತೆ. ಇನ್ನು ಮಧುರೈ ಅಂತ ಹೇಳೋದಾದ್ರೆ ತಮಿಳುನಾಡಿನ ಒಂದು ಪ್ರಸಿದ್ಧವಾದಂತಹ ಒಂದು ಪಟ್ಟಣ ಆಗಿದ್ದು ಇಲ್ಲಿ ಮಧುರೈ ಮೀನಾಕ್ಷಿ ಮಂದಿರ ಬಹಳಷ್ಟು ಪ್ರಸಿದ್ಧಿಯಾಗಿರೋದನ್ನ ನಾವು ನೋಡಬಹುದಾಗಿರತ್ತೆ. ಇನ್ನು 99ನೇ ಕ್ವಶನ್ ನೋಡೋದಾದ್ರೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿ ಅಂತ ಹೇಳಿದ್ರೆ ಟಿ ಅಥವಾ ತಪ್ಪು ಅಂತ ಹೇಳೋದಾದ್ರೆ ಎಫ್ ಮೀನ್ಸ್ ಫಾಲ್ಸ್ ಅಂತ ಎನ್ನುವಂತಹ ಒಂದು ಅನುಕ್ರಮವಾದ ಜೋಡಣೆಯನ್ನ ಆಯ್ಕೆ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ 4 ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಹೊಯ್ಸಳರ ದೇವಾಲಯ ದ್ವಿಕೂಟ ಮಾದರಿಯದು, ಕಮಲ ಮಹಲ್ ಹಿಂದೂ ವಾಸ್ತು ಶೈಲಿಯ ಧಾರಣೆ, ಸೋಮನಾಥಪುರದ ಕೇಶವ ದೇವಾಲಯ ಚತುಷ್ಕೋಟ ಮಾದರಿಯದು, ಪಿಸುಗುಟ್ಟುವ ಮೊಗಸಾಲೆ ಗೋಳಗುಮ್ಮಟದಲ್ಲಿದೆ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನ ಕೇಳಿದರೆ FFTT, TFTT, TTFF, TFFT ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇಲ್ಲಿ ಆನ್ಸರ್ ಬಂದ್ಬಿಟ್ಟು TFFT ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಅಂತ ಹೇಳಿದ್ರೆ ಇಲ್ಲಿ ಹೊಯ್ಸಳರ ದೇವಾಲಯ ದ್ವಿಕೂಟ ಮಾದರಿಯದು ಅಂತ ಹೇಳಲಾಗಿದೆ. ಇದು ಸರಿಯಾದಂತಹ ಒಂದು ವಾಕ್ಯ ಆಗಿರುತ್ತೆ. ಹೊಯ್ಸಳರ ದೇವಾಲಯ ದ್ವಿಕೂಟ ಮಾದರಿಯದು ಕರೆಕ್ಟ್ ಆಗಿರುತ್ತೆ. ಆದ್ರೆ ಕಮಲ್ ಮಹಲ್ ಹಿಂದೂ ವಾಸ್ತು ಶೈಲಿಯ ಉದಾಹರಣೆ ಇದು ತಪ್ಪಾದಂತಹ ಒಂದು ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ ಸೋಮನಾಥಪುರದ ಕೇಶವ ದೇವಾಲಯ ಚತುಷ್ಕೂಟ ಮಾದರಿಯದು ಇದು ಕೂಡ ತಪ್ಪಾಗಿದ್ದು ಪಿಸುಗುಟ್ಟುವ ಮೊಗಸಾಲೆ ಗೋಳಗುಮ್ಮಟದಲ್ಲಿದೆ ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ತಾ ಹೊಯ್ಸಳರ ಒಂದು ದೇವಾಲಯಕ್ಕೆ ಸಂಬಂಧಿಸಿದಂತೆ ಇದು ಹಳೆಯ ಬೀಡಿನಲ್ಲಿ ಇರುವಂತದ್ದು ಈಗ ಪ್ರಸ್ತುತ, ಮತ್ತು ಹೊಯ್ಸಳರ ದೊರೆ ವಿಷ್ಣುವರ್ಧನನ ಕಾಲದಲ್ಲಿ ನಿರ್ಮಿಸಲ್ಪಟ್ಟಂತಹ ಒಂದು ಶಿವನ ದೇವಾಲಯ ಇದಾಗಿರುತ್ತೆ. ಆದ್ರೆ ಇದು 2 ಬಾರಿ ದೆಹಲಿ ಸುಲ್ತಾನರ ದಾಳಿಗೆ ಒಳಗಾಗಿ ವಿರೂಪಗೊಂಡಿದೆ ಅಂತ ಹೇಳ್ಬಹುದು. ಇನ್ನು ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ನಿರ್ಮಾಣದ ಕಾರ್ಯ ಪ್ರಾರಂಭವಾಗಿದ್ದು ವಿಷ್ಣುವರ್ಧನನ ಕಾಲದಲ್ಲಿ, ಆದ್ರೆ ಇದು ಮುಕ್ತಾಯ ಆಗಿದ್ದು ಆತನ ಮಗನಾದಂತಹ ನರಸಿಂಹ ಬಲ್ಲಾಳನ ಕಾಲದಲ್ಲಿ ಇದು ಪೂರ್ಣಗೊಂಡು ಅಂತ ಹೇಳ್ಬಹುದು. ದೇವಾಲಯದ
ಮೂಲ ಸ್ವರೂಪವನ್ನ ಕಟ್ಟೋದಕ್ಕೆ 40 ವರ್ಷಗಳು ಬೇಕಾಯಿತು. ಇನ್ನು ದೇವಾಲಯದ ಶಿಲ್ಪಕಲೆ, ಕೆತ್ತನೆ ಮತ್ತೆ ಕುಸರಿ ಕೆಲಸ ಇವುಗಳನ್ನೆಲ್ಲವನ್ನ ಮುಗಿಸೋದಕ್ಕೆ ಸುಮಾರು 120 ವರ್ಷಗಳು ಬೇಕಾಯಿತು ಅಂತ ಹೇಳಬಹುದು. ಇನ್ನು ವಾಸ್ತುಶಿಲ್ಪ ಮೀನ್ಸ್ ಹೊಯ್ಸಳ ದೇವಾಲಯದ ವಾಸ್ತುಶಿಲ್ಪ ದ್ರಾವಿಡ ಶೈಲಿಯ ಮತ್ತು ಆರ್ಯ ಶೈಲಿಯ ಎರಡೂ ಗುಣಗಳನ್ನ ಇದು ಒಳಗೊಂಡಿರುತ್ತೆ. ಈ ಒಂದು ಶೈಲಿಯನ್ನ ವೇಸರ ಅಥವಾ ಹೊಯ್ಸಳ ಶೈಲಿ ಅಂತ ಕೂಡ ಕರೀತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ದ್ರಾವಿಡ ಶೈಲಿ ಮತ್ತು ಹೊಯ್ಸಳ ಶೈಲಿ ಯಾವ ಒಂದು ಶಿಲ್ಪಕಲೆಯಲ್ಲಿ ನಾವು ಕಾಣ್ತೇವೆ ಅಂತ ಕೇಳ್ತಾರೆ, ಅವಾಗ ನಾವು ಹೊಯ್ಸಳರ ಶೈಲಿಯಲ್ಲಿ ಮೀನ್ಸ್ ವೇಸರ ಶೈಲಿಯಲ್ಲಿ ನಾವು ಕಾಣ್ತೇವೆ ಅಂತ ಆರಾಮಾಗಿ ಹೇಳಬಹುದಾಗಿರುತ್ತೆ. ಇನ್ನು ಕಮಲ ಮಹಲ್ ಅಂತ ಹೇಳೋದಾದ್ರೆ ಇದು ಹಂಪಿಯಲ್ಲಿದೆ. ಇದು ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾದಂತಹ ಒಂದು ಕಟ್ಟಡ ಆಗಿರುತ್ತೆ. ಇದು ರಾಣಿಯರ ಅರಮನೆ ಆಗಿತ್ತು ಮತ್ತು ಇದು 2 ಅಂತಸ್ತುಗಳ ಈ ಒಂದು ಕಟ್ಟಡವು ಇಸ್ಲಾಮಿಕ್ ಮತ್ತು ಹಿಂದೂ ವಾಸ್ತುಶಿಲ್ಪದ ಮಿಶ್ರಣ ಆಗಿರುತ್ತೆ. ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೇಳಿದರೆ ಕಮಲ್ ಮಹಲ್ ಹಿಂದೂ ವಾಸ್ತು ಶೈಲಿಯ ಉದಾಹರಣೆ ಆಗಿದೆ ಅಂತ ಹೇಳಿದ್ರು, ಅದು ತಪ್ಪು. ಹಿಂದೂ ಮತ್ತು ಇಸ್ಲಾಮಿಕ್ ವಾಸ್ತುಶಿಲ್ಪದ ಮಿಶ್ರಣ ಆಗಿರೋದನ್ನ ನಾವು ಇಲ್ಲಿ ನೋಡಬಹುದು. ಇನ್ನು ಸೋಮನಾಥಪುರದ ಕೇಶವ ದೇವಾಲಯ ಅಂತ ಹೇಳೋದಾದ್ರೆ ಇದು ಕಾವೇರಿ ನದಿಯ ದಂಡೆಯ ಮೇಲೆ ಹೊಯ್ಸಳರ ನಿರ್ಮಿಸಿದಂತಹ ಒಂದು ದೇವಾಲಯ ಆಗಿರುತ್ತೆ. ಇದನ್ನ ನಕ್ಷತ್ರಾಕಾರದ ರಚನೆಯ ಮೇಲೆ ಕಟ್ಟಲಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಗೋಲ ಗುಮ್ಮಟ ಇದು ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಅನ್ನೋ ಒಂದು ಖ್ಯಾತಿಯನ್ನ ಪಡೆದುಕೊಂಡಿದ್ದು ವಿಜಯಪುರದ ಜಿಲ್ಲೆಯಲ್ಲಿ ಇರುತ್ತೆ ಮತ್ತು ಇದು ಪಿಸುಗುಟ್ಟುವ ಮೊಗಸಾಲೆಯನ್ನು ಕೂಡ ಇದು ಒಳಗೊಂಡಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಅಕ್ಬರನ ದೀನ್ ಹಿಲಾಯಿ ಎಂಬ ಹೊಸ ಧರ್ಮವನ್ನ ಸ್ಥಾಪಿಸಿದನು. ಈ ಒಂದು ಕೆಳಗಿನ ಯಾವ ವಾಕ್ಯಗಳು ಈ ಧರ್ಮಕ್ಕೆ ಸರಿ ಹೊಂದೋದಿಲ್ಲ ಅಂತ ಹೇಳ್ಬಿಟ್ಟು 4 ವಾಕ್ಯಗಳನ್ನ ಮೀನ್ಸ್ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಸರ್ವಧರ್ಮ ಸಾಮರಸ್ಯ ಪ್ರತಿಪಾದನೆ ಮಾಡೋದು, ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನ ಎತ್ತಿ ಹಿಡಿಯೋದು, ಅಗ್ನಿಯನ್ನ ಪೂಜಿಸೋದು, ಈ ಒಂದು ಧರ್ಮದ ಅನುಸರಣೆ ಕಡ್ಡಾಯಗೊಳಿಸುವುದು ಅಂತ ಹೇಳ್ಬಿಟ್ಟು 4 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಸರ್ವಧರ್ಮ ಸಾಮರಸ್ಯತೆಯನ್ನ ಪ್ರತಿಪಾದನೆ ಮಾಡೋದು ದೀನ್ ಹಿಲಾಯಿಯ ಒಂದು ಪ್ರಮುಖವಾದಂತಹ ಅಂಶ ಆಗಿತ್ತು. ಅದೇ ರೀತಿಯಾಗಿ ಅಗ್ನಿಯನ್ನು ಪೂಜಿಸೋದು ಕೂಡ ಇದರ ಒಂದು ಪ್ರಮುಖವಾದಂತಹ ಅಂಶ ಆಗಿತ್ತು. ಆದ್ರೆ ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯೋದು ಮತ್ತು ಈ ಧರ್ಮದ ಅನುಸರಣೆ ಕಡ್ಡಾಯಗೊಳಿಸೋದು ಇದರ ಒಂದು ಮುಖ್ಯ ಉದ್ದೇಶ ಆಗಿರಲಿಲ್ಲ. ಆದ್ರಿಂದ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ ಮತ್ತು ಡಿ ಇದು ಮಾತ್ರ ಆಗಿರುತ್ತೆ. ಅಂದ್ರೆ ಮೊಘಲ್ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದಂತಹ ಅಕ್ಬರನು 1581ರಲ್ಲಿ ದೀನ್ ಹಿಲಾಯಿ ಎಂಬಂತಹ ಒಂದು ಪಂಥವನ್ನ ಸ್ಥಾಪನೆ ಮಾಡ್ತಾನೆ. ಈ ಒಂದು ಪಂಥವು ಸರ್ವಧರ್ಮ ಸಾಮರಸ್ಯತೆಯನ್ನ ಪ್ರತಿಪಾದನೆ ಮಾಡ್ತಾ ಇರುತ್ತೆ. ಸೊ ವಿವಿಧ ಧರ್ಮಗಳ ಉತ್ತಮ ಅಂಶಗಳನ್ನು ಕೂಡ ಇದು ಕ್ರೋಢೀಕರಿಸಿದಂತಹ ಒಂದು ಧರ್ಮ ಆಗಿರುತ್ತೆ. ಇನ್ನು ಅಕ್ಬರ್ ತನ್ನ ಧರ್ಮಕ್ಕೆ ಮತಾಂತರಗೊಳ್ಳಲು ಯಾರ ಮೇಲೂ ಕೂಡ ಒತ್ತಡವನ್ನ ಹೇರಿರೋದಿಲ್ಲ. ಅದೇ ರೀತಿಯಾಗಿ ಈ ಒಂದು ಧರ್ಮ ಅನುಸರಣೆ ಕೂಡ ಕಡ್ಡಾಯ ಆಗಿರೋದಿಲ್ಲ. ಈ ಒಂದು ಧರ್ಮ ಅನೇಕ ಸಂಸ್ಕಾರ ಮತ್ತು ನಡವಳಿಕೆಗಳನ್ನ ಒಳಗೊಂಡಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಮೂಲಕವಾಗಿ 101ನೇ ಕ್ವಶನ್ ನೋಡೋದಾದ್ರೆ ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಹೇಳ್ಬಿಟ್ಟು ತಾಳಿಕೋಟೆ ಕದನ, ಮೊದಲನೇ ಪಾಣಿಪತ್ ಕದನ, ಶಿವಾಜಿಯ ಕಿರೀಟಧಾರಣೆ, ಮೊಹಮ್ಮದ್ ಬಿನ್ ತುಘಲಕನ ರಾಜಧಾನಿ ಬದಲಾವಣೆ ಅಂತ ಹೇಳ್ಬಿಟ್ಟು 4 ಘಟನೆಗಳನ್ನ ಕೊಟ್ಟಿದ್ದಾರೆ. ತಾಳಿಕೋಟೆ ಕದನ ಬಂದ್ಬಿಟ್ಟು ಕ್ರಿಸ್ತಶಕ 1565ರಲ್ಲಿ ನಡೆದ್ರೆ, ಮೊದಲನೇ ಪಾಣಿಪತ್ ಕದನ ಕ್ರಿಸ್ತಶಕ 1526ರಲ್ಲಿ ನಡೆಯುತ್ತೆ. ಇನ್ನು ಶಿವಾಜಿಯ ಕಿರೀಟಧಾರಣೆ ಬಂದ್ಬಿಟ್ಟು ಕ್ರಿಸ್ತಶಕ 1674ರಲ್ಲಿ ನಡೆದ್ರೆ, ಮೊಹಮ್ಮದ್ ಬಿನ್ ತುಘಲಕನ ರಾಜಧಾನಿ ಬದಲಾವಣೆ ಕ್ರಿಸ್ತಶಕ 1327ರಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಪ್ಷನ್ಸ್ ಗಳಲ್ಲಿ 4ನೇ ಆಪ್ಷನ್ ಮೀನ್ಸ್ DBAC ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕನ ರಾಜಧಾನಿ ಬದಲಾವಣೆಯಾದ ನಂತರ ಮೊದಲನೇ ಪಾಣಿಪಟ್ ಕದನ ನಡೆಯುತ್ತೆ, ಅನಂತರದಲ್ಲಿ ತಾಳಿಕೋಟೆ ಕದನ ನಡೆಯುತ್ತೆ, ನಂತರ ಶಿವಾಜಿಯ ಕಿರೀಟಧಾರಣೆ ಆಗುತ್ತೆ ಅಂತ ಈ ಒಂದು ಕಾಲಾನುಕ್ರಮಣಿಕೆಯಲ್ಲಿ ಹೇಳ್ಬಹುದು. ಇನ್ನು ದ್ವೈತ ಸಿದ್ಧಾಂತದ ತತ್ವ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ, ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ, ಜೀವಾತ್ಮ ಮತ್ತು ಪರಮಾತ್ಮ ಈ ಲೋಕದಲ್ಲಿ ಮಾತ್ರ ಬೇರೆ, ಜೀವಾತ್ಮ ಮತ್ತು ಪರಮಾತ್ಮ ಮೋಕ್ಷದಲ್ಲಿ ಬೇರೆ ಬೇರೆ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಕೂಡ ಬೇರೆ ಅಂತ ಹೇಳಬಹುದು. ಅಂತ ಹೇಳಿದ್ರೆ ಇಲ್ಲಿ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ರು. ದ್ವೈತ ಅಂತ ಹೇಳಿದ್ರೆ ಇದು ಹೆಸರೇ ಸೂಚಿಸೋ ಹಾಗೆ ಎರಡು ಅನ್ನುವಂತ ಒಂದು ಅರ್ಥವನ್ನ ನೀಡುತ್ತೆ. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂಬುದೇ ದ್ವೈತ ಸಿದ್ಧಾಂತದ ಅರ್ಥ ಆಗಿರುತ್ತೆ. ಇದನ್ನ
ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡಿದ್ರು. ಅದೇ ರೀತಿಯಾಗಿ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ರು. ಇವರು ಅದ್ವೈತ ಅಂತ ಹೇಳಿದ್ರೆ ಏಕ ಅಥವಾ ಒಂದೇ ಅನ್ನುವಂತಹ ಒಂದು ಅರ್ಥವನ್ನ ಕೊಡುತ್ತೆ. ಇವರ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ, ಎರಡು ಒಂದೇ, ಬ್ರಹ್ಮನೇ ಸತ್ಯ, ಉಳಿದೆ ಎಲ್ಲವೂ ಕೂಡ ಮಿಥ್ಯಾ ಅಂತ ಶಂಕರಾಚಾರ್ಯರು ಸಾರ್ತಾರೆ. ಇನ್ನು ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ರು. ಇವರ ಪ್ರಕಾರವಾಗಿ ಹೇಳೋದಾದ್ರೆ ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ, ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯವಿಲ್ಲ ಅಂತ ಇವರು ಹೇಳ್ತಾರೆ. ಜಗತ್ತು ಬ್ರಹ್ಮನ ವ್ಯಕ್ತಗೊಂಡ ರೂಪ ಅಂತ ಹೇಳ್ತಾ ಹೋಗ್ತಾರೆ. ಮತ್ತು ಇವರು ಜಗತ್ತು ಇಹ ಸತ್ಯ ಅಂತ ಕೂಡ ಪ್ರತಿಪಾದನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಮುಕ್ತಿ ಸಾಧನೆಗೆ ಭಕ್ತಿ ಮತ್ತು ಪ್ರಪತ್ತಿ ಬಹಳ ಮುಖ್ಯ ಅಂತ ರಾಮಾನುಜಾಚಾರ್ಯರು ತಮ್ಮ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ತಿಳಿಸಿರುವಂತದನ್ನ ನಾವು ನೋಡಬಹುದಾಗಿರುತ್ತೆ. 103ನೇ ಕ್ವಶನ್ ಬಂದ್ಬಿಟ್ಟು ಕಲ್ಯಾಣದ ಕ್ರಾಂತಿಗೆ ಮೂಲ ಕಾರಣ. ಅನ್ನದಾಸೋಹ, ಅಂತರ್ಜಾತಿ ವಿವಾಹ. ಬಸವೇಶ್ವರರು ವೈದಿಕ ಧರ್ಮವನ್ನ ಖಂಡಿಸಿದ್ದು, ಬಸವೇಶ್ವರರು ಮಂತ್ರಿ ಪದವಿಯನ್ನ ತ್ಯಜಿಸಿದ್ದು ಅಂತ ಹೇಳಿ ಇದರಲ್ಲಿ ಕಲ್ಯಾಣದ ಕ್ರಾಂತಿಗೆ ಮೂಲ ಕಾರಣ ಬಸವೇಶ್ವರರು ವೈದಿಕ ಧರ್ಮವನ್ನ ಖಂಡಿಸಿದ್ದು ಸರಿಯಾದಂತಹ ಉತ್ತರ ಆಗಿರುತ್ತೆ. ಮಧ್ಯಕಾಲದ ಕರ್ನಾಟಕದ ಸಮಾಜವನ್ನ ಸುಧಾರಿಸಲು ಹೋರಾಡಿದಂತಹ ಆದ್ಯ ಪ್ರವರ್ತಕರಲ್ಲಿ ಬಸವೇಶ್ವರರು ಕೂಡ ಒಬ್ಬರಾಗಿರ್ತಾರೆ. ವೈದಿಕ ಮೂಲ ಧರ್ಮದಲ್ಲಿ ಬೇರೂರಿದ್ದಂತಹ ಅಸಂಖ್ಯಾತ ಧಾರ್ಮಿಕ ಆಚರಣೆ ವಿಧಿವಿಧಾನಗಳನ್ನ ಬದಿಗೊತ್ತಿ ಮಾನವೀಯ ಮೌಲ್ಯ ಆಧಾರಿತ ಸರಳ ವೀರಶೈವ ಸಿದ್ಧಾಂತವನ್ನ ಬಸವೇಶ್ವರರು ಪ್ರತಿಪಾದಿಸಿದ್ರು. ಈ ಮೂಲಕವಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಯನ್ನ ಬಸವೇಶ್ವರರು ಮಂಗಳಖೇಡಿಯಲ್ಲಿ ಪ್ರಾರಂಭಿಸಿದ್ರು. ಶಿವಶರಣರಾದವರು ಯಾವುದೇ ರೀತಿಯಾದಂತಹ ಜಾತಿ ಭೇದವನ್ನ ಮಾಡಬಾರದು, ಆತ್ಮ ಪರಿಶುದ್ಧತೆಯ ಭಕ್ತಿಯೇ ಶಿವನನ್ನ ಸೇರುವಂತಹ ನಿಜವಾದ ಮಾರ್ಗ ಅಂತ ಇವರು ತಿಳಿಸಿ ಹೇಳಿದ್ರು. ಪ್ರತಿಯೊಬ್ಬರು ದುಡಿದು ತಿನ್ಬೇಕು ಎನ್ನುವಂತಹ ಸ್ವಾವಲಂಬನೆ ತತ್ವವನ್ನ ಪ್ರತಿಪಾದಿಸಿದ್ರು. ಬಸವೇಶ್ವರರು ವೃತ್ತಿಯಲ್ಲಿ ಹಿರಿದು ಕಿರಿದು ಎಂಬುದು ಇಲ್ಲ ಅಂತ ಹೇಳಿ ಸಾರಿದ್ರು. ತಮ್ಮ ಕಾಯಕ ತತ್ವದ ಮುಖಾಂತರ ಜನರಲ್ಲಿ ದುಡಿಮೆ ಸಂಸ್ಕೃತಿಯನ್ನ ಬೆಳೆಸಿದ್ರು. ದೇಹವೇ ದೇಗುಲ ಎಂದು ಸಾರಿದ ಬಸವಣ್ಣನವರು ಈ ಒಂದು ತತ್ವವನ್ನ ಅನುಷ್ಠಾನಕ್ಕೆ ತರಲು ಪ್ರಯತ್ನಿಸಿದ್ರು. ಈ ಬಗೆಯ ಸಂವೇದನೆಗಳು ಇಂದಿಗೂ ನಮ್ಮ ಸಮಾಜಕ್ಕೆ ದಾರಿದೀಪಗಳಾಗಿರೋದನ್ನ ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಸಮಾಜದಲ್ಲಿ ಇರ್ತಕ್ಕಂತಹ ಜಾತಿ ಮತ್ತು ಲಿಂಗ ತಾರತಮ್ಯ ಸಮಸ್ಯೆಗಳನ್ನ ಚರ್ಚಿಸುತ್ತಿದ್ರು. ಹಾಗೆ ಧಾರ್ಮಿಕ ಅಂಕುಡಂಕುಗಳನ್ನ ಚರ್ಚಿಸಿ ಅವುಗಳಿಗೆ ಚಿಕಿತ್ಸಕ ಸಂದೇಶಗಳ ಮೂಲಕ ಪರಿಹಾರವನ್ನು ಕೂಡ ಸೂಚಿಸ್ತಾ ಇದ್ರು ಅಂತ ಹೇಳ್ತಾ 104ನೇ ಕ್ವಶನ್ ಬಂದ್ಬಿಟ್ಟು 1453ರಲ್ಲಿ ಟರ್ಕರು ಕಾನ್ಸ್ಟಂಟಿನೋಪಲ್ ಅನ್ನ ವಶಪಡಿಸಿಕೊಂಡಿದ್ದರ ಪರಿಣಾಮ ಫ್ರಾನ್ಸ್ ಮಹಾಕ್ರಾಂತಿಯ ಪ್ರಾರಂಭ, ಪಶ್ಚಿಮ ರೋಮನ್ ಸಾಮ್ರಾಜ್ಯದ ಪತನ, ಯುರೋಪಿನಲ್ಲಿ ಧಾರ್ಮಿಕ ಸುಧಾರಣೆ, ಯುರೋಪಿಯನ್ನರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗ ಕಂಡುಹಿಡಿದಿದ್ದು ಅಂತ ಹೇಳಿ 4 ಆಪ್ಷನ್ ಅನ್ನ ಕೇಳಿದರೆ 1453ರಲ್ಲಿ ಟರ್ಕರು ಕಾನ್ಸ್ಟಂಟಿನೋಪಲ್ ಅನ್ನ ವಶಪಡಿಸಿಕೊಂಡಿದ್ದರ ಪರಿಣಾಮ ಯುರೋಪಿಯನ್ನರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನ ಕಂಡುಹಿಡಿದಿದ್ದು ಒಂದು ಅದ್ಭುತವಾದಂತಹ ಒಂದು ಅನ್ವೇಷಣೆ ಆಗಿರುತ್ತೆ ಅಂತ ಹೇಳ್ಬಹುದು. ಪ್ರಾಚೀನ ಕಾಲದಿಂದಲೂ ಭಾರತ ಮತ್ತು ಯುರೋಪಿನ ಮಧ್ಯ ವಾಣಿಜ್ಯ ಸಂಬಂಧಗಳು ನಡೀತಾನೆ ಬಂದಿವೆ. ಪ್ರಮುಖವಾಗಿ ಭಾರತದ ಸಾಂಬಾರ ಪದಾರ್ಥಗಳಾದ ಮೆಣಸು, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಇತ್ಯಾದಿ ವಸ್ತುಗಳಿಗೆ ಯುರೋಪಿನ ಜನರಿಂದ ಅತ್ಯಚ್ಛವಾದಂತಹ ಒಂದು ಬೇಡಿಕೆ ಇತ್ತು. ಈ ಒಂದು ವಸ್ತುಗಳನ್ನ ಯುರೋಪಿನ ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳಿಗೆ ರಫ್ತು ಮಾಡಲಾಗುತ್ತಿತ್ತು. ಮಧ್ಯಕಾಲದಲ್ಲಿ ಯುರೋಪಿಯನ್ ಮತ್ತು ಏಷ್ಯಾದ ನಡುವಿನ ವ್ಯಾಪಾರಗಳು ಪರ್ಷಿಯನ್ ಕೊಲ್ಲಿ, ಕೆಂಪು ಸಮುದ್ರ ಮತ್ತು ಭಾರತದ ವಾಯುವ್ಯ ಪ್ರದೇಶಗಳ ಮೂಲಕ ನಡೆಯುತ್ತಿತ್ತು. ಬಹುಕಾಲದಿಂದಲೂ ಯುರೋಪಿಯನ್ನರು ಮತ್ತು ಅರಬ್ಬರು ಏಷ್ಯಾ ಭೂಮಾರ್ಗದ ಮೂಲಕ ಭಾರತದೊಂದಿಗೆ ವ್ಯಾಪಾರವನ್ನ ಹೊಂದಿದ್ರು. ಕಾನ್ಸ್ಟಂಟಿನೋಪಲ್ನಿಂದ ಏಷ್ಯಾದ ಮೂಲಕವಾಗಿ ಪ್ರಯಾಣ ಮಾಡಿ ಅವರು ಭಾರತಕ್ಕೆ ಬರುತ್ತಿದ್ರು. ಈ ಒಂದು ಕಾನ್ಸ್ಟಂಟಿನೋಪಲ್ನಿಂದ ಯುರೋಪಿಯನ್ ರಾಷ್ಟ್ರಗಳಿಗೆ ಬಹಳಷ್ಟು ಮಾರ್ಗ ಸುಲಭವಾಗಿತ್ತು. ಆದ್ರೆ ಭಾರತಕ್ಕೆ ಇದ್ದಂತಹ ಮಾರ್ಗ ಇದೊಂದೇ ಆಗಿತ್ತು. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ಅನ್ನ ವಶಪಡಿಸಿಕೊಂಡಿದ್ದು ಈ ಒಂದು ವ್ಯಾಪಾರ ವಹಿವಾಟಿಗೆ ಧಕ್ಕೆ ಉಂಟಾಯಿತು. ಇದು
ಭಾರತಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕಲು ಬಹಳ ಮುಖ್ಯವಾದಂತಹ ಒಂದು ಪ್ರೇರಣೆ ಆಯಿತು ಅಂತ ಈ ಮೂಲಕ ಹೇಳ್ತಾ 105ನೇ ಕ್ವಶನ್ ಬಂದ್ಬಿಟ್ಟು ಮೂರನೇ ಕರ್ನಾಟಕ ಕದನದಲ್ಲಿ ಫ್ರೆಂಚರು ಸೋಲನ್ನಪ್ಪದಿದ್ದರೆ ಅಂತ ಹೇಳ್ಬಿಟ್ಟು ಭಾರತದಲ್ಲಿ ಫ್ರೆಂಚರ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತಿತ್ತು. ಫ್ರೆಂಚರು ಹಾಗೂ ಇಂಗ್ಲಿಷರ ನಡುವೆ ಸ್ನೇಹ ಬಾಂಧವ್ಯ ಏರ್ಪಾಡಾಗುತ್ತಿತ್ತು. ಭಾರತದಲ್ಲಿ ಕೈಗಾರಿಕಾ ಕ್ರಾಂತಿಯಾಗುತ್ತಿತ್ತು. ಫ್ರೆಂಚ್ ಭಾಷೆ ಭಾರತೀಯರ ಸಂಪರ್ಕ ಭಾಷೆಯಾಗುತ್ತಿತ್ತು ಅಂತ ಇಲ್ಲಿ 4 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಮೂರನೇ ಕರ್ನಾಟಕ ಕದನದಲ್ಲಿ ಫ್ರೆಂಚರು ಸೋಲನ್ನಪ್ಪದಿದ್ದರೆ ಭಾರತದಲ್ಲಿ ಫ್ರೆಂಚರ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತಿತ್ತು ಮತ್ತು ಫ್ರೆಂಚ್ ಭಾಷೆ ಭಾರತೀಯರ ಸಂಪರ್ಕ ಭಾಷೆಯಾಗುತ್ತಿತ್ತು ಅಂತ ಹೇಳ್ಬಹುದಾಗಿರುತ್ತೆ. ಅಂದ್ರೆ ಇಲ್ಲಿ ಆಪ್ಷನ್ 3 ಸರಿಯಾದಂತಹ ಒಂದು ಉತ್ತರ, ಎ ಮತ್ತು ಡಿ ಮಾತ್ರ ಅಂತ ಹೇಳಬಹುದು. ಅದೇ ರೀತಿಯಾಗಿ 106ನೇ ಕ್ವಶನ್ ಬಂದ್ಬಿಟ್ಟು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಈ ಕೆಳಗಿನ ಯಾವ ಘಟನೆ ಕಾರಣವಲ್ಲ ಅಂತ ಹೇಳಿ ಕೇಳಿದರೆ, ದಂಗೆಕೋರರಲ್ಲಿ ಸಮಾನ ಉದ್ದೇಶ ಇರಲಿಲ್ಲ, ಬ್ರಿಟಿಷರು ಜಾರಿಗೆ ತಂದ ದ್ವಿಸರ್ಕಾರ ಪದ್ಧತಿ, 3ನೇ ಆಪ್ಷನ್ ಬಂದ್ಬಿಟ್ಟು ಸುಸಜ್ಜಿತ ಸೇನೆ ಹಾಗೂ ಇತರೆ ಸಂಪನ್ಮೂಲಗಳು ಬ್ರಿಟಿಷರಿಗೆ ಸಂಗ್ರಾಮ ಹತ್ತಿಕ್ಕಲು ಸಹಕಾರಿಯಾದವು, ಭಾರತದ ಅರಸರುಗಳು ಒಗ್ಗೂಡಿ ದಂಗೆಗೆ ಚಾಲನೆ ನೀಡಲಿಲ್ಲ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನ ಕೇಳಿದ್ರೆ, ಸ್ನೇಹಿತರೆ ಇಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ಒಂದು ದ್ವಿಸರ್ಕಾರ ಪದ್ಧತಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಇನ್ನಿತರ ಕಾರಣಗಳು ಅಂತ ಹೇಳೋದಾದ್ರೆ, ರಾಷ್ಟ್ರೀಯ ಭಾವನೆ ಜನರಲ್ಲಿ ಬೆಳೆಯದೇ ಇರುವುದು ಮತ್ತು ಭಾರತದಾದ್ಯಂತ ಕ್ರಾಂತಿ ನಡೆಯದೆ ಕೇವಲ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಕ್ರಾಂತಿಯ ತೀವ್ರತೆ ಹೆಚ್ಚಿದ್ದು, ಇನ್ನು ಕೆಲವು ಪ್ರದೇಶಗಳಲ್ಲಿ ಶಾಂತ ರೀತಿಯಾಗಿರುವುದು ಮತ್ತು ದಂಗೆಯಲ್ಲಿ ಭಾಗವಹಿಸಿದವರೆಲ್ಲ ಒಂದೇ ಉದ್ದೇಶವನ್ನ ಹೊಂದಿರದೇ ಇರೋದು ಅಂತ ಹೇಳಿದ್ರೆ, ಇಲ್ಲಿ ಮಂದಗಾಮಿಗಳು ಮತ್ತು ಕ್ರಾಂತಿಕಾರಿಗಳು ಅನ್ನುವಂತಹ ಒಂದು 2 ಭಾಗಗಳನ್ನು ನೋಡ್ತೇವೆ. ಮಂದಗಾಮಿಗಳು ಕೇವಲ ಅಹಿಂಸೆ, ಸತ್ಯ, ಉಪವಾಸ, ಸತ್ಯಾಗ್ರಹ ಮತ್ತು ಪತ್ರಗಳ ರವಾನೆ ಇವುಗಳ ಮೂಲಕವಾಗಿ ರಕ್ತರಹಿತವಾಗಿ ಸ್ವಾತಂತ್ರ್ಯವನ್ನ ಪಡಿಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಹೋರಾಟವನ್ನ ನಡೆಸಿದ್ರೆ, ಕ್ರಾಂತಿಕಾರಿಗಳು ರಕ್ತವನ್ನಾದರೂ ಹರಿಸಿ ತಮ್ಮ ಪ್ರಾಣಕ್ಕೆ ಪ್ರಾಣವನ್ನಾದರೂ ಅರ್ಪಿಸಿ ಸ್ವಾತಂತ್ರ್ಯವನ್ನ ಪಡೆಯಬೇಕು ಅನ್ನುವ ನಿಟ್ಟಿನಲ್ಲಿ ಬಹಳಷ್ಟು ಕ್ರಾಂತಿಕಾರಿ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಬ್ರಿಟಿಷರು ಆಗಿನ ಕಾಲದಲ್ಲಿಯೇ ಕೋಮುವಾದದ ಬೀಜವನ್ನ ಜನರಲ್ಲಿ ಬಿತ್ತಿದ್ರು ಅಂತ ಹೇಳಿದ್ರೆ, ಇಲ್ಲಿ ಮುಸ್ಲಿಂ ಸಮುದಾಯವು ಬಹುತೇಕ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಭಾಗವಹಿಸಲೇ ಇಲ್ಲ. ಅಷ್ಟೇ ಅಲ್ಲ, ದಂಗೆಕೋರರು ದೇಶೀಯ ಸೈನಿಕರು ನಡೆಸಿದಂತಹ ಒಂದು ದಾಳಿಯಲ್ಲಿ ಸ್ಥಳೀಯ ನಾಗರಿಕರಿಗೆ ಹಿಂಸೆಯನ್ನ ಕೊಡಲಾರಂಭಿಸಿದ್ರು. ಸೊ ಈ ಒಂದು ಹಿಂಸೆಯನ್ನ ನೋಡಿದಂತಹ ಬಹುಸಂಖ್ಯಾತ ನಾಗರಿಕರು ದಂಗೆಯಿಂದ ಹೊರಗುಳಿದಿದ್ದು ಮಾತ್ರ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಬ್ರಿಟಿಷರು ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಕಂಡು ಕೆಲವು ನಾಯಕರು ಪ್ರಾಣ ಭಯದಿಂದ ತಮ್ಮ ಬೆಂಬಲವನ್ನ ಹಿಂತೆಗೆದುಕೊಂಡ್ರು. ಇನ್ನು ಹೋರಾಟಗಾರರಲ್ಲಿ ಸೈನಿಕ ಶಕ್ತಿ ಮತ್ತು ಹಣದ ಕೊರತೆ ಕೂಡ ಕಾರಣ ಆಯಿತು ಅಂತ ಹೇಳ್ಬೋದು. ಬ್ರಿಟಿಷರಲ್ಲಿ ವಿಶಾಲವಾಗಿ ಹರಡಿದಂತಹ ಟೆಲಿಗ್ರಾಫ್ ಮತ್ತು ಅಂಚೆ ವ್ಯವಸ್ಥೆ ಬ್ರಿಟಿಷರ ಗೆಲುವಿಗೆ ಸಹಾಯಕ ಆಯಿತು. ಅದೇ ರೀತಿಯಾಗಿ ಇಂಗ್ಲಿಷ್ ಸೈನ್ಯದಲ್ಲಿ ಸೇರಿಕೊಂಡಿದ್ದಂತಹ ಭಾರತೀಯ ಸಿಖ್ ರಜಪೂತರು ಮತ್ತು ಗೂರ್ಖಾ ತಂಡದವರು ಈ ಯುದ್ಧದಲ್ಲಿ ಭಾರತೀಯರಿಗೆ ಯಾವುದೇ ರೀತಿಯಾದಂತಹ ಒಂದು ಬೆಂಬಲವನ್ನ ಕೊಡಲಿಲ್ಲ. ಯಾಕಂತ ಹೇಳಿದ್ರೆ ಅವರು ಇಂಗ್ಲಿಷ್ ಸೈನ್ಯದಲ್ಲಿ ಸೇರಿಕೊಂಡಿದ್ರು, ಅವರಿಗೆ ನಿಷ್ಠೆಯಿಂದ ಇದ್ರು. ಸೊ ಹಾಗಾಗಿ ಇವರು ಭಾರತೀಯ ಸೈನಿಕರಿಗೆ ತಮ್ಮ ಒಂದು ಬೆಂಬಲವನ್ನ ಸೂಚಿಸಲಿಲ್ಲ. ಮತ್ತು ಬ್ರಿಟಿಷ್ ಅಧಿಕಾರಿಗಳು ಸಿಖ್ಖರ ಸೇನಾಪಡೆಯನ್ನ ನಿರಾಯುಧಗೊಳಿಸಿ ಹೊಸ ರೆಜಿಮೆಂಟ್ ಅನ್ನ ಸ್ಥಾಪಿಸಿದ್ರು ವಿರೋಧಿಸಲಿಲ್ಲ. ಅಲ್ಲದೆ ಪಂಜಾಬ್ ಸೈನ್ಯವೇ ದೆಹಲಿಯನ್ನ ದಂಗೆಕೋರರಿಂದ ಮುಕ್ತಗೊಳಿಸುವಲ್ಲಿ ಮುಖ್ಯವಾದಂತಹ ಒಂದು ಪಾತ್ರವನ್ನ ವಹಿಸಿತ್ತು. ಬ್ರಿಟಿಷ್ ಅಧಿಕಾರಿಗಳಲ್ಲಿ ಇದ್ದಂತಹ ಶಿಸ್ತು ಸಂಘಟನೆ ಭಾರತೀಯ ಕ್ರಾಂತಿಕಾರಿಗಳಲ್ಲಿ ಕಂಡುಬರಲಿಲ್ಲ. ಅಷ್ಟೇ ಅಲ್ಲ, ಬ್ರಿಟಿಷರಿಂದ ಮೂಲೆ ಗುಂಪಾಗಿದ್ದಂತಹ ಹೈದರಾಬಾದ್ ನಿಜಾಮ ಮತ್ತು ಸಿಂಧಿಯಾ ದಂಗೆಯಲ್ಲಿ ಭಾಗವಹಿಸಿದ್ದೇ ಆದ್ರೆ ಕ್ರಾಂತಿಯ ದಿಕ್ಕೇ ಬದಲಾಗ್ತಿತ್ತು ಅಂತ ಹೇಳ್ಬೋದು. ಸಿಂಧಿಯಾನು ಕ್ರಾಂತಿಕಾರರೊಡನೆ ಸೇರಿಕೊಂಡಿದ್ದೇ ಆದ್ರೆ ನಾನು ನಾಳೆಯೇ ಊರಿಗೆ ಗಂಟು ಮುಟ್ಟೆ ಕಟ್ಟುವೆ ಅನ್ನುವಂತಹ ಒಂದು ಮಾತನ್ನ ಲಾರ್ಡ್ ಕ್ಯಾನಿಂಗ್ ರವರು ಆ ಒಂದು ಸಂದರ್ಭದಲ್ಲಿ ಹೇಳಿದ್ರಂತೆ. ಅಂದ್ರೆ ಈ ಒಂದು ಮಾತಿನ ಹಿಂದಿನ ಪರಿ ಹೇಗಿತ್ತು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಅಂದ್ರೆ ಸಿಂಧಿಯಾ ಒಬ್ಬ ಬಹಳಷ್ಟು ಪ್ರಮುಖವಾದಂತಹ ಒಂದು ಕ್ರಾಂತಿಕಾರಿಯಾಗಿದ್ದ ಈ ಒಂದು ಹೋರಾಟದಲ್ಲಿ.
ಆದರೆ ಅವರು ಈ ಒಂದು ಕ್ರಾಂತಿಯಲ್ಲಿ ಭಾಗವಹಿಸಲಿಲ್ಲ. ದಕ್ಷಿಣದಲ್ಲಿ ಸುರಪುರದ ವೆಂಕಟಪ್ಪ, ನರಗುಂದದ ಭಾಸ್ಕರರಾವ್, ಮುಂಡರಗಿಯ ಭೀಮರಾವ್ ಮುಂತಾದಂತಹ ಕೆಲವು ನಾಯಕರನ್ನ ಹೊರತುಪಡಿಸಿ ಉಳಿದಂತಹ ಎಲ್ಲ ನಾಯಕರುಗಳು ಕೂಡ ನಿರ್ಲಿಪ್ತರಾಗಿದ್ರು ಅಂತ ಈ ಮೂಲಕ ಹೇಳ್ತಾ, ಇನ್ನು 107ನೇ ಕ್ವಶನ್ ಬಂದ್ಬಿಟ್ಟು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಹೇಳಲು ಕಾರಣವಾದ ನೀತಿ ಅಂತ ಹೇಳಿ 4 ಆಪ್ಷನ್ ಅನ್ನ ಕೇಳಿದರೆ. ಇಂಗ್ಲಿಷ್ ಶಿಕ್ಷಣ ನೀತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಸಬ್ಸಿಡಿಯರಿ ಅಲಯನ್ಸ್, ವರ್ಣಭೇದ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇಲ್ಲಿ ಆನ್ಸರ್ ಬಂದ್ಬಿಟ್ಟು ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಇದು ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಡಾಲಹೌಸಿಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದರು. ಯಾವುದೇ ದೇಶೀಯ ಸಂಸ್ಥಾನದ ರಾಜರು ತನಗೆ ಮಕ್ಕಳಿಲ್ಲ ಅನ್ನೋದಾದರೆ ಅಥವಾ ಮಕ್ಕಳಿಲ್ಲದೆ ಇದ್ದರೆ ಅಂತಹ ರಾಜ್ಯವನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ನೀತಿಯ ಅಡಿಯಲ್ಲಿ ಬ್ರಿಟಿಷ್ ಸಂಸ್ಥಾನವೇ ತನ್ನ ವಶಕ್ಕೆ ತೆಗೆದುಕೊಳ್ತಿತ್ತು. ಸೊ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆ ಜಾರಿಗೆ ತಂದಂತಹ ಡಾಲಹೌಸಿಯು ಬಹಳಷ್ಟು ಪ್ರದೇಶಗಳನ್ನು ವಶಪಡಿಸಿಕೊಂಡ. ಈ ಒಂದು ನಿಟ್ಟಿನಲ್ಲಿ ಸತಾರವನ್ನು 1848ರಲ್ಲಿ, ಉತ್ತರ ಪ್ರದೇಶದ ಜೈಪುರವನ್ನು 1849ರಲ್ಲಿ ಮತ್ತು ಒರಿಸ್ಸಾದ ಸಂಬಲ್ಪುರವನ್ನು 1849ರಲ್ಲಿ ಮತ್ತು ಝಾನ್ಸಿಯನ್ನು 1853ರಲ್ಲಿ, ಭಾಗತ್ ಸಂಸ್ಥಾನವನ್ನು 1850ರಲ್ಲಿ, ಉದಯಪುರವನ್ನು 1852, ನಾಗಪುರವನ್ನು 1854ರಲ್ಲಿ ಬ್ರಿಟಿಷ್ ಸಂಸ್ಥಾನವು ಈ ಒಂದು ಪ್ರದೇಶಗಳನ್ನು ತನ್ನ ಒಂದು ವಶಕ್ಕೆ ತೆಗೆದುಕೊಂಡಿತು ಅಂತ ಈ ಮೂಲಕ ನಿಮಗೆ ಹೇಳ್ತಾ 108ನೇ ಕ್ವಶನ್ನು ಹೀಗಿದೆ. ಕೆಳಗಿನ ಪಟ್ಟಿ ಎ ಮತ್ತು ಪಟ್ಟಿ ಬಿ ರಲ್ಲಿನ ಸರಿಯಾದ ಉತ್ತರವನ್ನು ಆರಿಸಿ ಸೂಚಿಯನ್ನು ಉಪಯೋಗಿಸಿ ಅಂತ ಹೇಳ್ಬಿಟ್ಟು 2 ಕಾಲಮನ್ನು ಕೊಟ್ಟಿದ್ದಾರೆ, ಪಟ್ಟಿ ಎ ಮತ್ತು ಪಟ್ಟಿ ಬಿ ಅಂತ ಹೇಳಿ. ಈ ಒಂದು ಪಟ್ಟಿ ಎ ನಲ್ಲಿ ಸಮಾಜ ಸುಧಾರಕರುಗಳು, ಪಟ್ಟಿ ಬಿ ನಲ್ಲಿ ಅವರಿಗೆ ಸಂಬಂಧಿಸಿದಂತಹ ಕೆಲವೊಂದು ಅಂಶಗಳನ್ನು ಕೊಡಲಾಗಿದೆ. ಸ್ನೇಹಿತರೆ, ಇಲ್ಲಿ ನಾನು ಡೈರೆಕ್ಟ್ ಆನ್ಸರನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ರಾಜಾರಾಮ್ ಮೋಹನ್ ರಾಯ್ ರವರು ಭಾರತದ ನವೋದಯದ ಪಿತಾಮಹ ಅಂತ ಹೇಳಿ ಕರೆಸಿಕೊಂಡಂತಹ ಸಮಾಜ ಸುಧಾರಕರಾಗಿದ್ದರು. ಅದೇ ರೀತಿ ದಯಾನಂದ ಸರಸ್ವತಿ ಅವರು ಶುದ್ಧ ಚಳುವಳಿಯ ಹರಿಕಾರರಾಗಿದ್ದರೆ, ಡಾಕ್ಟರ್ ಹನಿ ಬೆಸೆಂಟ್ ರವರು ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದಂಥವರಾಗಿದ್ದರು. ಇನ್ನು ಜ್ಯೋತಿಬಾ ಫುಲೆ ರವರು ಅಸ್ಪೃಶ್ಯ ಬಾಲಕಿಯರಿಗೆ ಶಾಲೆಯನ್ನು ಪ್ರಾರಂಭ ಮಾಡಿದಂತಹ ಸಮಾಜ ಸುಧಾರಕರಾಗಿರ್ತಾರೆ. ಇನ್ನು ಆಪ್ಷನ್ನಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ನೋಡೋದಾದರೆ ಮೊದಲನೇ ಆಪ್ಷನ್ 3, 5, 4, 1 ಇದು ಸರಿಯಾದಂತಹ ಒಂದು ಆಪ್ಷನ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿಗಳ ಸರಿಯಾದ ಗುಂಪನ್ನು ಗುರುತಿಸಿ ಅಂತ ಹೇಳಿ ಕೇಳಲಾಗಿದೆ. ಇಲ್ಲಿ ಸ್ವತಂತ್ರ ಹೋರಾಟಗಾರರ ಹೆಸರುಗಳನ್ನು ಕೊಟ್ಟಿದ್ದು ಅದರಲ್ಲಿ ಕ್ರಾಂತಿಕಾರಿಗಳು ಅಂತ ಹೇಳ್ಬಿಟ್ಟು ಮೀನ್ಸ್ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ, ಕ್ರಾಂತಿಕಾರಿಗಳು ಅಂತೇಳಿ. ಸೊ ಹಾಗಾಗಿ ಇದರಲ್ಲಿ ಕ್ರಾಂತಿಕಾರಿಗಳನ್ನ ಯಾರು ಅಂತ ಹೇಳ್ಬಿಟ್ಟು ನಾವು ಆರಿಸ್ಕೋಬೇಕಾಗತ್ತೆ. ಇಲ್ಲಿ ವಿ ಡಿ ಸಾವರ್ಕರ್, ಬಾಲಗಂಗಾಧರನಾಥ ತಿಲಕ್, ಖುದಿರಾಮ್ ಬೋಸ್, ಭಗತ್ ಸಿಂಗ್, ಲಾಲ್ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್ ಮತ್ತು ಚಂದ್ರಶೇಖರ ಆಜಾದ್, ಮದನ್ ಲಾಲ್ ಧಿಂಗ್ರಾ ಅಂತ ಹೇಳ್ಬಿಟ್ಟು 8 ಜನರ ಹೆಸರನ್ನು ಕೊಡಲಾಗಿದೆ. ಸ್ನೇಹಿತರೆ, ಇಲ್ಲಿ ವಿ ಡಿ ಸಾವರ್ಕರ್, ಖುದಿರಾಮ್ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್, ಮದನ್ ಲಾಲ್ ಧಿಂಗ್ರಾ ಇವರುಗಳು ಕ್ರಾಂತಿಕಾರಿಗಳಾಗಿರ್ತಾರೆ. ಸೊ ಹಾಗಾಗಿ ಆಪ್ಷನ್ 2 ACDGH ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಇನ್ನು ಮಂದಗಾಮಿಗಳು ಅಂತ ಹೇಳೋದಾದರೆ ಎಂ ಜಿ ರಾನಡೆ, ಸುರೇಂದ್ರನಾಥ ಬ್ಯಾನರ್ಜಿ, ದಾದಾಬಾಯಿ ನೌರೋಜಿ, ಗೋಪಾಲಕೃಷ್ಣ ಗೋಖಲೆ ಇವರುಗಳು ಮಂದಗಾಮಿಗಳ ಗುಂಪಿಗೆ ಸೇರಿದವರಾಗಿರ್ತಾರೆ. ಇನ್ನು ಕ್ರಾಂತಿಕಾರಿಗಳು ಅಂತ ಹೇಳೋದಾದರೆ ಮೀನ್ಸ್ ಈಗಾಗಲೇ ಹೇಳಿದ್ದೀನಿ, ಇದರಲ್ಲೂ ಇನ್ನೂ ಕ್ರಾಂತಿಕಾರಿಗಳಿದ್ದಾರೆ, ಅವರುಗಳ ಹೆಸರನ್ನು ಹೇಳ್ತಾ ಹೋಗ್ತೇನೆ. ಅರವಿಂದ ಘೋಷ್, ಶ್ಯಾಮ್ಜಿ ಕೃಷ್ಣ ವರ್ಮಾ, ರಾಸ್ ಬಿಹಾರಿ ಘೋಷ್ ಮತ್ತು ಮೇಡಮ್ ಖಾಮ, ಖುದಿರಾಮ್ ಬೋಸ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಚಂದ್ರಶೇಖರ ಆಜಾದ್, ಸುಖದೇವ್ ಮತ್ತು ರಾಜ್ಗುರು ಇವರುಗಳು ಕ್ರಾಂತಿಕಾರಿಗಳ ಒಂದು ಲೀಸ್ಟ್ನಲ್ಲಿ ಸೇರಿದ್ದಾರೆ. ಇದರಲ್ಲಿ ಖುದಿರಾಮ್ ಬೋಸ್ ಮತ್ತು ಚಂದ್ರಶೇಖರ ಆಜಾದ್ ಕೂಡ ನಾನು ಇಲ್ಲಿ ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಇವರು ಕ್ರಾಂತಿಕಾರಿ ಆ ಒಂದು ಲೀಸ್ಟ್ನಲ್ಲಿ ಬರ್ತಾರೆ ಅಂತೇಳಿ. ಇನ್ನು ಮುಂದಿನ ಕ್ವಶನ್ ನೋಡೋದಾದರೆ 110ನೇ ಕ್ವಶನ್, ಈ ಕೆಳಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಗುರುತಿಸಿರುವ ಸ್ಥಳಗಳನ್ನು ಹೊಂದಿಕೊಳ್ಳುವ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಮ್ಯಾಪನ್ನು ಕೊಟ್ಟಿದ್ದಾರೆ. ಮ್ಯಾಪ್ನಲ್ಲಿ ಕೆಲವೊಂದು ಪ್ರದೇಶಗಳನ್ನು ಗುರುತು ಮಾಡಿ ಅವುಗಳಿಗೆ ಸರಿಯಾದಂತಹ ಒಂದು ಹೊಂದಿಕೆ ಆಗುವಂತಹ ಪ್ರದೇಶಗಳ ಹೆಸರುಗಳನ್ನು ಹೇಳಿ ಅಂತ ಹೇಳ್ಬಿಟ್ಟು ಕೆಳಗಡೆ ಕೂಡ ಆಪ್ಷನ್ಸನ್ನು ಕೂಡ ಕೊಟ್ಟಿರೋದನ್ನು ನೋಡ್ಬೋದು ಸ್ನೇಹಿತರೆ.
ನಕ್ಷೆಯಲ್ಲಿ ABCD ಅಂತ ಹೇಳ್ಬಿಟ್ಟು 4 ಸಂಕೇತಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಸಂಕೇತಗಳಲ್ಲಿ ಯಾವ ಪ್ರದೇಶ ಬರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಎ ಅನ್ನೋ ಒಂದು ಸಂಕೇತದಲ್ಲಿ ಗುಜರಾತ್ನ ದಂಡಿ ಬರುತ್ತೆ. ಈ ಒಂದು ಗುಜರಾತ್ನ ದಂಡಿ ಅಂತ ಹೇಳೋದಾದ್ರೆ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡಿದಂತಹ ಸ್ಥಳ ಆಗಿತ್ತು. ಅದೇ ರೀತಿಯಾಗಿ ಇಲ್ಲಿ ಬಿ ಏನು ಕೊಟ್ಟಿದ್ದಾರೆ ಅಲ್ವಾ, ಬಿ ನಲ್ಲಿ ಪಂಜಾಬ್ನ ಜಲಿಯನ್ ವಾಲಾಬಾಗ್ ಇದೆ. ಅಂದ್ರೆ ಇಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಒಂದು ಸಾವಿರಾರು ಜನರ ಮೇಲೆ ಜನರಲ್ ಡಯರ್ ಬಂದು ಏಕಾಏಕಿ ಗುಂಡಿನ ದಾಳಿಯನ್ನ ನಡೆಸ್ತಾನೆ. ಸೊ ಇಲ್ಲಿ 379ಕ್ಕೂ ಹೆಚ್ಚು ಜನರು ಗಾಯಗೊಂಡು ಹತರಾಗೋದನ್ನ ನಾವು ನೋಡ್ತೇವೆ. ಇದು 1919ರಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆ ಜಲಿಯನ್ ವಾಲಾಬಾಗ್ನಲ್ಲಿ ಆಗಿರುತ್ತೆ. ಅದೇ ರೀತಿಯಾಗಿ ಇನ್ನು ಸಿ ಅನ್ನೋ ಒಂದು ಸಂಕೇತದಲ್ಲಿ ಇಂಪಾಲ ಅನ್ನೋ ಒಂದು ಪ್ಲೇಸ್ ಅಡಕಾಗಿರುತ್ತೆ. ಇಲ್ಲಿ ಮಣಿಪುರದ ರಾಜಧಾನಿಯಾಗಿತ್ತು. ಅದೇ ರೀತಿಯಾಗಿ ಇನ್ನು ಡಿ ಅನ್ನೋ ಒಂದು ಸಂಕೇತದಲ್ಲಿ ಕರ್ನಾಟಕದ ವಿದುರಾಶ್ವಥ ಮೀನ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿದುರಾಶ್ವಥವನ್ನ ಡಿ ಸಂಕೇತದಲ್ಲಿ ಕೊಡಲಾಗಿದೆ. ಸ್ನೇಹಿತರೆ, ಇಲ್ಲಿ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕೂಡ ಕರೀತಾರೆ. ಇಲ್ಲಿ ನೂರಾರು ಜನ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನ ಇಲ್ಲಿ ಅರ್ಪಿಸಿರೋದ್ರಿಂದ ಇದನ್ನ ಕರ್ನಾಟಕದ ಜಲಿಯನ್ ವಾಲಾಬಾಗ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಸ್ಪಷ್ಟವಾಗಿ ಸಿಕ್ಕಿದೆ ಅಂತ ನಾನು ತಿಳ್ಕೊತಾ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಪ್ಷನ್ಗಳಲ್ಲಿ ಕೊನೆಯದಾದಂತಹ ಆಪ್ಷನ್ ಮೀನ್ಸ್ ಆಪ್ಷನ್ಗಳಲ್ಲಿ 3ನೇ ಆಪ್ಷನ್ನು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಮೀನ್ಸ್ ಎ ಅಂತ ಹೇಳಿದ್ರೆ ದಂಡಿ, ಬಿ ಅಂತ ಹೇಳಿದ್ರೆ ಜಲಿಯನ್ ವಾಲಾಬಾಗ್, ಸಿ ಅಂತ ಹೇಳಿದ್ರೆ ಇಂಪಾಲ, ಡಿ ಅಂತ ಹೇಳಿದ್ರೆ ವಿದುರಾಶ್ವಥ ಅಂತ ಹೇಳಿ. 111ನೇ ಕ್ವಶನ್ ಬಂದ್ಬಿಟ್ಟು ಎಕ್ಸ್ ಎಂಬ ಒಂದು ಸ್ಥಳದಿಂದ ಸ್ಥಳೀಯ ಕಾಲಮಾನ ರಾತ್ರಿ 7 ಗಂಟೆಯಾಗಿದೆ. ವೈ ಎಂಬ ಸ್ಥಳವು ಎಕ್ಸ್ನಿಂದ 150 ಡಿಗ್ರಿ ಪೂರ್ವ ರೇಖಾಂಶದಲ್ಲಿದ್ದರೆ ಆ ಸ್ಥಳದ ಸ್ಥಳೀಯ ವೇಳೆ ಮತ್ತು ದಿನವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಮಾರನೆಯ ದಿನದ 5 ಗಂಟೆ ಬೆಳಗ್ಗೆ, ಇಂದಿನ ದಿನದ 10 ಗಂಟೆ ರಾತ್ರಿ, ಮಾರನೆಯ ದಿನದ 10 ಗಂಟೆ ಬೆಳಗ್ಗೆ, ಹಿಂದಿನ ದಿನದ ಸಾಯಂಕಾಲ 5 ಗಂಟೆ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಮಾರನೇ ದಿನದ 5 ಗಂಟೆ ಬೆಳಿಗ್ಗೆ. ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಮೊದಲನೇ ಆಪ್ಷನ್ ಸರಿಯಾಗಿರುತ್ತೆ. ಸ್ನೇಹಿತರೆ, ಈ ಹಿಂದೆ ನಾನು ಕೇಳಿರ್ತಕ್ಕಂತಹ 111ನೇ ಕ್ವಶನನ್ನು ಅರ್ಥ ಮಾಡ್ಕೋಬೇಕು ಅಥವಾ ಆ ಒಂದು ಸಮಸ್ಯೆಯನ್ನು ಮತ್ತು ಅದೇ ರೀತಿಯಾದಂತಹ ಸಮಸ್ಯೆಗಳನ್ನು ಬಿಡಿಸಬೇಕು ಅಂತ ಅನ್ನೋದಾದರೆ ನಮಗೆ ರೇಖಾಂಶ ಮತ್ತು ವೇಳೆ ಇವುಗಳ ನಡುವಿನ ಒಂದು ಆ ಸಂಬಂಧದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ಇರಬೇಕಾಗುತ್ತೆ. ಸೊ ಆ ಒಂದು ಮಾಹಿತಿಯನ್ನು ನಾನು ಇಲ್ಲಿ ವರ್ಡ್ ಮ್ಯಾಪನ್ನು ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗೋದಕ್ಕೆ 24 ಗಂಟೆಗಳು ಬೇಕಾಗುತ್ತೆ. ಇದಕ್ಕಿಂತ ಮೊದಲು ರೇಖಾಂಶ ಅಂದ್ರೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸಮಭಾಜಕ ವೃತ್ತವನ್ನ ಸಮಾನಾಂತರವಾಗಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನ ಸಂಧಿಸುವ ರೇಖೆಗಳನ್ನೇ ರೇಖಾಂಶಗಳು ಎನ್ನುವರು. ಈ ಒಂದು ರೇಖಾಂಶಗಳು ಪ್ರಧಾನ ರೇಖಾಂಶಕ್ಕೆ ಪೂರ್ವ ಮತ್ತು ಪಶ್ಚಿಮಕ್ಕೆ ಒಂದೇ ಕೋನೀಯ ಅಂತರದಲ್ಲಿರುವಂತಹ ಪ್ರದೇಶಗಳನ್ನ ಸಂಧಿಸುವಂತಹ ಎಲ್ಲ ಸಮಭಾಜಕ ವೃತ್ತದ ಮೇಲೆ ಡಿಗ್ರಿಯಲ್ಲಿ ಅಳೆಯುವ ಕಾಲ್ಪನಿಕ ರೇಖೆಗಳನ್ನೇ ನಾವು ರೇಖಾಂಶಗಳು ಅಂತ ಹೇಳಿ ಕರಿತೇವೆ. ಗೋಳದ ಮೇಲೆ ರೇಖಾಂಶಗಳು ಅರ್ಧ ವೃತ್ತಗಳ ಶ್ರೇಣಿಗಳಂತೆ ಸಿಗುತ್ತವೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅರ್ಧ ವೃತ್ತಾಕಾರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಗೆರೆಗಳನ್ನೇ ನಾವು ರೇಖಾಂಶಗಳು ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಇವುಗಳು ಸಮಭಾಜಕ ವೃತ್ತದ ಮೂಲಕ ಹಾದು ಹೋಗುತ್ತವೆ, ಅಲ್ಲದೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಕಡೆಗೆ ಇವುಗಳು ಸಂಧಿಸ್ತಾ ಹೋಗ್ತವೆ. ರೇಖಾಂಶಗಳನ್ನು ಮಧ್ಯಾಹ್ನ ಅಥವಾ ಮೆರಿಡಿಯನ್ ರೇಖೆಗಳು ಅಂತಲೂ ಕೂಡ ಕರಿತೇವೆ. ಮೆರಿ ಅಂದರೆ ಮಧ್ಯ, ಡಿಯಾನ್ ಅಂತ ಹೇಳಿದ್ರೆ ದಿನ ಅಂತ ಹೇಳಿ. ಸ್ನೇಹಿತರೆ, ಇಲ್ಲಿ ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೆ ಹಾದು ಹೋಗಿರುವಂತಹ ಒಂದು ರೇಖಾಂಶವನ್ನು ಪ್ರಧಾನ ರೇಖಾಂಶ ಅಂತ ಹೇಳ್ಬಿಟ್ಟು ಕರಿತೀವಿ. ನೋಡಿ, ಇಲ್ಲಿ ಪಿಂಕ್ ಕಲರ್ ಗೆರೆ ನಾನು ಹಾಕ್ತಾ ಇದ್ದೀನಲ್ವ, ಇದು ಪ್ರಧಾನವಾದಂತಹ ಒಂದು ರೇಖಾಂಶ ಆಗಿರುತ್ತೆ. ಅದರಿಂದ ಇದನ್ನು 0 ಡಿಗ್ರಿ ರೇಖಾಂಶ ಅಂತಲೂ ಕೂಡ ಕರೀತಾರೆ. ಅಷ್ಟೇ ಅಲ್ಲ, ಈ ಒಂದು ಗ್ರೀನ್ವಿಚ್ ರೇಖೆಯ ಪೂರ್ವದ ಕಡೆಗೆ 180 ಗೆರೆಗಳು ರೇಖಾಂಶಗಳು, ಅದೇ ರೀತಿಯಾಗಿ ಪಶ್ಚಿಮದ ಕಡೆಗೆ 180 ರೇಖಾಂಶಗಳು ಇರುವುದನ್ನು ನಾವು ನೋಡ್ಬೋದು. ಒಟ್ಟು ಟೋಟಲ್ಲು 360 ರೇಖಾಂಶಗಳು ಇವೆ. ಈ ಒಂದು ಗೆರೆಯಿಂದ ಈ ಒಂದು ಗೆರೆ ಅಂದರೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಇರುವಂತಹ ಅಂತರ ಎಷ್ಟು ಅಂತ ಹೇಳಿದ್ರೆ 111 ಕಿಲೋಮೀಟರ್.
ಇರುತ್ತೆ. ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ 111 ಕಿಲೋಮೀಟರ್ ಇರುತ್ತೆ. ಇನ್ನು ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಇರುವಂತಹ ವೇಳೆಯ ವ್ಯತ್ಯಾಸ 4 ನಿಮಿಷ ಆಗಿರುತ್ತೆ. ಮೀನ್ಸ್ 4 ನಿಮಿಷ. ಒಂದು ಗೆರೆಯಿಂದ ಇನ್ನೊಂದು ಗೆರೆಗೆ ಇರುವಂತಹ ಸಮಯದ ವ್ಯತ್ಯಾಸ ಅಥವಾ ವೇಳೆಯ ವ್ಯತ್ಯಾಸ. ಅಂದರೆ ಇಲ್ಲಿ ಒಂದು ಗೆರೆಯಿಂದ ಇನ್ನೊಂದು ಗೆರೆಗೆ ನಾವು ಚಲಿಸ್ಬೇಕಂತ ಹೇಳಿದ್ರೆ 4 ನಿಮಿಷ ತಗೋತೀವಿ. ಅದೇ ರೀತಿಯಾಗಿ ಪ್ರತಿ 15 ಗೆರೆಗಳಿಗೆ 1 ಗಂಟೆ ಅಥವಾ 60 ನಿಮಿಷವನ್ನು ತೆಗೆದುಕೊಳ್ಳುತ್ತೇವೆ. ಹೀಗಿರುವಾಗ 360 ಗೆರೆಗಳನ್ನು ದಾಟಬೇಕು ಅಂತ ಹೇಳೋದಾದರೆ 24 ಗಂಟೆ ತೆಗೆದುಕೊಳ್ತೇವೆ. ಹೌದಾ? ನೋಡಿ, ಒಂದು ಗೆರೆಯಿಂದ ಇನ್ನೊಂದು ಗೆರೆಗೆ ಚಲಿಸ್ಬೇಕಂತ ಹೇಳಿದ್ರೆ 4 ನಿಮಿಷ ಬೇಕು. ಅದೇ ರೀತಿಯಾಗಿ ಪ್ರತಿ 15 ಗೆರೆಗಳನ್ನು ನಾವು ತಲುಪಬೇಕು ಅಥವಾ ದಾಟಬೇಕು ಅಂತ ಹೇಳಿದ್ರೆ 1 ಗಂಟೆ ಅಥವಾ 60 ನಿಮಿಷಗಳು ಬೇಕಾಗಿರುತ್ತೆ. ಇನ್ನು 360 ಗೆರೆಗಳನ್ನು ದಾಟಬೇಕು ಅಂತ ಹೇಳಿದ್ರೆ 24 ಗಂಟೆಗಳು ಬೇಕಾಗಿರುತ್ತೆ. ಇನ್ನೂ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಮಾಹಿತಿಯನ್ನು ನೀಡೋದಾದರೆ, ಇಲ್ಲಿ ನೋಡಿ, ಈ ಗ್ರೀನ್ವಿಚ್ ರೇಖೆಯಿಂದ ಪೂರ್ವದ ಕಡೆಗೆ ಹೋಗಿದ್ರೆ ನಮಗೆ 1 ದಿನ ಗೈನ್ ಆಗುತ್ತೆ. ಅದೇ ರೀತಿಯಾಗಿ ಪಶ್ಚಿಮದ ಕಡೆಗೆ ಹೋದರೆ 1 ದಿನ ಲೆಸ್ ಆಗುತ್ತೆ, ಅಂದರೆ 1 ದಿನ ನಷ್ಟ ಆಗುತ್ತೆ. ಅದೇ ಪೂರ್ವದ ಕಡೆಗೆ ಹೋದರೆ 1 ದಿನ ಗೈನ್ ಆಗುತ್ತೆ, ಅಂದರೆ ಲಾಭ ಆಗುತ್ತೆ ಅಂತ ಈ ಮೂಲಕ ನಾನು ನಿಮಗೆ ಹೇಳ್ತಾ ಹೋಗ್ಬೋದು. ಇದರ ಒಂದು ಆಧಾರದ ಮೇಲೇ ನಮಗೆ 111ನೇ ಕ್ವಶನ್ನಲ್ಲಿ ನೋಡಿ, 150 ಡಿಗ್ರಿ ಪೂರ್ವ ರೇಖಾಂಶದಲ್ಲಿದ್ದರೆ ಅಂತ ಕೇಳಿದ್ದಾರೆ. ಪೂರ್ವ ರೇಖಾಂಶ ಅಂತ ಹೇಳಿದ್ರೆ ಈ ಸೈಡ್ ಮೀನ್ಸ್ ರೈಟ್ ಸೈಡ್ ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ಲಸ್ ಆಗಬೇಕು. ಏನೇ ಆಗಲಿ, ಅದು ಗಂಟೆಗಳೇ ಆಗಲಿ ಅಥವಾ ದಿನನೇ ಆಗಲಿ ಪ್ಲಸ್ ಆಗಿರಬೇಕು. ಅದೇ ಪಶ್ಚಿಮದ ಕಡೆಗೆ ಅಂತ ಹೇಳೋದಾಗಿದ್ರೆ ಅದು ಲೆಸ್ ಆಗಿರುತ್ತೆ, ಮೀನ್ಸ್ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ನಾನು ಇಲ್ಲಿ ಒಂದು ಪ್ರಾಬ್ಲಮನ್ನು ನಿಮಗೆ ಸಾಲ್ವ್ ಮಾಡ್ತಾ ಹೋಗ್ತೇನೆ. ನೋಡಿ, ಅವು ಎಕ್ಸ್ ನಿಂದ ಪೂರ್ವ ರೇಖಾಂಶದಲ್ಲಿರುವುದರಿಂದ ಕಾಲವು ಹೆಚ್ಚಾಗ್ತಾ ಹೋಗುತ್ತೆ. 15 ಡಿಗ್ರಿ ರೇಖಾಂಶಕ್ಕೆ 1 ಗಂಟೆ ಹೆಚ್ಚಾಗ್ತಾ ಹೋದರೆ 150 ರೇಖಾಂಶಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಿಬೇಕಾಗುತ್ತೆ. ಅಂದರೆ 150 ಡಿವೈಡೆಡ್ ಬೈ 15 ಮೀನ್ಸ್ 15 1 15, 15 10 150 ಅಂತ ಹೇಳಿದ್ರೆ ಇಲ್ಲಿ 10 ಅಂದರೆ 10 ಬರುತ್ತೆ. ಸೊ ಹಾಗಾಗಿ ಇಲ್ಲಿ 10 ಗಂಟೆ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು, ಯಾಕಂದರೆ ಪೂರ್ವದಲ್ಲಿರೋದ್ರಿಂದ ಹೆಚ್ಚಾಗುತ್ತೆ. ಅದೇ ಪಶ್ಚಿಮದಲ್ಲಿ ಇರೋದಾಗಿದ್ದರೆ ಕಡಿಮೆ ಆಗ್ತಾ ಇತ್ತು. ಸೊ ಇಲ್ಲಿ ಕ್ವಶನಲ್ಲಿ ಕೊಟ್ಟಿರುವಂತಹದ್ದೇನು ಅಂತ ಹೇಳಿದ್ರೆ ರಾತ್ರಿ 7 ಗಂಟೆ ಆಗಿದೆ ಅಂತೇಳಿ. ಸೊ 7 ಗಂಟೆಗೆ 10 ಆ್ಯಡ್ ಮಾಡಬೇಕು. ಹಾಗಾಗಿ ಇಲ್ಲಿ 17 ಗಂಟೆ ಆನ್ಸರ್ ಆಗುತ್ತೆ. ಈಗ 17 ಅಂತ ಹೇಳೋದಾದರೆ ನೋಡಿ, ರಾತ್ರಿ 7 ಗಂಟೆ ಅಲ್ವಾ, ರಾತ್ರಿ 7 ಗಂಟೆಯಿಂದ 17 ಗಂಟೆ ಎಷ್ಟು ಅಂದರೆ 17 ಗಂಟೆವರೆಗೂ ನಾವು ಕೌಂಟ್ ಮಾಡ್ತಾ ಹೋಗಬೇಕು. ಆವಾಗ ನಮಗೆ ಬರುವಂತಹ ಒಂದು ಸಮಯ ಎಷ್ಟಾಗಿರುತ್ತೆ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 5 ಆಗಿರುತ್ತೆ ಅಂತ ಹೇಳ್ಬೋದು. ಬೇಕಿದ್ರೆ ಚೆಕ್ ಮಾಡಿ ನೋಡಿ. ರಾತ್ರಿ 7 ಗಂಟೆಯಿಂದ 17 ಗಂಟೆ ಮುಂದೆ ಹೋಗಿ ಯಾವ ಗಂಟೆ ಆಗಿರುತ್ತೆ? 5 ಗಂಟೆ ಆಗಿರುತ್ತೆ. ಬೆಳಗಿನ ಜಾವ 5 ಗಂಟೆ ಆಗಿರುತ್ತೆ. 111ನೇ ಕ್ವಶನ್ ಬಂದ್ಬಿಟ್ಟು ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇನ್ನು 112ನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗೆ ಕೊಟ್ಟಿರುವ ಶಿಲೆಗಳು ಮತ್ತು ಅವುಗಳ ರೂಪಾಂತರಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳ್ಬಿಟ್ಟು ಎ ಲಿಸ್ಟ್ ಮತ್ತು ಬಿ ಲಿಸ್ಟ್ ಎರಡನ್ನು ಕೊಟ್ಟಿದ್ದಾರೆ. ಇಲ್ಲಿ ಎ ಲಿಸ್ಟಿನಲ್ಲಿ ಶಿಲೆಗಳನ್ನು ಮತ್ತು ಬಿ ಲಿಸ್ಟ್ನಲ್ಲಿ ರೂಪಾಂತರ ಶಿಲೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಆನ್ಸರ್ ಬಂದ್ಬಿಟ್ಟು ನೋಡಿ ಸ್ನೇಹಿತರೆ, ಇಲ್ಲಿ ಗ್ರಾನೈಟ್ ನೀಸ್ ಆಗಿ ಬದಲಾಗುತ್ತೆ, ಮರಳು ಶಿಲೆ ಸ್ಫಟಿಕ ಶಿಲೆಯಾಗಿ ಬದಲಾದರೆ, ಕಲ್ಲಿದ್ದಲು ಗ್ರಾಫೈಟ್ ಆಗಿ ಬದಲಾಗುತ್ತೆ, ಇನ್ನು ಸುಣ್ಣದ ಕಲ್ಲು ಅಮೃತ ಶಿಲೆಯಾಗಿ ಬದಲಾಗೋದನ್ನು ನೋಡಬಹುದು. ಅಂದರೆ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಯಾವ ಆಪ್ಷನ್ ಸರಿಯಾಗಿರುತ್ತೆ ಅಂತ ಹೇಳಿದ್ರೆ 3, 4, 1, 2 ಮೀನ್ಸ್ ಇಲ್ಲಿ ಆಪ್ಷನ್ 3 ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಶಿಲೆಗಳನ್ನು ಅವುಗಳ ಉತ್ಪತ್ತಿಗೆ ಅನುಗುಣವಾಗಿ 3 ಪ್ರಕಾರಗಳಾಗಿ ವರ್ಗೀಕರಿಸಲಾಗಿದೆ. ಅವುಗಳೆಂದರೆ ಅಗ್ನಿಶಿಲೆ, ಪದರು ಶಿಲೆ ಅಥವಾ ಕಣಶಿಲೆ, ರೂಪಾಂತರ ಶಿಲೆ ಅಂತ ಹೇಳ್ಬಿಟ್ಟು. ಇಲ್ಲಿ ರೂಪಾಂತರ ಶಿಲೆ ಅಂತ ಹೇಳೋದಾದರೆ ಅಗ್ನಿಶಿಲೆಗಳು ಮತ್ತು ಪದರು ಶಿಲೆಗಳು ಭೂ ಆಂತರಿಕ ಉಷ್ಣಾಂಶ ಮತ್ತು ಒತ್ತಡಗಳಿಂದ ತಮ್ಮ ಮೂಲ ಸ್ವರೂಪವನ್ನು ಕಳೆದುಕೊಂಡು ಮಾರ್ಪಾಟಾಗಿ ಉಂಟಾಗಿದ್ದಂತಹ ಒಂದು ಶಿಲೆಗಳನ್ನೇ ರೂಪಾಂತರ ಶಿಲೆಗಳು ಅಂತ ಹೇಳಿ ಕರಿತೀವಿ. ಇದಕ್ಕೆ ಪ್ರಮುಖವಾದಂತಹ ಉದಾಹರಣೆ ಅಂತ ಹೇಳಿದ್ರೆ ಗ್ಯಾಬ್ರೋ ನೈಸ್ ಆಗಿ ಪರಿವರ್ತನೆ ಆಗುತ್ತೆ. ಇನ್ನು ಕಣಶಿಲೆ ನೈಸ್ ಆಗಿ ರೂಪಾಂತರಗೊಳ್ಳೋದನ್ನು ನೋಡ್ಬೋದು. ಅದೇ ರೀತಿಯಾಗಿ ಕಪ್ಪು ಶಿಲೆ, ಪದರು ಕಪ್ಪು ಶಿಲೆಯಾಗಿ
ಆಗೈಟ್ ಆರ್ನ ಬೆಲ್ಡಾಗಿ, ಸುಣ್ಣದ ಕಲ್ಲು ಅಮೃತ ಶಿಲೆಯಾಗಿ, ಜೇಡಿ ಕಲ್ಲು ಪಾಟಿ ಕಲ್ಲಾಗಿ ಮತ್ತು ಮರಳುಗಲ್ಲು ಸ್ಫಟಿಕ ಶಿಲೆಯಾಗಿ, ಕಲ್ಲಿದ್ದಲು ಗ್ರಾಫೈಟ್ ಆಗಿ ರೂಪಾಂತರವಾಗೋದನ್ನು ನಾವು ನೋಡ್ತಾ ಹೋಗ್ತೇವೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇನ್ನು 113ನೇ ಕ್ವಶನ್ ಬಂದ್ಬಿಟ್ಟು ಇತ್ತೀಚೆಗೆ ನೇಪಾಳದಲ್ಲಿ ಉಂಟಾದ ಭೂಕಂಪನಕ್ಕೆ ಕಾರಣ ಅಂತ ಹೇಳಿ ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ಚಂಡಮಾರುತ, ಶಿಲಾಫಲಕಗಳ ಚಲನೆ, ಜ್ವಾಲಾಮುಖಿಯ ಸ್ಫೋಟ, ಅರಬ್ಬಿ ಸಮುದ್ರದಿಂದ ಬೀಸಿದ ನೈಋತ್ಯ ಮಾರುತಗಳು ಅಂತ ಹೇಳ್ಬಿಟ್ಟು ಇದಕ್ಕೆ ಶಿಲಾಫಲಕಗಳ ಚಲನೆ 2ನೇ ಉತ್ತರ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬಹುದು. ಅಂತ ಹೇಳಿದ್ರೆ ಇಲ್ಲಿ ನೆಕ್ಸ್ಟ್ ಕ್ವಶನ್ನು 114ನೇ ಕ್ವಶನ್ ಬಂದ್ಬಿಟ್ಟು ಓಝೋನ್ ವಲಯವು ಈ ಕೆಳಗಿನ ಕೊಟ್ಟಿರುವಂತಹ ವಾಯುಮಂಡಲದ ಯಾವ ಸ್ತರದಲ್ಲಿದೆ ಗುರುತಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಶನ್ ಅನ್ನ ಕೇಳಿದರೆ, ಅದೇ ರೀತಿಯಾಗಿ ಇಲ್ಲಿ ಆಪ್ಷನ್ಗಳು ಹೀಗಿವೆ: ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಬಾಹ್ಯ ಮಂಡಲ, ಮಧ್ಯಂತರ ಮಂಡಲ ಅಂತ ಹೇಳ್ಬಿಟ್ಟು ಇಲ್ಲಿ ಸಮೋಷ್ಣ ಮಂಡಲ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು 115ನೇ ಕ್ವಶನ್ ಬಂದ್ಬಿಟ್ಟು ಧ್ರುವ ಪ್ರದೇಶದಲ್ಲಿ ಸಾಗರಗಳ ಲವಣತೆ ಕಡಿಮೆ ಇರಲು ಕಾರಣ ಅಂತೇಳಿ ಅತಿ ಕಡಿಮೆ ಮಳೆ, ಅತಿ ಹೆಚ್ಚು ಬಾಷ್ಪೀಭವನ, ಅತಿ ಕಡಿಮೆ ನದಿ ನೀರಿನ ಸೇರ್ಪಡೆ, ಅತಿ ಕಡಿಮೆ ಬಾಷ್ಪೀಭವನ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನು ಕೇಳಿದರೆ ಇದರಲ್ಲಿ ಅತಿ ಕಡಿಮೆ ನದಿ ನೀರಿನ ಸೇರ್ಪಡೆ ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. 116ನೇ ಕ್ವಶನ್ ಬಂದ್ಬಿಟ್ಟು ಅತಿ ಹೆಚ್ಚು ಜೀವಾವಶೇಷ ಇಂಧನಗಳ ಉರಿಸುವಿಕೆಯಿಂದ ಉಂಟಾಗುವ ಪರಿಣಾಮ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಕೇಳಿದರೆ ಹಸಿರು ಮನೆ ಪರಿಣಾಮ, ಮಣ್ಣು ಮಾಲಿನ್ಯ, ಶಬ್ದ ಮಾಲಿನ್ಯ, ಜಲಮಾಲಿನ್ಯ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇಲ್ಲಿ ಅದು ಹಸಿರು ಮನೆ ಪರಿಣಾಮ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಜೀವಾವಶೇಷ ಮೀನ್ಸ್ ಫಾಸಿಲ್ ಇಂಧನಗಳ ದಹನದಿಂದ ಇಂಗಾಲದ ಡೈಆಕ್ಸೈಡ್ ಮತ್ತು ಇಂಗಾಲದ ಮಾನಾಕ್ಸೈಡ್ ಮುಂತಾದಂತಹ ಅನಿಲಗಳು ಹೆಚ್ಚು ಬಿಡುಗಡೆಯಾಗುತ್ತವೆ. ಇವು ವಾತಾವರಣವನ್ನು ಸೇರಿ ಸೂರ್ಯನ ತಾಪವನ್ನು ಹೆಚ್ಚು ಹಿಡಿದಿಟ್ಟುಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಇದರಿಂದ ಭೂಮಿಯ ತಾಪ ಹೆಚ್ಚಾಗುತ್ತಾ ಹೋಗುತ್ತೆ. ಇದನ್ನೇ ನಾವು ಹಸಿರು ಮನೆ ಪರಿಣಾಮ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಹೇಳ್ಬೋದು. ಇನ್ನು 117ನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗೆ ಕೆಲವು ವಾಕ್ಯಗಳನ್ನು ಕೊಟ್ಟಿದೆ. ಮ್ಯಾಂಗ್ರೋವ್ ಅರಣ್ಯಗಳು ಭಾರತದ ಕೆಲವು ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುತ್ತವೆ ಅಂತೇಳಿ. ಇನ್ನು ಸೂಚಿಪರ್ಣ ಮೀನ್ಸ್ ಮೊನಚಾದ ಎಲೆಗಳುಳ್ಳ ಕಾಡುಗಳು ಭಾರತದ ಉಷ್ಣವಲಯದಲ್ಲಿ ಕಂಡುಬರುತ್ತವೆ. ಖರ್ಜೂರದ ಮರಗಳು ಮರುಭೂಮಿಯ ಸಸ್ಯವರ್ಗದ ಒಂದು ಭಾಗವಾಗಿದೆ. ನಿತ್ಯ ಹರಿದ್ವರ್ಣ ಕಾಡುಗಳು ಬಹಳ ದಟ್ಟವಾದಂತಹ ಒಂದು ಕಾಡುಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಮೇಲೆ ಕೊಟ್ಟಿರುವಂತಹ ಯಾವ ವಾಕ್ಯಗಳು ಸರಿಯಾಗಿವೆ ಅಂತ ಕೇಳಿದರೆ ಸ್ನೇಹಿತರೆ ಇಲ್ಲಿ ಆನ್ಸರ್ ಬಂದ್ಬಿಟ್ಟು BCD ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಮೀನ್ಸ್ ಸೂಚಿಪರ್ಣ ಮೀನ್ಸ್ ಮೊನಚಾದ ಎಲೆಗಳುಳ್ಳ ಕಾಡುಗಳು ಭಾರತದ ಉಷ್ಣವಲಯದಲ್ಲಿ ಕಂಡುಬರುತ್ತೆ, ಇದು ಕರೆಕ್ಟ್ ಆಗಿದೆ. ಅದೇ ರೀತಿಯಾಗಿ ಖರ್ಜೂರದ ಮರಗಳು ಮರುಭೂಮಿಯ ಸಸ್ಯವರ್ಗದ ಒಂದು ಭಾಗವಾಗಿದೆ, ಇದು ಕೂಡ ಕರೆಕ್ಟು. ನಿತ್ಯ ಹರಿದ್ವರ್ಣ ಕಾಡುಗಳು ಬಹಳ ದಟ್ಟವಾದ ಅರಣ್ಯಗಳ ಅಂದರೆ ಕಾಡುಗಳು ಅಂತ ಹೇಳಲಾಗಿದೆ, ಇದು ಕೂಡ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಇನ್ನು ಮ್ಯಾಂಗ್ರೋವ್ ಅರಣ್ಯಗಳು ಭಾರತದ ಕೆಲವು ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುತ್ತವೆ ಅನ್ನೋದು ಇದು ಸರಿಯಾದಂತಹ ಉತ್ತರ ಆಗಿರೋದಿಲ್ಲ ಅಂತ ಹೇಳ್ತಾ 118ನೇ ಕ್ವಶನ್ನಲ್ಲಿ ಈ ಕೆಳಗೆ ಕಾಲಂ ಎ ನಲ್ಲಿ ಬೆಳೆಗಳು ಮತ್ತು ಕಾಲಂ ಬಿ ನಲ್ಲಿ ಬೆಳೆಯ ವಿಧಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಗೋಧಿ ಆಹಾರ ಬೆಳೆಯಾಗಿದ್ದರೆ, ಕಬ್ಬು ವಾಣಿಜ್ಯ ಬೆಳೆಯಾಗಿರುತ್ತೆ, ಟೀ ಪಾನೀಯ ಬೆಳೆಯಾಗಿದ್ದರೆ, ಹತ್ತಿ ನಾರಿನ ಬೆಳೆಯಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಆನ್ಸರ್ ಬಂದ್ಬಿಟ್ಟು 3ನೇ ಆಪ್ಷನ್ನು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇನ್ನೂ ಮುಂದುವರೆದು ಹೇಳೋದಾದರೆ 119ನೇ ಕ್ವಶನು ಮೀನ್ಸ್ 119ನೇ ಕ್ವಶನಲ್ಲಿ ಒಂದು ಮ್ಯಾಪನ್ನು ಕೊಟ್ಟು ಆ ಮ್ಯಾಪ್ನಲ್ಲಿ ಕೆಲವೊಂದು ಸಂಕೇತಗಳನ್ನು ಕೊಟ್ಟಿದ್ದಾರೆ. ಮೀನ್ಸ್ ABCD ಅಂತೇಳಿ ಈ ಒಂದು ABCDಯಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರದೇಶಗಳು ಯಾವ್ಯಾವು ಅಂತ ಹೇಳ್ಬಿಟ್ಟು ನಾವೀಗ ನಿಮಗೆ ಹೇಳಬೇಕಾಗುತ್ತೆ. ಮೀನ್ಸ್ ಭಾರತದ ನಕ್ಷೆಯಲ್ಲಿ ಕೊಟ್ಟಿರುವ ಸ್ಥಳಗಳನ್ನು ಸರಿಯಾಗಿ ಹೊಂದಿಸಿರುವ ಆಯ್ಕೆಗಳನ್ನು ಗುರುತಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ 4 ಆಪ್ಷನ್ನನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಸ್ನೇಹಿತರೆ ಇಲ್ಲಿ ನಿಮಗೆ ಒಂದು ಮ್ಯಾಪನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಮ್ಯಾಪ್ನಲ್ಲಿ ಎ ಅಂತ ಏನು ನಾವು ಅಂದರೆ ಇಲ್ಲಿ ಸಂಕೇತದಲ್ಲಿ ಕೊಡಲಾಗಿದೆ. ಆ ಒಂದು ಸಂಕೇತದ ಎ ನಲ್ಲಿ ಹಟ್ಟಿ ಚಿನ್ನದ ಗಣಿ ಬರುತ್ತೆ. ಮೀನ್ಸ್ ಇದು ಕರ್ನಾಟಕ ರಾಜ್ಯದಲ್ಲಿ ಇದೆ. ಇದು ರಾಯಚೂರು ಜಿಲ್ಲೆ ಮೀನ್ಸ್ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರೋದನ್ನು ನಾವು ನೋಡ್ತೇವೆ. ಅದೇ ರೀತಿಯಾಗಿ ಇನ್ನು ಬಿ ನಲ್ಲಿ ಕಾಂಡ್ಲಾ ಮೀನ್ಸ್ ಗುಜರಾತಿನ ಕಾಂಡ್ಲಾ ಪ್ರದೇಶವು ಸೂಚಿಸಲಾಗಿದೆ. ಇದು
ಪಶ್ಚಿಮ ತೀರದ ಬಂದರು ಅಂತಲೂ ಕೂಡ ನಾವು ಹೇಳಬಹುದಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಇನ್ನು ನರೋರಾ ಸಿ ಅಂತ ಹೇಳೋದಾದರೆ ಜೇಮ್ಶೆಡ್ಪುರ ಇದು ಉತ್ತರ ಜಾರ್ಖಂಡ್ನಲ್ಲಿ ಇರ್ತಕ್ಕಂತಹ ಒಂದು ಪ್ರದೇಶ ಆಗಿರುತ್ತೆ. ಭಾರತದ ಪ್ರಮುಖ ಕೈಗಾರಿಕಾ ನಗರ ಅಂತಲೂ ಕೂಡ ಕರಿತೇವೆ. ಅಷ್ಟೇ ಅಲ್ಲದೆ ಇಲ್ಲಿ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಕೂಡ ನಾವು ನೋಡಬಹುದಾಗಿರುತ್ತೆ. ಇಲ್ಲಿ ಜಾರ್ಖಂಡ್ನ ಜೇಮ್ಶೆಡ್ಪುರ ಸಿ ಸಂಕೇತದಲ್ಲಿ ಇರೋದನ್ನ ನೋಡಬಹುದು. ಅದೇ ರೀತಿಯಾಗಿ ಡಿ ಅಂದರೆ ಇಲ್ಲಿ ನರೋರಾ ಕಾಣಿಸ್ತಾ ಇದೆ ನೋಡಿ. ನರೋರಾ ಡಿ ಪ್ರದೇಶದಲ್ಲಿ ಅಡಕವಾಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಅಣು ವಿದ್ಯುತ್ ಕೇಂದ್ರವು ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಇದೆ. ಅದೇ ರೀತಿಯಾಗಿ ಇದು ಉತ್ತರ ಪ್ರದೇಶದ ಬಲುಂದಾ ಶಹರದಲ್ಲಿ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ ಸ್ನೇಹಿತರೆ. ನೋಡಿ, ಬಿ ಕಾಂಡ್ಲಾ ಗುಜರಾತ್ನಲ್ಲಿ ಬರುತ್ತೆ, ಡಿ ಉತ್ತರ ಪ್ರದೇಶದ ನರೋರಾದಲ್ಲಿ ಬರುತ್ತೆ, ಇನ್ನು ಸಿ ಜೇಮ್ಶೆಡ್ಪುರ ಜಾರ್ಖಂಡ್ನಲ್ಲಿ ಬರುತ್ತೆ, ಇನ್ನು ಎ ಸಂಕೇತದಲ್ಲಿ ಕರ್ನಾಟಕದ ಹಟ್ಟಿ ಚಿನ್ನದ ಗಣಿ ಇರೋದನ್ನ ನಾವು ನೋಡಬಹುದು. ಇಲ್ಲಿ ಆನ್ಸರ್ ಬಂದ್ಬಿಟ್ಟು 4 ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಅಂದರೆ ಎ ಜಾಗದಲ್ಲಿ ಹಟ್ಟಿ ಚಿನ್ನದ ಗಣಿ ಇತ್ತು, ಬಿ ಜಾಗದಲ್ಲಿ ಕಾಂಡ್ಲಾ ಇತ್ತು, ಇನ್ನು ಸಿ ಜಾಗದಲ್ಲಿ ಜೇಮ್ಶೆಡ್ಪುರ ಇತ್ತು, ಡಿ ನಲ್ಲಿ ನರೋರಾ ಇತ್ತು. ಇನ್ನು ಈ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ 2 ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ದೇಶದ ವಿವಿಧೆಡೆಗಳಿಂದ ಬೆಂಗಳೂರಿಗೆ ವಲಸೆ ಬರುವ ಜನರ ಸಂಖ್ಯೆ ಹೆಚ್ಚು, ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇಲ್ಲಿ ದೇಶದ ವಿವಿಧೆಡೆಗಳಿಂದ ಬೆಂಗಳೂರಿಗೆ ವಲಸೆ ಬರುವ ಜನರ ಸಂಖ್ಯೆ ಹೆಚ್ಚಾಗಿರುತ್ತೆ, ಆದರೆ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚು ಅಂತ ಏನು ಹೇಳಿದರೆ ಅದು ತಪ್ಪಾದಂತಹ ಒಂದು ಹೇಳಿಕೆ ಆಗಿರುತ್ತೆ. ಆದ್ರಿಂದಾಗಿ ಇಲ್ಲಿ ಎ ಸರಿ ಆದರೆ ಬಿ ತಪ್ಪು, ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು 121ನೇ ಕ್ವಶನ್ ಬಂದ್ಬಿಟ್ಟು ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಅಸ್ಪೃಶ್ಯತೆಯನ್ನ ರದ್ದು ಮಾಡಿತು ಅಂತ ಹೇಳ್ಬಿಟ್ಟು ಕೇಳಲಾಗಿದೆ. ಇದಕ್ಕೆ 17ನೇ ಅನುಚ್ಛೇದ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ 1955 ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ ಜಾರಿಗೆ ಬಂತು. ಇನ್ನು 15ನೇ ಅನುಚ್ಛೇದ ಹೇಳೋದಾದ್ರೆ ಧರ್ಮ, ಮೂಲಸ್ಥಾನ, ಮೂಲ ವಂಶ, ಜಾತಿ, ಲಿಂಗ, ಜನ್ಮಸ್ಥಳ ಇದರ ಆಧಾರದ ಮೇಲೆ ಯಾವುದೇ ರೀತಿಯಾದಂತಹ ತಾರತಮ್ಯವನ್ನ ಮಾಡಬಾರ್ದು ಅಂತ ಹೇಳಿದ್ರೆ 21ನೇ ಅನುಚ್ಛೇದ ಜೀವಿಸುವ ಹಾಗೂ ವ್ಯಕ್ತಿ ಸ್ವಾತಂತ್ರ್ಯದ ಸಂರಕ್ಷಣೆಯ ಬಗ್ಗೆ ಹೇಳುತ್ತೆ. ಇನ್ನು 21A ಶಿಕ್ಷಣದ ಹಕ್ಕಿನ ಬಗ್ಗೆ ಹೇಳಿದ್ರೆ ಅನುಚ್ಛೇದ 38 ಜನತೆಯ ಕಲ್ಯಾಣೋನ್ನತಿಗೆ ರಾಜ್ಯವು ಸಾಮಾಜಿಕ ಸುವ್ಯವಸ್ಥೆಗೊಳಿಸಬೇಕು ಹಾಗೂ ರಾಜ್ಯವು ರಾಷ್ಟ್ರೀಯ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಆರ್ಥಿಕ, ಸಾಮಾಜಿಕ ಹಾಗೂ ರಾಜಕೀಯ ವ್ಯವಸ್ಥೆಯಲ್ಲಿ ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಇನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಬಂದ್ರೆ ಅರಿಸ್ಟಾಟಲ್ ರವರು ಆಗಿರ್ತಾರೆ. ಇನ್ನು 123ನೇ ಕ್ವಶನ್, ಈ ಕೆಳಗೆ ಭಾರತದ ಕೆಲವು ಬುಡಕಟ್ಟು ಜನಾಂಗದ ಗುಂಪನ್ನ ನೀಡಿದೆ. ಈ 4 ಆಯ್ಕೆಗಳಲ್ಲಿ ದಕ್ಷಿಣ ಭಾರತದ ಬುಡಕಟ್ಟಿನ ಗುಂಪನ್ನ ಗುರುತಿಸಿ ಅಂತ ಹೇಳ್ಬಿಟ್ಟು ಕೇಳಿದರೆ ಸ್ನೇಹಿತರೆ, ಇಲ್ಲಿ ದಕ್ಷಿಣ ಭಾರತದ ಬುಡಕಟ್ಟು ಜನಾಂಗ ಅಂತ ಹೇಳಿರೋದ್ರಿಂದ ನಾವು 3ನೇ ಆಪ್ಷನ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಸೋಲಿಗ, ಕೋಟ, ಸಿದ್ಧಿ ಮತ್ತು ತೋಡವ ಇವರು ದಕ್ಷಿಣ ಭಾರತದ ಬುಡಕಟ್ಟಿನ ಗುಂಪಾಗಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಸಿದ್ಧಿ ಬುಡಕಟ್ಟು ಜನಾಂಗವು ಭಾರತ ಮತ್ತು ಪಾಕಿಸ್ತಾನದಲ್ಲಿ ಕಂಡು ಬರುತ್ತಾರೆ. ಕೋಟ ಬುಡಕಟ್ಟು ಜನಾಂಗವು ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬಂದ್ರೆ ಸೋಲಿಗ ಕರ್ನಾಟಕದ ಬಿಳಿಗಿರಿ ರಂಗನ ಬೆಟ್ಟ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರೋದನ್ನ ನೋಡಬಹುದು. ಇನ್ನು ಗ್ಯಾರೋ ಬುಡಕಟ್ಟು ಜನಾಂಗವು ಟಿಬೆಟಿಯನ್, ಬರ್ಮಾ ಇವರ ಮೂಲ ಸ್ಥಾನ ಆಗಿರುತ್ತೆ. ಮೇಘಾಲಯ, ಅಸ್ಸಾಂ, ತ್ರಿಪುರಾ, ನಾಗಾಲ್ಯಾಂಡ್ ಹಾಗೂ ಇದರ ಸುತ್ತಮುತ್ತಲಿನ ಬಾಂಗ್ಲಾದೇಶದಲ್ಲಿ ಕಂಡು ಬರ್ತಾರೆ ಅಂತ ಹೇಳ್ಬೋದು. ಇನ್ನು ಕಾಸಿ ಬುಡಕಟ್ಟು ಜನಾಂಗವು ಸಹ ಮೇಘಾಲಯ, ಅಸ್ಸಾಂ ಮುಂತಾದಂತಹ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರ್ತಾರೆ. ಇನ್ನು ಕಚಾರಿ ಬುಡಕಟ್ಟು ಜನಾಂಗಗಳು ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ಕಂಡು ಬರ್ತಾರೆ. ಇನ್ನು ತೋಡವ ಬುಡಕಟ್ಟು ಜನಾಂಗದವರು ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಲ್ಲಿ ವಾಸಿಸ್ತಾ ಇರೋದನ್ನ ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು 124ನೇ ಕ್ವಶನ್ ಬಂದ್ಬಿಟ್ಟು ಖಾಸಗಿ ಒಡೆತನಕ್ಕೆ ಆಸ್ಪದವಿಲ್ಲ ಈ ಲಕ್ಷಣವನ್ನ ಹೊಂದಿರುವ ಸರ್ಕಾರವು ಈ ಮುಂದಿನವುಗಳಲ್ಲಿ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದರೆ ಇಲ್ಲಿ ನೋಡಿ 4 ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸಂವಿಧಾನಾತ್ಮಕ ಚಕ್ರಾಧಿಪತ್ಯ, ಸೈನಿಕ ಸರ್ವಾಧಿಕಾರಿ, ಪ್ರಜಾಪ್ರಭುತ್ವ, ಕಮ್ಯುನಿಸ್ಟ್ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಖಾಸಗಿ ಒಡೆತನಕ್ಕೆ ಯಾವುದೇ ರೀತಿಯಾದಂತಹ ಒಂದು ಆಸ್ಪದ ಇರೋದಿಲ್ಲ. ಇಲ್ಲಿ ಏನಿದ್ರು ಕೂಡ ಸಮಾಜವಾದಿಗೆ ಆಸ್ಪದ ಇರುತ್ತೆ. ಸಮಾಜವಾದಿ
ಒಂದು ಸರ್ಕಾರವನ್ನ ನಾವು ನೋಡಬಹುದಾಗಿರುತ್ತೆ. ಇನ್ನು 125ನೇ ಕ್ವಶನ್ ಬಂದ್ಬಿಟ್ಟು ಅಂದ್ರೆ ಪ್ರಜಾಪ್ರಭುತ್ವ ಅಂತ ಹೇಳೋದಾದ್ರೆ ಇಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರ್ತಾರೆ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವೇ ನಡೆಸಲ್ಪಡುವಂತಹ ಒಂದು ಸರ್ಕಾರವನ್ನ ನಾವು ಪ್ರಜಾಪ್ರಭುತ್ವ ಸರ್ಕಾರ ಅಂತ ಹೇಳಿ ಕರಿಬಹುದು. ಇದು ಜನರೇ ನಡೆಸುವಂತಹ ಸರ್ಕಾರ ಆಗಿರೋದ್ರಿಂದ ಇಲ್ಲಿ ಖಾಸಗಿ ಒಡೆತನಕ್ಕೆ ಯಾವುದೇ ರೀತಿಯಾದಂತಹ ಒಂದು ಆಸ್ಪದ ಇರೋದಿಲ್ಲ ಅಂತ ಹೇಳ್ತಾ 125ನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗೆ ಕೊಟ್ಟಿರುವ ಅಧಿಕಾರಿಗಳು ಮತ್ತು ಅವರು ಕಾರ್ಯನಿರ್ವಹಿಸುವ ಸ್ಥಳೀಯ ಸರ್ಕಾರಗಳೊಂದಿಗೆ ಹೊಂದಿಸಿ ಗುರುತಿಸಿ ಅಂತ ಹೇಳ್ಬಿಟ್ಟು 2 ಲೀಸ್ಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಕಮಿಷನರ್ ಬಂದ್ಬಿಟ್ಟು ನಗರ ಪಾಲಿಕೆಗಳಲ್ಲಿ ಕಾರ್ಯನಿರ್ವಹಿಸಿದ್ರೆ ಚೀಫ್ ಆಫೀಸರು ಪಟ್ಟಣ ಪೌರಸಭೆಗಳಲ್ಲಿ ಕಾರ್ಯನಿರ್ವಹಿಸ್ತಾರೆ. ಇನ್ನು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಜಿಲ್ಲಾ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸಿದ್ರೆ ಎಕ್ಸಿಕ್ಯೂಟಿವ್ ಆಫೀಸರು ತಾಲೂಕು ಪಂಚಾಯಿತಿಗಳಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಹಾಗಾಗಿ ಇಲ್ಲಿ ಆಪ್ಷನ್ 2 ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಇನ್ನು ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ನೀತಿ ಬುನಾದಿ ಅಂತ ಹೇಳ್ಬಿಟ್ಟು ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಪೌರತ್ವ ನಿರ್ಧರಿಸುವಂತಹ ತತ್ವಗಳು ಅಂತ ಹೇಳ್ಬಿಟ್ಟು 4 ಆಪ್ಷನ್ ಕೇಳಿದರೆ ಇದಕ್ಕೆ ರಾಜ್ಯ ನಿರ್ದೇಶಕ ತತ್ವಗಳು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಸಂವಿಧಾನದ ಅನುಚ್ಛೇದ 36ರಿಂದ 51ರವರೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಿಸೋದನ್ನ ನಾವು ನೋಡಬಹುದು. ಇವುಗಳನ್ನ ಸಂವಿಧಾನ ರಚನಾಕಾರರು ಐರ್ಲೆಂಡಿನ ಸಂವಿಧಾನದಿಂದ ಎರವಲು ಪಡೆದುಕೊಂಡಿರ್ತಾರೆ. ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳು ಸುಖಿ ರಾಜ್ಯ ಕಲ್ಪನೆಯನ್ನ ಒಳಗೊಂಡಿದ್ದು ಸಮಾನ ಕೆಲಸಕ್ಕೆ ಸಮಾನ ವೇತನ, ಆರ್ಥಿಕ ಹಂಚಿಕೆ, ಕೆಲಸದ ನ್ಯಾಯಯುತ ಮತ್ತು ಮಾನವೀಯ ಪರಿಸರ, ಮಕ್ಕಳ ಕಲ್ಯಾಣೋನ್ನತಿ, ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂದ್ರೆ ಪ್ರಾಥಮಿಕ ಶಿಕ್ಷಣ, ಏಕರೂಪ ನಾಗರಿಕ ಸಂಹಿತೆ, ಸಾರ್ವಜನಿಕ ಆರೋಗ್ಯ ಸುಧಾರಣೆ, ಅನುಸೂಚಿತ ಜಾತಿ ವರ್ಗ ಮತ್ತು ದುರ್ಬಲ ವರ್ಗಗಳಿಗೆ ಶಿಕ್ಷಣ ಮತ್ತು ವಿಶೇಷ ಸಂರಕ್ಷಣೆಯನ್ನ ನೀಡೋದು, ಪರಿಸರ ಸಂರಕ್ಷಣೆ ಸುಧಾರಣೆ ಮತ್ತು ಅರಣ್ಯ ಮತ್ತು ವನ್ಯಜೀವಿಗಳ ರಕ್ಷಣೆ, ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳು, ಸ್ಥಳಗಳು ಮತ್ತು ವಸ್ತುಗಳ ಸಂರಕ್ಷಣೆ, ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಇವುಗಳಷ್ಟೇ ಅಲ್ಲ ಮತ್ತು ಅಭಿವೃದ್ಧಿಗೊಳಿಸೋದು. ಈ ರೀತಿಯಾದಂತಹ ಅಂಶಗಳನ್ನೆಲ್ಲವನ್ನು ನಾವು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದು ನೋಡೋದಾದ್ರೆ 127ನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗೆ ನೀಡಿರುವ ವಾಕ್ಯಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಕ್ವಶನ್ ಅನ್ನ ಕೇಳಿ 4 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹಣಕಾಸಿನ ಮಸೂದೆಯನ್ನ ಮೊದಲು ವಿಧಾನ ಪರಿಷತ್ತಿನಲ್ಲಿ ಮಂಡಿಸುವರು. ರಾಜ್ಯದ ಮುಖ್ಯಮಂತ್ರಿಗಳು ಬಹುಮತ ಪಡೆದ ಪಕ್ಷದ ನಾಯಕರಾಗಿರ್ತಾರೆ. ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಗಳು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಾರೆ. ರಾಜ್ಯದಲ್ಲಿ ಸಂವಿಧಾನಿಕ ಬಿಕ್ಕಟ್ಟು ಉಂಟಾದಾಗ ರಾಷ್ಟ್ರಪತಿ ಆಡಳಿತ ಕೋರಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಈ ಒಂದು ಹೇಳಿಕೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ ಅಂತ ಕೇಳಿರೋದ್ರಿಂದ ಇಲ್ಲಿ ಹಣಕಾಸು ಮಸೂದೆಯನ್ನ ಮೊದಲು ವಿಧಾನ ಪರಿಷತ್ತಿನಲ್ಲಿ ಮಂಡಿಸುವರು ಇದು ಸರಿಯಾದಂತಹ ಒಂದು ಉತ್ತರ ಆಗಿರೋದಿಲ್ಲ. ಇಲ್ಲಿ ಸಂವಿಧಾನದ 198ನೇ ವಿಧಿ ಹೇಳುವಂತೆ ಧನ ವಿಧೇಯಕವನ್ನ ವಿಧಾನ ಪರಿಷತ್ತಿನಲ್ಲಿ ಮಂಡಿಸತಕ್ಕದ್ದಲ್ಲ. ವಿಧಾನ ಪರಿಷತ್ತನ್ನ ಹೊಂದಿರುವ ಒಂದು ರಾಜ್ಯದ ವಿಧಾನಸಭೆಯಲ್ಲಿ ಧನ ವಿಧೇಯಕವನ್ನು ಮಂಡಿಸಿ ಅಂಗೀಕರಿಸಿದ ತರುವಾಯ ಶಿಫಾರಸು ಕೋರಿ ಪರಿಷತ್ತಿಗೆ ಕಳುಹಿಸಬೇಕು. ಅವರ ಶಿಫಾರಸುಗಳನ್ನ ವಿಧಾನಸಭೆ ಒಪ್ಪಬಹುದು ಅಥವಾ ತಿರಸ್ಕರಿಸಬಹುದು. ಅದು ವಿಧಾನ ಪರಿಷತ್ತಿಗೆ ಸಂಬಂಧಿಸಿದಂತಹ ಒಂದು ವಿಧಾನ ಸಭೆಗೆ ಬಿಟ್ಟಂತಹ ಒಂದು ವಿಷಯ ಆಗಿರುತ್ತೆ. ಇನ್ನು 128ನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗಿನ ನ್ಯಾಯಾಲಯಗಳನ್ನ ಕಾರ್ಯವ್ಯಾಪ್ತಿ ಆಧಾರದ ಮೇಲೆ ಅವರೋಹಣ ರೀತಿಯಲ್ಲಿ ಜೋಡಿಸಿರುವ ಗುಂಪನ್ನ ಗುರುತಿಸಿ ಅಂತ ಹೇಳ್ಬಿಟ್ಟು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ, ರಾಜ್ಯ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ, ಸೆಷನ್ಸ್ ನ್ಯಾಯಾಲಯ ಅಂತ ಹೇಳ್ಬಿಟ್ಟು ಇಲ್ಲಿ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು CBDA ಮೀನ್ಸ್ 4ನೇ ಆಪ್ಷನ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಸರ್ವೋಚ್ಚ ನ್ಯಾಯಾಲಯದ ನಂತರ ರಾಜ್ಯ ಉಚ್ಚ ನ್ಯಾಯಾಲಯ ಬರುತ್ತೆ. ಅನಂತರ ಸೆಷನ್ಸ್ ನ್ಯಾಯಾಲಯದ ನಂತರ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಬರೋದನ್ನ ನಾವು ನೋಡ್ಬೋದು. ಸರ್ವೋಚ್ಚ ನ್ಯಾಯಾಲಯವು ಭಾರತದ ಅತ್ಯುನ್ನತವಾದಂತಹ ಒಂದು ನ್ಯಾಯಾಲಯ ಆಗಿರುತ್ತೆ. ಭಾರತವು ಒಂದೇ ಒಂದು ಸರ್ವೋಚ್ಚ ನ್ಯಾಯಾಲಯವನ್ನು ಹೊಂದಿದ್ದು ಇದು ನವದೆಹಲಿಯಲ್ಲಿದೆ. ಇನ್ನು ರಾಜ್ಯದ ಉನ್ನತ ನ್ಯಾಯಾಲಯವು ಉಚ್ಚ ನ್ಯಾಯಾಲಯ ಆಗಿರುತ್ತೆ. ಉಚ್ಚ ನ್ಯಾಯಾಲಯದ ನಂತರ ಹಂತದಲ್ಲಿ ಜಿಲ್ಲಾ ನ್ಯಾಯಾಲಯವು ಬರುತ್ತೆ. ಇದು ಕ್ರಿಮಿನಲ್ ಕೇಸುಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾ ಹಂತದ ಉನ್ನತ ನ್ಯಾಯಾಲಯ ಇದಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಕ್ರಿಮಿನಲ್ ಕೇಸುಗಳಿಗೆ ಸಂಬಂಧಿಸಿದಂತೆ ಅತ್ಯಂತ ಕೆಳ ಹಂತದ ನ್ಯಾಯಾಲಯವಾಗಿರುತ್ತೆ. ಇದು ಎಲ್ಲಾ ಕ್ರಿಮಿನಲ್ ಕೇಸುಗಳ ವಿಚಾರಣೆ ಮೊದಲು ಪ್ರಾರಂಭ ಮಾಡುತ್ತೆ. ಅಂದ್ರೆ ಎಲ್ಲಾ ರೀತಿಯಾದಂತಹ ಕ್ರಿಮಿನಲ್ ಕೇಸುಗಳು ಮೊಟ್ಟ ಮೊದಲ ಬಾರಿಗೆ ವಿಚಾರಣೆ ನಡೆಯೋದೇ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ.
ಅಂತ ಹೇಳ್ತಾ ಈಗ 29ನೇ ಕ್ವಶನ್ ಹೀಗಿದೆ. ಭಾರತವು ಸಮಾಜವಾದಿ, ಜಾತ್ಯತೀತ, ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಗಣರಾಜ್ಯ ರಾಷ್ಟ್ರ ಎಂದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಮೂದಿಸಿರುವಂತೆ ಸರಿಯಾದ ಸರಣಿಯನ್ನ ಗುರುತಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಶನ್ ಅನ್ನ ಕೇಳಿದರೆ, ಸ್ನೇಹಿತರೆ ಇಲ್ಲಿ CABD ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಸ್ನೇಹಿತರೆ ಇಲ್ಲಿ ಜಾತ್ಯತೀತ ಮತ್ತು ಸಮಾಜವಾದ ಅನ್ನುವಂತಹ ಒಂದು ಎರಡು ಪದಗಳನ್ನು 1976ರಲ್ಲಿ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕವಾಗಿ ನಮ್ಮ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು ಅಂತ ಹೇಳ್ಬೋದು. ಜಾತ್ಯತೀತತೆ ಅಂತ ಹೇಳೋದಾದರೆ ನಮ್ಮ ಸಂವಿಧಾನವು ತನ್ನ ಪ್ರಜೆಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡುತ್ತೆ ಮತ್ತು ಭಾರತವು ತನ್ನದೇ ಆದಂತಹ ರಾಜ್ಯ ಧರ್ಮವನ್ನು ಹೊಂದಿಲ್ಲ. ನಮ್ಮ ದೇಶದಲ್ಲಿ ಎಲ್ಲ ಧರ್ಮೀಯರನ್ನು ಸಮನಾಗಿ ಕಾಣಲಾಗುತ್ತೆ. ಆದ್ದರಿಂದ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ಬೋದು. ಇನ್ನು ಸಮಾಜವಾದ ಅಂತ ಹೇಳೋದಾದರೆ ಭಾರತ ಒಂದು ಸಮಾಜವಾದಿ ರಾಷ್ಟ್ರವಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳ ನೆರವಿನಿಂದ ಸಮಾಜವಾದವನ್ನು ಸಾಕಾರಗೊಳಿಸಿಕೊಳ್ಳೋದಕ್ಕೆ ಈ ನಿಟ್ಟಿನಲ್ಲಿ ಒಂದು ಸಂವಿಧಾನವು ಅನುವು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನು ಸಾರ್ವಭೌಮ ಅಂತ ಹೇಳೋದಾದರೆ ಭಾರತವು ಆಂತರಿಕ ಶ್ರೇಷ್ಠತೆಯನ್ನು ಹಾಗೂ ಬಾಹ್ಯ ಸ್ವಾತಂತ್ರ್ಯವನ್ನು ಕೂಡ ಹೊಂದಿದೆ. ಆದ್ದರಿಂದ ಭಾರತವನ್ನು ನಾವು ಸಾರ್ವಭೌಮ ರಾಷ್ಟ್ರ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನು ಪ್ರಜಾಸತ್ತಾತ್ಮಕ ಅಂತ ಹೇಳೋದಾದರೆ ಭಾರತವು ವಿಶ್ವದಲ್ಲಿಯೇ ಅತ್ಯಂತ ಒಂದು ದೊಡ್ಡ ಪ್ರಜಾಸತ್ತಾತ್ಮಕ ಒಂದು ರಾಷ್ಟ್ರ ಅಂತ ಹೇಳ್ಬೋದು. ಇಲ್ಲಿ ಪ್ರಜೆಗಳು ತಮ್ಮಿಂದ ಚುನಾಯಿಸಲ್ಪಟ್ಟ ಪ್ರತಿನಿಧಿಗಳ ಮೂಲಕ ಪ್ರತ್ಯಕ್ಷವಾಗಿ ರಾಜ್ಯಾಡಳಿತದಲ್ಲಿ ಭಾಗವಹಿಸ್ತಾರೆ. ಇದು ನಮ್ಮದು ಪ್ರತಿನಿಧಿ ಅಥವಾ ಪರೋಕ್ಷ ಪ್ರಜಾಪ್ರಭುತ್ವ ಪದ್ಧತಿಯಾಗಿದೆ ಅಂತ ನಾವು ಈ ಮೂಲಕ ಹೇಳ್ಬೋದು. ಇನ್ನು ಗಣರಾಜ್ಯ ಅಂತ ಬರೋದಾದರೆ ಭಾರತ ಒಂದು ಗಣರಾಜ್ಯವಾಗಿರುತ್ತೆ. ನಮ್ಮ ರಾಷ್ಟ್ರದ ಮುಖ್ಯಸ್ಥರಾದಂತಹ ರಾಷ್ಟ್ರಾಧ್ಯಕ್ಷರನ್ನು ಪರೋಕ್ಷವಾಗಿ ನಾವು ಆಯ್ಕೆ ಮಾಡ್ತೇವೆ. ಅಂದರೆ ಇಲ್ಲಿ ಅವರು ಸಂಸತ್ತಿನ ಉಭಯ ಸದನಗಳ ಲೋಕಸಭೆ ಮತ್ತು ರಾಜ್ಯಸಭೆಗಳ ಮತ್ತು ರಾಜ್ಯ ಸಭೆಗಳ ಚುನಾಯಿತ ಸದಸ್ಯರು, ಕೇಂದ್ರಾಡಳಿತ ಪ್ರದೇಶಗಳಾದ ದಿಲ್ಲಿ ಮತ್ತು ಪಾಂಡಿಚೇರಿ ವಿಧಾನಸಭೆಗಳ ಚುನಾಯಿತ ಸದಸ್ಯರುಗಳು ಇವರನ್ನು ಚುನಾಯಿಸ್ತಾರೆ. ಸೊ ಹಾಗಾಗಿ ಇದನ್ನು ಗಣರಾಜ್ಯ ಅಂತ ಹೇಳ್ಬಿಟ್ಟು ಕರಿಬಹುದಾಗಿರುತ್ತೆ. ಸ್ನೇಹಿತರೆ ಇಲ್ಲಿ ಇದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಮೂದಿಸಲಾಗಿರ್ತಕ್ಕಂಥ ಒಂದು ಪದಗಳಾಗಿರುತ್ತೆ. ಇನ್ನು ನಮ್ಮ ಭಾರತದ ಪ್ರಸ್ತಾವನೆಯನ್ನು ಡಿಸೆಂಬರ್ 13, 1946ರಂದು ಜವಾಹರಲಾಲ್ ನೆಹರೂರವರು ಮಂಡಿಸಿದ ಧ್ಯೇಯಗಳ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆ ಜನವರಿ 22, 1947ರಂದು ಅಂಗೀಕರಿಸಿತು. ಈ ಒಂದು ನಿರ್ಣಯವು ಭಾರತದ ಸ್ವಾತಂತ್ರ್ಯ, ಗಣರಾಜ್ಯ, ಪ್ರಜೆಗಳ ಪರಮಾಧಿಕಾರ, ಜನತೆಯ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಒದಗಿಸುವುದಾಗಿ ತಿಳಿಸುತ್ತೆ ಅಂತ ಹೇಳ್ಬೋದು. ಇನ್ನು ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯು ತುಂಬ ಅರ್ಥಗರ್ಭಿತವಾಗಿದ್ದು ದೇಶದ ರಾಜಕೀಯ ವ್ಯವಸ್ಥೆಯ ಚಿತ್ರಣವನ್ನು ನೀಡುತ್ತೆ. ಸಂವಿಧಾನದ ಕೈದೀಪ ಅಂತ ಕೆಲವು ವಿದ್ವಾಂಸರುಗಳು ಹೇಳಿದರೆ ಸಂವಿಧಾನದ ಒಡವೆ ಅಂತ ಇನ್ನು ಕೆಲವರು ಬಣ್ಣಿಸಿದ್ದಾರೆ. ಇನ್ನು KM ಮುನ್ಷಿರವರು ರಾಜಕೀಯ ಜಾತಕ ಅಂತ ಹೇಳ್ಬಿಟ್ಟು ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಹೊಗಳಿರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು 130ನೇ ಕ್ವಶನ್ ಬಂದ್ಬಿಟ್ಟು ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. 2000, 2005, 2008 ಮತ್ತು 2014 ಅಂತ ಹೇಳ್ಬಿಟ್ಟು. ಭಾರತ ಸರ್ಕಾರವು ಮಾಹಿತಿ ಹಕ್ಕು ಕಾಯ್ದೆಯನ್ನು ಪಾರ್ಲಿಮೆಂಟ್ ಮೀನ್ಸ್ ನಮ್ಮ ಭಾರತದ ಸಂಸತ್ತು 2005ರಲ್ಲಿ ಜೂನ್ನಲ್ಲಿ ಪಾಸ್ ಮಾಡಿತು. ಅದರಂತೆಯೇ 2005ರ ಅಕ್ಟೋಬರ್ 12ರಿಂದ ದೇಶದಾದ್ಯಂತ ಇದು ಜಾರಿಗೆ ಬಂತು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಇದು ಆಪ್ಷನ್ ಬಂದ್ಬಿಟ್ಟು 2005 ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಇನ್ನು 131ನೇ ಕ್ವಶನ್ ಬಂದ್ಬಿಟ್ಟು ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ನಾವು ಈ ಮೂಲಾಧಾರದಿಂದ ಪಡೆಯಬಹುದು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಮೂಲ ಶಿಕ್ಷಣ ಪದ್ಧತಿ, ಕೊಠಾರಿ ಆಯೋಗ ವರದಿ, ಪ್ರೌಢ ಶಿಕ್ಷಣ ಆಯೋಗ ವರದಿ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ ಇದಕ್ಕೆ ಆಪ್ಷನ್ ಮೊದಲನೆಯದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಮೂಲ ಶಿಕ್ಷಣ ಪದ್ಧತಿಯಿಂದ ನಾವು ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದಂತಹ ಮುಖ್ಯ ಅಂಶಗಳನ್ನು ಪಡೆದುಕೊಳ್ಳಬಹುದಾಗಿರುತ್ತೆ. ಇನ್ನು 132ನೇ ಕ್ವಶನ್ ಬಂದ್ಬಿಟ್ಟು ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಅಂತ ಹೇಳ್ಬಿಟ್ಟು ಕೇಳಿದರೆ ಇಲ್ಲಿ ಮೌಲ್ಯಾಧಾರಿತ ಕಾರ್ಯ, ವೀಕ್ಷಣಾಧಾರಿತ ಕಾರ್ಯ, ಉದ್ದೇಶಾಧಾರಿತ ಕಾರ್ಯ, ಚಿಂತನಾಧಾರಿತ ಕಾರ್ಯ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ ಇದಕ್ಕೆ 3ನೇ ಆಪ್ಷನ್ನು ಸರಿಯಾದಂತಹ ಒಂದು ಆಪ್ಷನ್ ಆಗಿರುತ್ತೆ. ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಅಂತ ಹೇಳಿದ್ರೆ ಉದ್ದೇಶಾಧಾರಿತ ಕಾರ್ಯ, ಇದು
ಆಗಿರುತ್ತೆ. ಇನ್ನು ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ಅಂತ ಹೇಳ್ಬಿಟ್ಟು ವೃತ್ತಿಯಲ್ಲಿ ಬೆಳವಣಿಗೆ, ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ, ಜ್ಞಾನವನ್ನು ವೃದ್ಧಿಸುವಿಕೆ, ಜೀವನ ಮೌಲ್ಯಗಳ ಬೆಳವಣಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ 4 ಆಪ್ಷನ್ನ ಕೇಳಿದರೆ ಸ್ನೇಹಿತರೆ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ಆಗಿರುತ್ತೆ ಅಂತ ಹೇಳ್ಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 134ನೇ ಕ್ವಶನ್ನು, ವಿವಿಧ ಹಬ್ಬಗಳ ಸಾಂಕೇತಿಕವಾಗಿ ಆಚರಿಸುವುದರ ಪ್ರಾಮುಖ್ಯತೆ ಅಂತ ಹೇಳ್ಬಿಟ್ಟು ಧಾರ್ಮಿಕ ಸುಧಾರಣೆ, ರಾಷ್ಟ್ರೀಯತೆ, ಸಂಸ್ಕೃತಿಯ ವರ್ಗಾವಣೆ, ಪೌರ ಪ್ರಜ್ಞೆ ಅಂತ ಹೇಳ್ಬಿಟ್ಟು ಇಲ್ಲಿ 4 ಆಪ್ಷನನ್ನು ಕೇಳಿದರೆ ಸ್ನೇಹಿತರೆ ಇಲ್ಲಿ ಸಂಸ್ಕೃತಿಯ ವರ್ಗಾವಣೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ವಿವಿಧ ಹಬ್ಬಗಳ ಸಾಂಕೇತಿಕ, ಇಲ್ಲಿ ರಾಷ್ಟ್ರೀಯ ಹಬ್ಬ ಅಂತ ಕೇಳಿಲ್ಲ. ಇಲ್ಲಿ ರಾಷ್ಟ್ರೀಯ ಹಬ್ಬಗಳು ಅಂತ ಹೇಳಿದ್ರೆ ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ ಇವುಗಳು ಬರ್ತವೆ. ಸೊ ಇವುಗಳ ಅಂತ ಕೇಳಿದರೆ ನಾವು ರಾಷ್ಟ್ರೀಯತೆ ಅಂತ ಹೇಳ್ಬೋದಾಗಿತ್ತು. ಆದರೆ ಇಲ್ಲಿ ವಿವಿಧ ಹಬ್ಬಗಳ ಅಂತ ಕೇಳಿರೋದ್ರಿಂದ ಇದು ಸಂಸ್ಕೃತಿಯ ವರ್ಗಾವಣೆ, ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು 135ನೇ ಕ್ವಶನ್ ಬಂದ್ಬಿಟ್ಟು ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ಬೆಳೆಸಬಹುದಾದ ಮುಖ್ಯ ಸಾಮರ್ಥ್ಯವೆಂದರೆ ಅಂತ ಹೇಳ್ಬಿಟ್ಟು ಜ್ಞಾನ ಬೆಳವಣಿಗೆ, ವಿಮರ್ಶಾತ್ಮಕ ಚಿಂತನೆ, ಕೌಶಲ್ಯ ಬೆಳವಣಿಗೆ, ಧಾರ್ಮಿಕ ಆಸಕ್ತಿ ಬೆಳವಣಿಗೆ ಅಂತ ಕೇಳಿದರೆ ಇದಕ್ಕೆ ವಿಮರ್ಶಾತ್ಮಕ ಚಿಂತನೆ ಮೀನ್ಸ್ ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ವಿಮರ್ಶಾತ್ಮಕವಾದಂಥ ಒಂದು ಚಿಂತನೆಯನ್ನು ಬೆಳೆಸಬಹುದು. ಫಾರ್ ಎಕ್ಸಾಂಪಲ್ ನಾವೀಗ ಯಾರಾದರೂ ಕ್ರಾಂತಿಕಾರಿಗಳ ಬಗ್ಗೆ ಅಥವಾ ಕ್ರಾಂತಿಕಾರಿಗಳ ಜೀವನದ ಬಗ್ಗೆ ನಾವು ಹೇಳ್ತಾ ಹೋಗ್ತಾ ಇದ್ದೀವಿ, ಬೋಧನೆ ಮಾಡ್ತಾ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಆ ಮಗು ಆ ಒಂದು ಕ್ರಾಂತಿಕಾರಿ ಯಾವ ರೀತಿ ಚಟುವಟಿಕೆಗಳಲ್ಲಿ ತೊಡಗಿದ್ದ ಮತ್ತು ಅವರ ಜೀವನ ಏನು ಮತ್ತು ಅವರ ಒಂದು ಉದ್ದೇಶ ಏನು ಅನ್ನೋದನ್ನು ವಿಮರ್ಶಾತ್ಮಕವಾಗಿ ಚಿಂತನೆಯಲ್ಲಿ ತೊಡಗುತ್ತೆ. ಸೊ ಹಾಗಾಗಿ ಈ ಒಂದು ಸಮಾಜ ವಿಜ್ಞಾನ ಬೋಧನೆಯ ಮೂಲಕ ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸಬಹುದು ಅಂತ ಹೇಳ್ತಾ 136ನೇ ಕ್ವಶನ್ ಬಂದ್ಬಿಟ್ಟು 136ನೇ ಕ್ವಶನ್ನು CCE ನಿರಂತರ ವ್ಯಾಪಕ ಮೌಲ್ಯಮಾಪನ ಎಂದರೆ ಅಂತ ಹೇಳ್ಬಿಟ್ಟು ಆಪ್ಷನ್ಸನ್ನು ಕೇಳಿದರೆ ಮಗುವಿನ ಕಲಿಕೆಯ ಕಾರ್ಯಕ್ಷಮತೆಯ ಮಾಪನ, ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ, ಮಗುವಿನ ಶ್ರೇಣಿ ಆಧಾರಿತ ಕಲಿಕೆಯ ಮಾಪನ, ಮಗುವಿನ ವಿಷಯ ಗ್ರಹಿಕೆಯ ಮಾಪನ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ ಇದಾಗಿರುತ್ತೆ. ಸೊ ಹಾಗಾಗಿ ಎರಡನೇದು ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು 137ನೇ ಕ್ವಶನ್ ಬಂದ್ಬಿಟ್ಟು ಹರ್ಷವರ್ಧನನ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾನಿಲಯ ಅಂತ ಹೇಳ್ಬಿಟ್ಟು ಕೇಳಿದರೆ ಇದಕ್ಕೆ ನಳಂದ ಅಂತ ಹೇಳ್ಬೋದು. ಇಲ್ಲಿ ಹರ್ಷವರ್ಧನನ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾನಿಲಯ ನಳಂದ ವಿಶ್ವವಿದ್ಯಾನಿಲಯ ಆಗಿರುತ್ತೆ. ಇನ್ನು 138ನೇ ಕ್ವಶನ್ ಬಂದ್ಬಿಟ್ಟು ಸಮಾಜ ವಿಜ್ಞಾನ ಸಮಾಜ ಅಧ್ಯಯನದಿಂದ ಈ ಮುಖ್ಯ ಅಂಶಗಳಿಂದ ಭಿನ್ನವಾಗಿದೆ ಅಂತಂದರೆ ಸಮಾಜ ವಿಜ್ಞಾನ ಸಮಾಜ ಅಧ್ಯಯನ ಇವೆರಡೂ ಕೂಡ ಯಾವ ಅಂಶಗಳಿಂದ ಭಿನ್ನವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಶನನ್ನು ಕೇಳಲಾಗಿದೆ. ಸಮಾಜ ವಿಜ್ಞಾನ ಘಟನೆಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಆಧಾರವಾಗಿ ನಿರೂಪಿತವಾಗಿರುತ್ತೆ. ಅದೇ ರೀತಿಯಾಗಿ ಸಮಾಜ ವಿಜ್ಞಾನ ಮಾನವ ದಿನನಿತ್ಯ ಚಟುವಟಿಕೆಯ ಪ್ರತಿರೂಪವಾಗಿದೆ. ಸಮಾಜ ವಿಜ್ಞಾನ ಹಲವಾರು ಇತರೆ ವಿಷಯಗಳ ಅಧ್ಯಯನಕ್ಕೆ ಅವಕಾಶ ನೀಡುತ್ತದೆ. ಸಾಮಾಜಿಕ ಮೌಲ್ಯಗಳ ಬೆಳವಣಿಗೆಗೆ ಹಾಗೂ ಅವುಗಳ ಅಭ್ಯಾಸಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದೆ ಅಂತ ಹೇಳ್ಬಿಟ್ಟು ಇಲ್ಲಿ 4 ಹೇಳಿಕೆಗಳನ್ನು ಕೊಡಲಾಗಿದೆ. ಸ್ನೇಹಿತರೆ ಇಲ್ಲಿ ಮೊದಲನೇ ಆಪ್ಷನು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಸಮಾಜ ವಿಜ್ಞಾನ ಘಟನೆಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಆಧಾರವಾಗಿ ನಿರೂಪಿತವಾಗಿರುತ್ತೆ. ಅದರಿಂದಾಗಿ ಸಮಾಜ ವಿಜ್ಞಾನ ಸಮಾಜ ಅಧ್ಯಯನದಿಂದ ಭಿನ್ನವಾಗಿದೆ ಅಂತ ನಾವು ಹೇಳಬಹುದು. ಇನ್ನು ಯಾವುದನ್ನೇ ಆಗಲಿ ಸಮಾಜ ವಿಜ್ಞಾನವು ಸ್ಪಷ್ಟವಾಗಿ ಅದರ ಒಂದು ಪೂರ್ವಪರತೆಯನ್ನು ಮತ್ತು ಅವುಗಳನ್ನು ಪರಿಶೀಲನೆ ಮಾಡಿ ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅನಂತರ ಅದನ್ನು ಒಪ್ಕೊಳ್ಳುತ್ತೆ. ಇಲ್ಲ ಅಂದರೆ ಅದು ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ. ಸೊ ಹಾಗಾಗಿ ಇಲ್ಲಿ ಇವೆರಡೂ ಕೂಡ ಭಿನ್ನವಾಗಿದೆ ಅಂತ ಹೇಳ್ಬೋದು. ಇನ್ನು 139ನೇ ಕ್ವಶನ್ ಬಂದ್ಬಿಟ್ಟು NCF 2005 ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಆದ್ಯತೆ ಅಂತ ಹೇಳ್ಬಿಟ್ಟು 4 ಆಪ್ಷನನ್ನು ಕೊಟ್ಟಿದ್ದಾರೆ. ಐತಿಹಾಸಿಕ ಅಂಶಗಳ ಆಧಾರದ ಮೇಲೆ ಮಾನವನು ತನ್ನ ಪಾತ್ರವನ್ನು ಗುರುತಿಸಲು ಅನುವು ಮಾಡಿಕೊಡುವುದು, ಸಮಾಜ ವಿಜ್ಞಾನ ಬೋಧನೆಯ ಮೂಲಕ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು, ಸಾಮಾಜಿಕ ಪರಿಸರದಲ್ಲಿ ಮಾನವ ವಿವಿಧ ಚಟುವಟಿಕೆಗಳನ್ನು ಬೆಳೆಸುವುದು, ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಮಾನವ ತನ್ನನ್ನು ತಾನೇ ತೊಡಗಿಸಿಕೊಳ್ಳುವುದು ಅಂತ ಹೇಳ್ಬಿಟ್ಟು ಇದರಲ್ಲಿ ಆಪ್ಷನ್ ಬಂದ್ಬಿಟ್ಟು ಎರಡನೇದು ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಸಮಾಜ ವಿಜ್ಞಾನ ಬೋಧನೆ ಮೂಲಕ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಬೋದಾಗಿರುತ್ತೆ.
ದೇಶ ಪ್ರೇಮದ ಕಥೆಗಳು ಮತ್ತು ವೀರರ ಕಥೆಗಳು, ಇವರುಗಳ ಮತ್ತು ರಾಜರುಗಳ ಕಥೆಗಳನ್ನು ಹೇಳೋದ್ರ ಮೂಲಕ ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳನ್ನು ಮತ್ತು ಇನ್ನು ಯಾವುದು ಅಂತ ಹೇಳಿದ್ರೆ ಮಾನವೀಯ ಮೌಲ್ಯಗಳನ್ನು ನಾವು ಬೆಳೆಸ್ಬೋದು. ಸಮಾಜ ಸುಧಾರಕರುಗಳ ಒಂದು ಜೀವನ ಚರಿತ್ರೆಗಳು ಮತ್ತು ಅವರು ಕೈಗೊಂಡಂತಹ ಒಂದು ಸುಧಾರಣೆಗಳು ಮತ್ತು ಹೋರಾಟಗಳು, ಚಳುವಳಿಗಳು, ಇವುಗಳ ಮೂಲಕವಾಗಿ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಮತ್ತು ಅವರುಗಳಲ್ಲಿ ಒಂದು ನೈತಿಕ ದೇಶ ಪ್ರೇಮವನ್ನು ಬೆಳೆಸಬಹುದು. ಇತ್ತೀಚಿನ ದಿನಗಳಲ್ಲಿ ಉಪನ್ಯಾಸ ವಿಧಾನ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತಿದೆ. ಇದನ್ನು ಸುಧಾರಿಸಲು ಉಪನ್ಯಾಸಕರು ಈ ಕ್ರಮವನ್ನು ಅನುಸರಿಸಬಹುದು ಅಂತೇಳ್ಬಿಟ್ಟು ಉಪನ್ಯಾಸವನ್ನು ಆದಷ್ಟು ಕಡಿತಗೊಳಿಸೋದು, ಭಾಷಣದ ಟಿಪ್ಪಣಿಯನ್ನು ಬರೆಸೋದು, ವಿವಿಧ ಘಟನೆಗಳು, ಉದಾಹರಣೆಗಳು, ಅನುಭವಗಳು ಹಾಗೂ ಚರ್ಚೆ ಇತ್ಯಾದಿಗಳನ್ನು ವೃದ್ಧಿಸುವುದು. ಉಪನ್ಯಾಸಕರು ತಮ್ಮ ಪಾಠದ ದೊಡ್ಡ ಟಿಪ್ಪಣಿ ತಯಾರಿಸಬೇಕು ಅಂತ ಹೇಳ್ಬಿಟ್ಟು 4 ಆಪ್ಷನನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಆಪ್ಷನ್ 3 ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಇನ್ನು 141ನೇ ಕ್ವಶನ್ ಬಂದ್ಬಿಟ್ಟು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಈ ನಾಟಕವನ್ನು ವಿದ್ಯಾರ್ಥಿಗಳಿಂದ ಪ್ರಸ್ತುತಪಡಿಸುವಾಗ ಬೆಳೆಸಬಹುದಾದ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಉದ್ದೇಶ ಅಂತ ಹೇಳ್ಬಿಟ್ಟು 4 ಆಪ್ಷನನ್ನು ಕೇಳಿದರೆ ದೇಶ ಪ್ರೇಮ, ರಾಷ್ಟ್ರೀಯ ಭಾವೈಕ್ಯತೆ, ಐತಿಹಾಸಿಕ ಚಿಂತನೆ, ಸಾಮಾಜಿಕ ನ್ಯಾಯ. ಸ್ನೇಹಿತರೆ, ಈ ಒಂದು ಅನುಭವ ನನಗೂ ಆಗಿರುತ್ತೆ, ನೀವೆಲ್ಲ ಕೇಳ್ತಾ ಇದ್ದೀರಾ, ನಿಮಗೂ ಕೂಡ ಆಗಿರುತ್ತೆ. ಮೀನ್ಸ್ ಸಂಗೊಳ್ಳಿ ರಾಯಣ್ಣ ಅಂತ ಏನಿದ್ದಾರೆ ಇವರು ಒಬ್ಬ ದೇಶಪ್ರೇಮಿ. ಅದೇ ರೀತಿಯಾಗಿ ಹೆಣ್ಮಕ್ಳಲ್ಲಿ ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ಒನಕೆ ಓಬವ್ವ ಮತ್ತು ಇನ್ಯಾರು ಕಿತ್ತೂರು ರಾಣಿ ಚೆನ್ನಮ್ಮ ಇವ್ರುಗಳ ಒಂದು ವೇಷವನ್ನು ಹಾಕಿಸಿದಾಗ ಆ ಮಕ್ಕಳ ಒಂದು ಬಿಹೇವಿಯರನ್ನು ನೀವು ಅಬ್ಸರ್ವ್ ಮಾಡಿ. ಬೇಕಿದ್ರೆ ಆ ಮಕ್ಕಳು ಹೇಗೆ ಅಂತ ಹೇಳಿದ್ರೆ ತಾವೇ ಅವರಾಗಿದ್ದಾರೇನೋ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ ಅಲ್ವಾ. ಅಂದರೆ ನೀವೂ ಅಷ್ಟೇ ಈ ಒಂದು ಅಂದರೆ ನಾವು ಶಾಲೆಗಳಲ್ಲಿ ಇರುವಂತಹ ಒಂದು ಸಂದರ್ಭಗಳಲ್ಲಿ ನಮಗೆ ಈ ಒಂದು ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ ಈ ಒಂದು ಸಂದರ್ಭಗಳಲ್ಲಿ ಯಾವುದಾದ್ರೂ ಒಬ್ಬ ಕ್ರಾಂತಿಕಾರಿಗಳ ವೇಷವನ್ನು ಹಾಕ್ಸಿದ್ದಾರೆ ಅಂತ ಹೇಳಿದ್ರೆ ಅವರು ಯಾವ ರೀತಿ ವರ್ತಿಸ್ತಾ ಇದ್ರು ಅವರುಗಳು ಮತ್ತು ಅವರುಗಳ ಒಂದು ಸ್ವಭಾವ ಹೇಗಿತ್ತು ಅಂತೇಳಿ ಟೀಚರ್ಸ್ಗಳ ಮೂಲಕ ತಿಳ್ಕೊಂಡು ಅದೇ ಪಾತ್ರವನ್ನು ಅವರು ನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಈಗಿರುವಾಗ ಮಕ್ಕಳಲ್ಲಿ ತನಗೆ ತಾನಾಗಿಯೇ ಯಾರು ಹೇಳ್ಕೊಡೋದು ಬೇಡ, ಆ ಒಂದು ವೇಷವನ್ನು ಹಾಕ್ತಾ ಇದ್ದಾರೆ ಅಂದಿದ ತಕ್ಷಣವೇ ಅಲ್ಲಿ ವಿಶ್ವಾಸ ಇರುತ್ತೆ, ಸ್ನೇಹ ಇರುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ದೇಶದ ಬಗ್ಗೆ ಗೌರವ ಇರುತ್ತೆ, ನನ್ನದು ನನ್ನ ದೇಶ ಅನ್ನುವಂಥ ಒಂದು ಹೆಮ್ಮೆ ಇರುತ್ತೆ. ಈ ಎಲ್ಲ ಅಂಶಗಳು ಸೇರಿ ದೇಶ ಪ್ರೇಮ, ಪ್ರೀತಿಯನ್ನು ಮೂಡಿಸುತ್ತೆ. ಸೊ ಹಾಗಾಗಿ ಈ ಒಂದು ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ದೇಶ ಪ್ರೇಮ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಈ ರೀತಿಯಾದಂತಹ ಒಂದು ಅನುಭವಗಳು ನಾವು ಶಾಲಾ ಕಾಲೇಜುಗಳ ಸಂದರ್ಭದಲ್ಲಿ ಆ ಒಂದು ದಿನಗಳಲ್ಲಿ ಆಗಿರೋದನ್ನು ನೋಡಬಹುದು. ಇನ್ನು 142ನೇ ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳಲ್ಲಿ ನಕ್ಷೆ ಬಿಡಿಸುವ ಕೌಶಲ್ಯ ಮೂಡಿಸುವ ಮುನ್ನ ಈ ಸಾಮರ್ಥ್ಯವನ್ನು ಬೆಳೆಸುವುದು ಉತ್ತಮ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. ಭೌಗೋಳಿಕ ಗಡಿಗಳು, ಮನಸ್ಸಿನಲ್ಲಿ ನಕ್ಷೆಯನ್ನು ಸಾಕಾರಗೊಳಿಸುವುದು, ರಾಜಕೀಯ ಪ್ರಭಾವ, ಐತಿಹಾಸಿಕ ಪ್ರಾಮುಖ್ಯತೆಯ ಅಧ್ಯಯನ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇಲ್ಲಿ ಯಾವುದೇ ಒಂದು ನಕ್ಷೆಯನ್ನು ಬಿಡಿಸಬೇಕು ಅಂತ ಅನ್ನೋದಾದರೆ ಮೊದಲು ಆ ಒಂದು ನಕ್ಷೆ ಯಾವ ರೀತಿ ಇದೆ, ಯಾವ ಶೇಪಲ್ಲಿದೆ ಮತ್ತು ಅವುಗಳ ಒಂದು ವಿಸ್ತರಣೆ ಏನು ಅದುಗಳನ್ನು ಮೊದಲು ನಾವು ತಿಳ್ಕೊಂಡಿರಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ಮುಖನೇ ಅಂದ್ಕೊಳ್ಳಿ, ನಮ್ಮ ಮುಖ ರೌಂಡ್ ಆಗಿದೆಯಾ, ಉದ್ದ ಇದೆಯಾ ಅಥವಾ ಅಗಲವಾಗಿದೆಯಾ, ಮೂಗು ದಪ್ಪವಾಗಿದೆಯಾ, ಈ ರೀತಿಯಾದಂತಹ ಒಂದು ಅಂದರೆ ಅವುಗಳ ಒಂದು ಸ್ಪಷ್ಟ ಮಾಹಿತಿ ಚಿತ್ರಣ ನಮಗೆ ಸಿಗಬೇಕಂತ ಹೇಳಿದ್ರೆ ಅವು ಸಿಕ್ಕಾಗ ಮಾತ್ರ ಅವುಗಳ ಒಂದು ಚಿತ್ರ ಸ್ಪಷ್ಟವಾಗಿ ಚೆನ್ನಾಗಿ ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಕ್ಷೆಗಳು ಅಷ್ಟೇ ಭೌಗೋಳಿಕ ಗಡಿಗಳ ಬಗ್ಗೆ ಅರಿವಿರಬೇಕು. ಯಾವ ಪ್ರದೇಶ ಎಷ್ಟೆಷ್ಟು ಪ್ರದೇಶವನ್ನು ಅಂದರೆ ಎಷ್ಟೆಷ್ಟು ಭೌಗೋಳಿಕ ಗಡಿಯನ್ನು ಹೊಂದಿದೆ ಮತ್ತು ಅದು ಯಾವ ಶೇಪ್ನಲ್ಲಿದೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಮೊದಲನೇದು ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ, ಭೌಗೋಳಿಕ ಗಡಿಗಳು. ಇನ್ನು 143ನೇ ಕ್ವಶನ್ ಬಂದ್ಬಿಟ್ಟು ಒಂದು ಒಳ್ಳೆಯ ಯೋಜನೆ ಒಳಗೊಂಡಿರಬೇಕಾದದ್ದು ಅಂತೇಳ್ಬಿಟ್ಟು ಉತ್ತಮ ಗುಣಮಟ್ಟ, ಉತ್ತಮ ಶೈಕ್ಷಣಿಕ ಅನುಭವ, ಲಭ್ಯವಿರುವ ಸಂಪನ್ಮೂಲಗಳ ಲಭ್ಯತೆ, ಸಂಪನ್ಮೂಲಗಳ ಬಳಕೆ, ಲಾಭದಾಯಕತೆ ಅಂತ ಹೇಳ್ಬಿಟ್ಟು ಇಲ್ಲಿ 143ನೇದಕ್ಕೆ 2ನೇದು ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಮೀನ್ಸ್ ಉತ್ತಮ ಶೈಕ್ಷಣಿಕ ಅನುಭವ ಕೊಡುವಂಥದ್ದು ಇರಬೇಕು, ಅದೇ ರೀತಿಯಾಗಿ ಲಭ್ಯವಿರುವಂತಹ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಇರಬೇಕು. ಅವೆರಡೂ ಅಂಶಗಳನ್ನು ಒಳಗೊಂಡಿದ್ರೆ ಮಾತ್ರ ಅದು ಒಂದೊಳ್ಳೆ ಯೋಜನೆ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು 144ನೇ ಕ್ವಶನ್ ಬಂದ್ಬಿಟ್ಟು ಜೀವನ ಚರಿತ್ರ ಬೋಧನಾ ವಿಧಾನದ ಮುಖ್ಯ ಉದ್ದೇಶ ಅಂತ ಹೇಳ್ಬಿಟ್ಟು ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಪರಿಚಯ ಮಾಡಿಸೋದು, ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಜೀವನದ ಉನ್ನತ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ಮೂಡಿಸೋದು, ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಸಾಧನೆಗಳನ್ನು ಗುರುತಿಸೋದು, ವಿವಿಧ ಚಾರಿತ್ರಿಕ ವ್ಯಕ್ತಿಗಳಂತೆ ತಾವು ಸಾಧನೆ ಮಾಡಲು ಸ್ಫೂರ್ತಿ ಮೂಡಿಸೋದು ಅಂತ. ಇಲ್ಲಿ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂತಹ ಮಾತು ಒಂದು ನೆನಪಿಗೆ ಬರುತ್ತೆ. ಇತಿಹಾಸವನ್ನು ತಿಳಿಯಲಾರದವನು
ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಹೇಳಿ. ಇವಾಗ ನಮ್ಮ ಪೂರ್ವಿಕರು ಯಾವ ರೀತಿಯಾದಂಥ ಒಂದು ನೈತಿಕ ಮೌಲ್ಯಗಳನ್ನು ಮತ್ತು ಅವರುಗಳ ಹಾಕಿಕೊಟ್ಟಂತಹ ಒಂದು ಮಾರ್ಗದ ಮೂಲಕವಾಗಿ ನಾವು ಕೂಡ ಮುಂದಿನ ಫ್ಯೂಚರ್ಸನ್ನು ಮತ್ತು ಫ್ಯೂಚರನ್ನು ನಾವು ರೆಡಿ ಮಾಡ್ಕೋಬೋದು. ಅದೇ ರೀತಿಯಾಗಿ ಇಲ್ಲಿ ವಿವಿಧ ವ್ಯಕ್ತಿಗಳ ವಿವಿಧ ಚಾರಿತ್ರಿಕ ವ್ಯಕ್ತಿಗಳಂತೆ ತಾನೂ ಸಾಧನೆ ಮಾಡೋದಕ್ಕೆ ಸ್ಫೂರ್ತಿಯನ್ನು ಮೂಡಿಸೋದು ಜೀವನ ಚರಿತ್ರ ಬೋಧನಾ ವಿಧಾನದ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದೇ ರೀತಿಯಾಗಿ 145ನೇ ಕ್ವಶನ್ ಬಂದ್ಬಿಟ್ಟು, ಪ್ರಚಲಿತ ವಿದ್ಯಮಾನಗಳನ್ನು ತರಗತಿಗಳಲ್ಲಿ ಚರ್ಚಿಸಲೇಬೇಕು. ಈ ಒಂದು ಮೇಲಿನ ಹೇಳಿಕೆಯ ಅಡಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಚರ್ಚಿಸುವಾಗ ವಿದ್ಯಾರ್ಥಿಗಳಿಂದ ಅಪೇಕ್ಷಿತ ವರ್ತನೆ ಅಂತ ಹೇಳ್ಬಿಟ್ಟು ಕೇಳಲಾಗಿದೆ. ಆಸಕ್ತಿ ಕೆರಳಿಸುವುದು, ಪ್ರಚಲಿತ ವಿದ್ಯಮಾನಗಳನ್ನು ತಿಳಿದುಕೊಳ್ಳುವುದು, ಸಾಮಾಜಿಕ ಪ್ರಜ್ಞೆ ಮೂಡಿಸುವುದು, ಪ್ರಚಲಿತ ಸಮಸ್ಯೆಗಳ ನಿವಾರಣೆಗೆ ಸ್ಪಂದಿಸುವ ಮನೋಭಾವ ಬೆಳೆಸುವುದು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇಲ್ಲಿ ಸ್ವಚ್ಛ ಭಾರತ ಅಭಿಯಾನ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ ತ್ಯಾಜ್ಯ ನಿರ್ವಹಣೆ ಅನ್ನೋದು ಜಾಗತಿಕ ಸಮಸ್ಯೆ ಆಗಿ ಪರಿಣಮಿಸಿರೋದ್ರಿಂದ. ಅಂದರೆ ಇಲ್ಲಿ ಪ್ರಚಲಿತ ಸಮಸ್ಯೆಗಳ ಬಗ್ಗೆ ಮಕ್ಕಳಲ್ಲಿ ಅರಿವಿದ್ದಾಗ ಮಾತ್ರ ಅವುಗಳಿಗೆ ತಕ್ಕಂತಾದಂತಹ ಒಂದು ಪರಿಹಾರನೂ ಕೂಡ ಮತ್ತು ಕ್ರಮಗಳನ್ನು ಕೂಡ ಇಲ್ಲಿ ಜಾರಿಗೆ ತರಲಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಸ್ವಚ್ಛ ಭಾರತ ಅಭಿಯಾನವನ್ನು ಮಾಡೋದ್ರ ಮೂಲಕ ದೇಶದಲ್ಲಿ ಇರ್ತಕ್ಕಂತಹ ತ್ಯಾಜ್ಯ ನಿರ್ವಹಣೆಯನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ಮಾಹಿತಿ ಮಕ್ಕಳಿಗೆ ದೊರೆಯುತ್ತೆ. ಸೊ ಹಾಗಾಗಿ ಇಲ್ಲಿ ಪ್ರಚಲಿತ ಸಮಸ್ಯೆಗಳ ನಿವಾರಣೆಗೆ ಸ್ಪಂದಿಸುವ ಮನೋಭಾವನೆಯನ್ನು ಈ ಒಂದು ಚರ್ಚೆ ಬೆಳೆಸುತ್ತೆ ಅಂತ ನಾನು ಹೇಳ್ತಾ, ಈ ಒಂದು 4ನೇ ಆಪ್ಷನ್ನು ಸರಿಯಾದಂಥ ಒಂದು ಉತ್ತರ ಆಗಿದೆ ಅಂತ ಹೇಳ್ಬೋದು. ಇನ್ನು 146ನೇ ಕ್ವಶನ್ ಬಂದ್ಬಿಟ್ಟು, ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಸತ್ತನ್ನು ರಚಿಸುವುದು ಇದಕ್ಕೆ ಉದಾಹರಣೆ ಅಂತ ಹೇಳ್ಬಿಟ್ಟು ಕೇಳಲಾಗಿದೆ. ಸ್ನೇಹಿತರೆ, ಇಲ್ಲಿ ಮೂಲಾಧಾರ ಪದ್ಧತಿ, ಯೋಜನಾ ಪದ್ಧತಿ, ಚರ್ಚಾ ಪದ್ಧತಿ, ಉಪನ್ಯಾಸ ಪದ್ಧತಿ ಇದು ಯಾವುದು ಕೂಡ ಬರೋದಿಲ್ಲ. ಇಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಕ್ಕಿರುತ್ತೆ ಆ ಒಂದು ವರ್ಷದ ವಿದ್ಯಾರ್ಥಿಗಳಿಗೆ ಅಂತ ನಾನು ಹೇಳ್ತಾ, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮೂಲಾಧಾರ ಪದ್ಧತಿ ಅಂತ ಹೇಳೋದಾದರೆ ಅನಾದಿ ಕಾಲದಿಂದಲೂ ಮಾನವ ಮತ್ತು ಜೀವಿಗಳು ಬಿಟ್ಟು ಹೋಗಿರುವ ಹಾಗೂ ನಮ್ಮ ಹಿರಿಯರಿಂದ ರಕ್ಷಿಸಲ್ಪಟ್ಟ ಮತ್ತು ಅವುಗಳ ಮೂಲಕ ಇತಿಹಾಸ ರಚಿಸಬಹುದಾದಂತಹ ಗುರುತುಗಳನ್ನು ಮೂಲಾಧಾರಗಳು ಅಂತ ಹೇಳ್ಬಿಟ್ಟು ನಾವು ಕರಿತೇವೆ. ಮೂಲಾಧಾರಗಳು ಅಂತ ಹೇಳೋದಾದರೆ ಇವುಗಳಲ್ಲಿ ವಿವಿಧ ರೂಪಗಳಿವೆ. ಅವುಗಳೆಂದರೆ ಅರಮನೆ, ಕೋಟೆ, ಕೊತ್ತಲ, ಕಟ್ಟಡ, ಯುದ್ಧ ಭೂಮಿಗಳು, ಸ್ಮಾರಕಗಳು, ದೇವಸ್ಥಾನ, ಮಸೀದಿ, ಇಗರ್ಜಿ, ಮಡಿಕೆ, ಕುಡಿಕೆ, ಕತ್ತಿ, ಈಟಿ, ಬರ್ಜಿ, ಗುರಾಣಿ, ಬಿಲ್ಲು. ಸೊ ಇವು ಅಷ್ಟೇ ಅಲ್ಲ, ಇನ್ನು ಕೆಲವು ವಿಗ್ರಹಗಳು, ಅವಶೇಷಗಳು, ಲಿಖಿತ ದಾಖಲೆಗಳು, ನಾಣ್ಯಗಳು, ಇಟ್ಟಿಗೆ, ಆಯುಧಗಳು ಇವುಗಳೆಲ್ಲ ನಾವು ಬಳಸಿಕೊಂಡು ನಾವು ಇತಿಹಾಸವನ್ನು ರಚನೆ ಮಾಡಿ ಮತ್ತು ಅವುಗಳ ಮೂಲಕವಾಗಿ ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡುವಂತಹ ಒಂದು ಪದ್ಧತಿಯನ್ನೇ ನಾವು ಮೂಲಾಧಾರ ಪದ್ಧತಿ ಅಂತ ಹೇಳ್ಬಿಟ್ಟು ಕರಿತೇವೆ. ಅದೇ ರೀತಿಯಾಗಿ ಯೋಜನಾ ಪದ್ಧತಿ ಅಂತ ಹೇಳೋದಾದರೆ ಈ ಒಂದು ಯೋಜನಾ ಪದ್ಧತಿಯಲ್ಲಿ ಯೋಜನೆಯಲ್ಲಿ ಚಟುವಟಿಕೆಯು ಮಾನಸಿಕವಾಗಿ ಮತ್ತು ಭೌತಿಕವಾಗಿ ಇರುತ್ತೆ. ವಿದ್ಯಾರ್ಥಿಗಳು ಸ್ವತಃ ವಿಷಯ ಆಯ್ಕೆ ಮಾಡಿ ಯೋಜಿಸಿ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಒತ್ತಾಯ ಹಾಕಲಾಗುತ್ತೆ ಮತ್ತು ಅಂದರೆ ಇಲ್ಲಿ ಯೋಜನೆ ಹಾಕುತ್ತೆ. ಹಾಗಾಗಿ ಮತ್ತು ತರಗತಿಯ ಏಕಪ್ರಕಾರ, ನೀರಸ ಮತ್ತು ಉದ್ದೇಶರಹಿತ ಬೋಧನೆಯ ವಿರುದ್ಧದ ಪ್ರಕ್ರಿಯೆ ಇದಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಯೋಜನೆಯಲ್ಲಿ ಅಳವಡಿಸುವಂತಹ ವಿಷಯ ಪಠ್ಯಕ್ರಮದಲ್ಲಿ ನಿಗದಿಗೊಳಿಸಿರುವಂತಹ ಪ್ರಾಮುಖ್ಯತೆ, ಗುರಿ ಮತ್ತು ಉದ್ದೇಶಗಳು, ಪ್ರಮುಖ ಕೌಶಲ್ಯಗಳನ್ನು ಒಳಗೊಂಡಂತಹ ಒಂದು ಚಟುವಟಿಕೆಯ ರೂಪದ್ದಾಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಭೂಪಟಗಳನ್ನು ರಚಿಸೋದಾಗಿರಬಹುದು, ವಿಭಿನ್ನ ಮಾದರಿಯ ನಕ್ಷೆಗಳು, ಚಾರ್ಟುಗಳು ತಯಾರಿಸುವುದಾಗಿರಬಹುದು ಮತ್ತು ಚಿತ್ರಗಳನ್ನು ಸಂಗ್ರಹಿಸೋದಾಗಿರಬಹುದು, ಚಾರಿತ್ರಿಕ ಸ್ಥಳಗಳಿಗೆ ಪ್ರವಾಸ ನೀಡೋದು, ಚಾರಿತ್ರಿಕ ಹಿನ್ನೆಲೆಯುಳ್ಳ ನಾಟಕಗಳನ್ನು ಬರೆಯೋದು, ಪುರಾತನ ಕಾಲದ ನಾಣ್ಯಗಳ ಸಂಗ್ರಹ, ಅಂಚೆ ಚೀಟಿ, ಭಿತ್ತಿ ತೈಲಚಿತ್ರಗಳನ್ನು ಕ್ರೋಢೀಕರಿಸೋದು, ಐತಿಹಾಸಿಕ ಘಟನೆಗಳಿಂದ ಪ್ರೇರಣೆಗೊಂಡು ಲಾವಣಿ, ಜಾನಪದ ಗೀತೆ, ಪದ್ಯಗಳನ್ನು ಬರೆಯೋದು, ಚಿತ್ರಗಳನ್ನು ಒಳಗೊಂಡ ಪುಸ್ತಕಗಳ ಆಲ್ಬಮನ್ನು ತಯಾರಿಸುವುದು ಮತ್ತು ಪ್ರದರ್ಶನಗಳನ್ನು ಏರ್ಪಡಿಸೋದು, ನಾಟಕಗಳನ್ನು ಬರೆಯೋದು, ಪ್ರಯೋಗಿಸೋದು, ರೇಡಿಯೋ ದೂರದರ್ಶನಗಳ ಕಾರ್ಯಕ್ರಮಗಳನ್ನು ರೂಪಿಸೋದು, ಚರ್ಚಾಕೂಟ ಏರ್ಪಡಿಸೋದು ಇವುಗಳೆಲ್ಲವೂ ಕೂಡ ಯೋಜನಾ ವಿಧಾನ ತತ್ವದಲ್ಲಿ ಬರ್ತಾ ಹೋಗುತ್ತೆ. ಇನ್ನು ಯೋಜನಾ ಪದ್ಧತಿಯಲ್ಲಿ ಬರ್ತಾ ಹೋಗುತ್ತೆ. ಇದರಲ್ಲಿ ಮೇನ್ ಇರುವಂತಹ ಒಂದು ತತ್ವಗಳು ಅಂತ ಹೇಳಿದ್ರೆ ಚಟುವಟಿಕೆಯ ತತ್ವ, ಸಹಜತೆಯ ತತ್ವ, ಉದ್ದೇಶದ ತತ್ವ, ಅನುಭವದ ತತ್ವ ಮತ್ತು ಸ್ವಾಯತ್ತತೆಯ ತತ್ವ, ಕಲಿಕೆಯ ನಿಯಮದ ತತ್ವ ಮತ್ತು ಸ್ವಯಂ
ಪ್ರೇರಿತ ತತ್ವ ಮತ್ತು ಉಪಯುಕ್ತತೆಯ ತತ್ವ ನಾವು ಈ ಒಂದು ಯೋಜನೆಯ ಪದ್ಧತಿಯಲ್ಲಿ ನೋಡಬಹುದಾಗಿರುತ್ತೆ. ಇನ್ನು ಚರ್ಚಾ ಪದ್ಧತಿ ಅಂತ ಹೇಳೋದಾದರೆ, ಯಾವುದಾದ್ರೂ ಒಂದು ವಿಷಯವಸ್ತು ಅಥವಾ ಪಠ್ಯವನ್ನು ನಾವು ತೆಗೆದುಕೊಂಡಿದ್ದೀವಿ ಅಂತ ಹೇಳಿದರೆ ಅದರ ಆಗು ಹೋಗುಗಳು ಮತ್ತು ಪೂರ್ವಪರಗಳು ಮತ್ತು ಉಪಯೋಗ ಮತ್ತು ಅನುಪಯೋಗಗಳು ಅಂದರೆ ಪರ ಮತ್ತು ವಿರೋಧಿ ಎರಡೂ ಅಂತ ಅಂಶಗಳನ್ನು ಕೂಡ ಇಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಮತ್ತು ಒಳ್ಳೆಯ ಅಂಶಗಳು ಏನಿರುತ್ತೆ ಅವುಗಳು ಮತ್ತು ಅದರಿಂದ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುವಂತಿದ್ದರೆ ಅವುಗಳು. ಸೊ ಇವು ಎರಡನ್ನೂ ಕೂಡ ಸೇರಿಸಿ ಚರ್ಚೆ ಮಾಡುವಂತಹ ಒಂದು ಪದ್ಧತಿ ಚರ್ಚಾ ಪದ್ಧತಿಯಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ ಇನ್ನು ಉಪನ್ಯಾಸ ಪದ್ಧತಿ ಅಂದರೆ ಇದು ಏಕಪ್ರಕಾರವಾಗಿರುತ್ತೆ. ಉಪನ್ಯಾಸವನ್ನು ನೀಡ್ತಾ ಹೋಗ್ತಾರೆ. ಈ ರೀತಿಯಾದಂತಹ ಒಂದು ಪದ್ಧತಿಗಳಲ್ಲಿ ವಿದ್ಯಾರ್ಥಿ ಸಂಸತ್ತು ರಚಿಸೋದು ಇದಕ್ಕೆ ಸರಿಯಾದಂಥ ಉದಾಹರಣೆ ಆಗೋದಿಲ್ಲ. ಸೊ ಹಾಗಾಗಿ ಇದು ಬರೋದು ಯಾವುದ್ರಲ್ಲಪ್ಪ ಅಂತ ಹೇಳಿದ್ರೆ ಪ್ರಾತ್ಯಕ್ಷಿಕ ವಿಧಾನದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಪ್ರಾತ್ಯಕ್ಷಿಕ ವಿಧಾನದಲ್ಲಿ ಅಂತ ಹೇಳಿದ್ರೆ ಪೌರನೀತಿ ಬೋಧನೆಯಲ್ಲಿ ಬರತಕ್ಕಂತಹ ಒಂದು ವಿಧಾನ ಆಗಿರುತ್ತೆ. ಶಿಕ್ಷಕನು ಕೆಲವು ಪ್ರಮುಖ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಮುಖ್ಯವಾಗಿ ಈ ಶಿಕ್ಷಕರು ಮಾಡಬೇಕಾಗಿರುವಂತಹ ಒಂದು ಕೆಲಸಗಳು ಏನಪ್ಪ ಅಂತ ಹೇಳಿದ್ರೆ, ಅಣುಕು ಮಂಡಲ ಪಂಚಾಯಿತಿ ಸಭೆ, ನಗರಸಭೆ, ವಿಧಾನಸಭೆ, ಲೋಕಸಭೆ ಮತ್ತು ವಿಶ್ವಸಂಸ್ಥೆಗಳನ್ನು ಪೌರನೀತಿ ಬೋಧನಾ ವೇಳೆಯಲ್ಲಿ ತರಗತಿಯಲ್ಲಿ ಪ್ರದರ್ಶಿಸಬಹುದು. ಮತ್ತು ಆ ಒಂದು ಸನ್ನಿವೇಶವನ್ನು ಇವರು ರೀಕ್ರಿಯೇಟ್ ಮಾಡ್ಬೋದು. ಈ ಒಂದು ವಿಧಾನದ ಮೂಲಕ ವಿದ್ಯಾರ್ಥಿಗಳು ಪೌರನೀತಿಯ ತತ್ವ ಮತ್ತು ಸಂಗತಿಗಳ ನಿಶ್ಚಿತ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವಂತೆ ಶಿಕ್ಷಕರು ಮಾಡಬಹುದು ಅಂತೇಳಿ. ಅಂದರೆ ಇಲ್ಲಿ ವಿದ್ಯಾರ್ಥಿ ಸಂಸತ್ತು ಅಂತ ಬಂದವಾಗ ಇಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಮತ್ತು ನಗರಸಭೆ ಇವುಗಳಲ್ಲಿ ಯಾವ ರೀತಿ ಮೀನ್ಸ್ ನಮ್ಮ ಮಂತ್ರಿಮಂಡಲದಲ್ಲಿ ಯಾವ ರೀತಿಯಾಗಿ ಮಂತ್ರಿಗಳು ಕಾರ್ಯವನ್ನು ನಿರ್ವಹಿಸ್ತಾರೆ ಮತ್ತು ಯಾವ ಯಾವ ಖಾತೆಗೆ ಯಾವ ಯಾವ ಮಂತ್ರಿಗಳಿರ್ತಾರೆ ಇವೆಲ್ಲದರ ಪರಿಚಯವನ್ನು ವಿದ್ಯಾರ್ಥಿ ಸಂಸತ್ತು ಮಾಡಿಕೊಡುತ್ತೆ ಶಾಲೆಗಳಲ್ಲಿ. ಸೊ ಹಾಗಾಗಿ ಇಲ್ಲಿ ಬೋಧನಾ ಪದ್ಧತಿ ಅಂತ ಹೇಳಿದ್ರೆ ಪೌರನೀತಿ ಬೋಧನಾ ಪದ್ಧತಿ ಇದಕ್ಕೆ ಸಂಬಂಧಿಸಿರುತ್ತೆ. ಇದು ಪ್ರಾತ್ಯಕ್ಷಿಕ ವಿಧಾನ ಮೀನ್ಸ್ ಡೆಮಾನ್ಸ್ಟ್ರೇಷನ್ ಮೆಥಡ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಆದ್ರಿಂದಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳು ಕೂಡ ಇದಕ್ಕೆ ಉತ್ತಮವಾದಂತಹ ಒಂದು ಮ್ಯಾಚಿಂಗ್ ಆಗೋದಿಲ್ಲ ಅಂತ ಹೇಳ್ಬೋದು. ಇನ್ನು 147ನೇ ಕ್ವಶನ್ ಬಂದ್ಬಿಟ್ಟು ಇತಿಹಾಸದ ಪಠ್ಯ ವಸ್ತುವಿನಲ್ಲಿ ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಈ ಒಂದು ವಿಷಯವನ್ನು ಸೇರಿಸಿರುವುದರ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಅಂತ ಹೇಳ್ಬಿಟ್ಟು 4 ಆಪ್ಷನನ್ನು ಕೊಟ್ಟಿದ್ದಾರೆ. ರಾಷ್ಟ್ರ ಪ್ರೇಮ ಮೂಡಿಸುವುದು, ಅಂತಾರಾಷ್ಟ್ರೀಯ ಮನೋಭಾವನೆ ಬೆಳೆಸುವುದು, ವಿದೇಶಾಂಗ ನೀತಿ ಬಗ್ಗೆ ತಿಳುವಳಿಕೆ ಮೂಡಿಸುವುದು, ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಬೆಳೆಸುವುದು ಅಂತ ಹೇಳ್ಬಿಟ್ಟು ಇದಕ್ಕೆ ಆಪ್ಷನ್ ಸೆಕೆಂಡ್ ಅಂತಾರಾಷ್ಟ್ರೀಯ ಮನೋಭಾವನೆಯನ್ನು ಮೂಡಿಸುವುದು ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಇಲ್ಲಿ 148ನೇ ಕ್ವಶನ್ ಬಂದ್ಬಿಟ್ಟು ಇತಿಹಾಸವು ಹಲವಾರು ಮಹಾನ್ ನಾಯಕರುಗಳು ಹಾಗೂ ವಿಶೇಷ ಘಟನೆಗಳನ್ನು ಮುಂದಿನ ಪೀಳಿಗೆಗೆ ಸ್ಮರಿಸಲು ಇರುವ ದಾಖಲೆ. ಆಗಿದ್ದಲ್ಲಿ ಇತಿಹಾಸ ಬೋಧನೆಯ ಉತ್ತಮ ಬೋಧನಾ ವಿಧಾನ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಕೇಳಿದರೆ ಮೂಲಾಧಾರ ಪದ್ಧತಿ, ಉಪನ್ಯಾಸ ಪದ್ಧತಿ, ಯೋಜನಾ ಪದ್ಧತಿ, ಜೀವನ ಚರಿತ್ರಾ ಪದ್ಧತಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇದಕ್ಕೆ ಉತ್ತಮವಾದಂತಹ ಒಂದು ಆನ್ಸರ್ ಅಂತ ಹೇಳಿದ್ರೆ ಜೀವನ ಚರಿತ್ರಾ ಪದ್ಧತಿ ಆಗಿರುತ್ತೆ. ಇನ್ನು 149ನೇ ಕ್ವಶನ್ ಬಂದ್ಬಿಟ್ಟು ಸಮಾಜ ವಿಜ್ಞಾನದ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆ ಈ ಅಂಶ ಒಳಗೊಂಡಿರಬೇಕು ಅಂತೇಳಿ. ಒಳ್ಳೆಯ ಗುಣಮಟ್ಟದ ಮುದ್ರಣ, ಒಳ್ಳೆಯ ಗುಣಮಟ್ಟದ ಪ್ರಶ್ನೆಗಳು, ಹೆಚ್ಚು ಕಠಿಣ ಪ್ರಶ್ನೆಗಳನ್ನು ಹೊಂದಿರಬೇಕು, ವಿಷಯ ಉದ್ದೇಶಗಳು ಹಾಗೂ ವಿವಿಧ ಮಾದರಿಯ ಪ್ರಶ್ನೆಗಳ ಸಮ್ಮಿಲನವಾಗಿರಬೇಕು ಅಂತೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಆಪ್ಷನ್ 4 ವಿಷಯ ಉದ್ದೇಶಗಳು ಹಾಗೂ ವಿವಿಧ ಮಾದರಿ ಪ್ರಶ್ನೆಗಳ ಸಮ್ಮಿಲನವಾಗಿರಬೇಕು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಇನ್ನು 150ನೇ ಕ್ವಶನ್ ಬಂದ್ಬಿಟ್ಟು ರಾಷ್ಟ್ರೀಯ ಭಾವೈಕ್ಯತೆ ದೇಶದ ಎಲ್ಲ ಜನರನ್ನು ಒಂದುಗೂಡಿಸುವ ಭಾವನೆ. ಈ ಒಂದು ವಿಷಯದ ಬಗ್ಗೆ ಬೋಧಿಸುವಾಗ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಶಾಲೆಯಲ್ಲಿ ಸಹಕರಿಸುವ ಚಟುವಟಿಕೆಗಳು ಅಂತೇಳಿ ಕೆಲವೊಂದು ಅಂಶಗಳನ್ನು ಕೊಟ್ಟು ಆಪ್ಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹಬ್ಬಗಳ ಆಚರಣೆ, ರಾಷ್ಟ್ರಗೀತೆ ಗಾಯನ, ತರಗತಿಯಲ್ಲಿ ನಾಯಕರುಗಳ ಆಯ್ಕೆ, ಶಾಲೆಯಲ್ಲಿ ನೃತ್ಯೋತ್ಸವ ಅಂತ ಹೇಳಿ. ಸ್ನೇಹಿತರೆ ಇದರಲ್ಲಿ ಎ ಮತ್ತು ಸಿ ಮಾತ್ರ ಎ, ಬಿ ಮತ್ತು ಸಿ ಅಂತ ಹೇಳ್ಬಿಟ್ಟು ಹಾಗೆ ಎ, ಬಿ ಮತ್ತು ಡಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ, ರಾಷ್ಟ್ರಗೀತೆ ಗಾಯನ, ಶಾಲೆಯಲ್ಲಿ ನೃತ್ಯೋತ್ಸವ ಇವು 3 ಅಂಶಗಳು ರಾಷ್ಟ್ರೀಯ ಭಾವೈಕ್ಯತೆಗೆ ದೇಶದ ಎಲ್ಲ ಜನರನ್ನು ಒಂದುಗೂಡಿಸುವ ಭಾವನೆ ಅಂತ ಹೇಳ್ಬಿಟ್ಟು ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರಿಗೆ ಸಹಕರಿಸುವಂತಹ ಚಟುವಟಿಕೆಗಳಾಗಿರ್ತವೆ. ಸೊ ಹಾಗಾಗಿ ಆಪ್ಷನ್ 4 ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ.
ಸ್ನೇಹಿತರೆ, ನಾನು ಅನಿತಾ ಎನ್, ಮೂಲತಃ ಚಿತ್ರದುರ್ಗ ಜಿಲ್ಲೆಯವಳು. ನಾನು ಅರ್ಥಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವೀಧರೆಯಾಗಿದ್ದು, ದಾವಣಗೆರೆ ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ವಿಭಾಗ ಹಾಗೂ ಚಿತ್ರದುರ್ಗ ಸ್ನಾತಕೋತ್ತರ ಕೇಂದ್ರದಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸಿದಂತಹ ಒಂದು ಅನುಭವ ಇರುತ್ತೆ. ಹಾಗೂ ಕೆಲವು ಖಾಸಗಿ ಶಾಲೆಗಳಲ್ಲಿ ಪ್ರೌಢಶಾಲಾ ವಿಭಾಗದ ICSE, CBSE ಸ್ಟೇಟ್ ಸಿಲೆಬಸ್ಗಳಿಗೆ ಸಂಬಂಧಿಸಿದಂತೆ ಬೋಧನಾ ಅನುಭವ ಕೂಡ ಪಡೆದುಕೊಂಡಿರ್ತೇನೆ. ಪ್ರಸ್ತುತ ಪ್ರೌಢಶಾಲಾ ಹಾಗೂ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಟ್ಯೂಷನ್ಸ್ಗಳನ್ನು ತೆಗೆದುಕೊಳ್ತಾ ಇರ್ತೇನೆ. ಸ್ನೇಹಿತರೆ, ಇಲ್ಲಿ ನನ್ನ ವಿದ್ಯಾರ್ಥಿಗಳು ಹಾಗೂ ಸ್ನೇಹಿತರ ಒಂದು ಪ್ರೋತ್ಸಾಹದಿಂದಾಗಿ A1 ರಿಸೋರ್ಸ್ ಫಾರ್ ಎಜುಕೇಟ್ ಎನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ನ ಮೂಲಕ ಜ್ಞಾನ ಪ್ರಸಾರ ಕಾರ್ಯಕ್ಕೆ ಮುಂದಾಗಿದ್ದು, ಒಂದು ಲೋಗೋ ಹೀಗಿರುತ್ತೆ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ. ಸೊ ಈ ಒಂದು ಚಾನಲ್ನಲ್ಲಿ 5ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿಗಳವರೆಗೂ ಎಲ್ಲರಿಗೂ ಉಪಯೋಗವಾಗುವಂತಹ ಒಂದು ಮಾಹಿತಿಯನ್ನು ಬಿತ್ತರಿಸಲಾಗುತ್ತೆ. ಮೀನ್ಸ್ KSET, TET, PDO, ವಿಲೇಜ್ ಅಕೌಂಟೆಂಟ್, ಗ್ರೂಪ್ C ಹಾಗೂ KES ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸೇರಿದಂತೆ ಹಲವಾರು ಮಾಹಿತಿಗಳನ್ನು ಇಲ್ಲಿ ಬಿತ್ತರಿಸಲಾಗುತ್ತೆ. ಸ್ನೇಹಿತರೆ, ಅಷ್ಟೇ ಅಲ್ಲ, ಇಲ್ಲಿ ತಾನು ಬೆಳೆದು ತನ್ನ ಮೂಲಕ ಇತರರನ್ನು ಬೆಳೆಸುವಂತಹ ಗುಣ ಶಿಕ್ಷಕನಿಗೆ ಮಾತ್ರ ಇರುತ್ತೆ ಅನ್ನುವಂತಹ ಮಾತನ್ನು TM ಸರ್ ಅವರು ಇನ್ನೊಮ್ಮೆ ಪ್ರೂವ್ ಮಾಡಿ ನಮಗೆ ತೋರಿಸಿದ್ದಾರೆ. ಅಂತ ಹೇಳಿದ್ರೆ, ಇಲ್ಲಿ ತಾವು ಬೆಳೆದಿರೋದು ಅಷ್ಟೇ ಅಲ್ಲ, ನಮ್ಮ ಹಾಗೆ ಇನ್ನೂ ಬೆಳೀತಾ ಇರುವಂತಹ ಎಷ್ಟೋ ಪ್ರತಿಭೆಗಳಿಗೆ ಇವರು ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಇವರ ಒಂದು ಜ್ಞಾನ ಪ್ರಸಾರದಿಂದ ಬಹಳಷ್ಟು ಜನ ಉಪಯೋಗವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಇವರ ಒಂದು ಚಾನಲ್ನಲ್ಲಿ ನನ್ನ ಒಂದು ಚಾನಲ್ನ ಬಗ್ಗೆ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ TM ಸರ್ಗೆ ಧನ್ಯವಾದಗಳನ್ನು ಹೇಳ್ತಾ, TM ಸರ್ಗೆ ಸಿಕ್ಕಿರುವಂತಹ ಒಂದು ಪ್ರೋತ್ಸಾಹ, ಆರೈಕೆ, ಹರಕೆ ನನಗೂ ಕೂಡ ಸಿಗುವಂತಾಗಲಿ ಅಂತ ಕೇಳ್ತಾ, ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ನ ಲಿಂಕನ್ನು TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೇರ್ ಮಾಡಲಾಗಿರುತ್ತೆ. ನೀವು ಅಲ್ಲಿ ವಿಸಿಟನ್ನು ಕೊಟ್ಬಿಟ್ಟು ನನ್ನ ಚಾನಲ್ನಲ್ಲಿ ಇರ್ತಕ್ಕಂತಹ ನನ್ನ ತರಗತಿಗಳನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ಒಂದು ತರಗತಿ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಐಕನನ್ನು ಟಚ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.